ಪ್ರತಿ ಮನುಷ್ಯನ ಜೀವನದಲ್ಲೂ ಸಹ ನೋವುಗಳು ನೂರಾರು. ಆದರೆ ಸಾಧಕರು ಆ ನೋವನ್ನ ಗೆಲುವಿನ ಇಂಧನವಾಗಿ ಪರಿವರ್ತಿಸುವುದಲ್ಲಿ ಯಶಸ್ವಿಯಾಗಿರ್ತಾರೆ. ಇವತ್ತು ನಾವು ಸಹ ಹೇಗೆ ಆ ನೋವನ್ನ ಗೆಲುವಿನ ಇಂಧನದ ರೀತಿ ಪರಿವರ್ತನೆ ಮಾಡೋದು ಅನ್ನೋದನ್ನ ಈ ಡಿವಿಜಿ ಅವರ ಕಗ್ಗದ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಡಿವಿಜಿ ಅವರು ಸುಮಾರು 200 ಸೆಲ್ಫ್ ಹೆಲ್ಪ್ ಪುಸ್ತಕಗಳು, ಫಿಲಾಸಫಿ ಪುಸ್ತಕಗಳ ಸಂದೇಶವನ್ನ ಎರಡು ಸುಲಭ ಮತ್ತು ಅಪ್ಲಿಕಬಲ್ ಆಕ್ಷನ್ ಐಟಮ್ಸ್ ಗಳಾಗಿ ಕಂಡೆನ್ಸ್ ಮಾಡ್ತಾರೆ. ಅವುಗಳನ್ನ ನೋಡೋಣ. ಮುಖ್ಯವಾಗಿ ನಮಗೆ ಇಂದು ಇಚ್ಛಾಶಕ್ತಿಯ ಕೊರತೆ ಇದೆ. ಆ ಇಚ್ಛಾಶಕ್ತಿಯನ್ನ ಬೆಳೆಸ್ಕೋಬೇಕು ಹೇಗೆ? ಫೋಕಸ್, ಅಟೆನ್ಷನ್, ಅದನ್ನ ಹೇಗೆ ಹೆಚ್ಚಿಸಿಕೊಳ್ಳೋದು? ಅದಕ್ಕಿರುವ ಬೆಸ್ಟ್ ಸೊಲ್ಯೂಷನ್ ಯಾವುದು? ಅದನ್ನ ಡಿವಿಜಿ ಅವರ ಕಗ್ಗಗಳಲ್ಲಿ ನೋಡೋಣ. ಆಧುನಿಕ ಮನುಷ್ಯನಿಗೆ ದುರಹಂಕಾರ ಅನ್ನೋದು ಒಂದು ನೆರಳಿನ ರೀತಿ ಜೊತೆಗೆ ಅಂಟಿಕೊಂಡು ಬಂದಿದೆ. ಆ ದುರಹಂಕಾರದಿಂದ, ಆರೋಗೆನ್ಸ್, ಅದರಿಂದ ನಮ್ಮ ಜೀವನವೇ ಹೇಗೆ ಹಂತ ಹಂತವಾಗಿ ಕೆಳಮುಖವಾಗಿ ಹರಿದು ವೃತ್ತಿಯಲ್ಲಿ, ಸಂಬಂಧಗಳಲ್ಲಿ ಸಮಸ್ಯೆ ಹೇಗೆ ಉಂಟಾಗತ್ತೆ ಅನ್ನೋದನ್ನ ನೋಡೋಣ. ಕೊನೆಯದಾಗಿ, ಇಂದಿನ ನಮ್ಮ ಸಮಸ್ಯೆ ಸ್ವಾತಂತ್ರ್ಯದ ಕೊರತೆ ಅಲ್ಲ, ಅತಿಯಾದ ಸ್ವಾತಂತ್ರ್ಯ. ಅಂದ್ರೆ ವಿ ಆರ್ ಸ್ಪಾಯ್ಲ್ಡ್ ಆಫ್ ಚಾಯ್ಸಸ್. ಈ ಸಮಸ್ಯೆಗೆ ಡಿವಿಜಿ ಅವರು ಸೂಚಿಸೋ ಪರಿಹಾರ ಏನು? ಅದನ್ನ ನೋಡುವ ಪ್ರಕ್ರಿಯೆಯಲ್ಲಿ ನಾವು ಸ್ನೇಹಿತರೆ ಗಮನಿಸಬೇಕಾಗಿರೋದು, ಈ ಹೊಟ್ಟೆ ಕಿಚ್ಚು, ಹೋಲಿಕೆ ಇವುಗಳು ಆರಂಭಿಕ ಘಟ್ಟಗಳಲ್ಲಿ ನಮಗೆ ಹಾಗೆ ಅನಿಸೋದಿಲ್ಲ. ಅದು ನಮ್ಮ ಅನುಭವಕ್ಕೆ ಬರುವ ಸಮಯಕ್ಕೆ ಜೀವನದ ಪತನ ಆರಂಭ ಆಗ್ಬಿಟ್ಟಿರತ್ತೆ. ವಿಲ್ ಬಿ ಆಲ್ರೆಡಿ ಲೇಟ್. ಈ ಹೊಟ್ಟೆ ಕಿಚ್ಚು ಹೇಗೆ ನಮ್ಮ ಪತನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಉದಾಹರಣೆಗಳ ಮೂಲಕ, ಅನೆಕ್ಡೋಟಲಿ ತಿಳಿದುಕೊಳ್ಳೋಣ. ಈ ಪ್ರಕ್ರಿಯೆಯನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಅವೇರ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಜ್ಞೆ ಹೆಚ್ಚಾಗ್ತಾ ಹೋಗಿ ಅವು ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಳ್ಳುವ ಸ್ಪಷ್ಟತೆಯನ್ನ ನಮಗೆ ಕೊಡುತ್ತವೆ. ಇಂದು ಚಾಟ್ ಜಿಪಿಟಿ, ಜೆನ್ ಎಐ ಕಾಲದಲ್ಲಿ ನಮ್ಮ ಅಟೆನ್ಷನ್ ಅನ್ನೋದು, ನಮ್ಮ ಗಮನ ಅನ್ನೋದು, ಇಚ್ಛಾಶಕ್ತಿ ಅನ್ನೋದು ಸೋರಿ ಹೋಗ್ತಾ ಇದೆ. ನಾವು ಮಾಡಿಕೊಂಡ ಕಮಿಟ್ಮೆಂಟ್ಗಳು, ಇದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತೀವಿ. ಜಿಮ್, ವರ್ಕೌಟ್ ಹೋಗ್ಬೇಕು, ಹೊಸ ವರ್ಷದಿಂದ ಓದ್ಬೇಕು ಅಥವಾ ಬೇಗ ಹೇಳ್ಬೇಕು, ಕೋಲ್ಡ್ ವಾಟರ್ ಶವರ್ ತಗೋಬೇಕು, ಸ್ಮಾರ್ಟ್ ಫೋನ್ ಟಚ್ ಮಾಡಬಾರ್ದು. ಆದರೂ ಸ್ನೇಹಿತರೆ, ಯಾಕೋ ಕಮಿಟ್ ಎಷ್ಟೇ ನಾವಾದ್ರೂ ಸಹ ಪಾಲಿಸಲು ಸಾಧ್ಯ ಆಗ್ತಿಲ್ಲ. ಇದಾದಾಗ ಬೇರೆಯವ್ರ ಮೇಲೆ ಗಿಂತ ಹೆಚ್ಚಾಗಿ ನಮ್ಮ ಮೇಲೆ ನಮ್ಗೆ ಸಿಟ್ಟು ಬರುತ್ತೆ. ಇದು ಸ್ನೇಹಿತರೆ ಬರೀ ನಮ್ಮ ತಪ್ಪಲ್ಲ. ಇಂದಿನ ಲಸ್ಟ್ ಬೇಸ್ಡ್, ಇಂದ್ರಿಯ ಲೋಲುಪ ಜಾಹೀರಾತು ಜಗತ್ತಿನಲ್ಲಿ, ಪ್ರಚೋದಾತ್ಮಕ ಜಗತ್ತಿನಲ್ಲಿ ನಮ್ಮ ಮೇಲೆ ನಡೆಯುತ್ತಿರುವ ಶೋಷಣೆ, ಅದರ ಹಿಂದಿರೋ ವ್ಯಕ್ತಿಗಳು ನಮಗಿಂತ ತಿಳಿದಿರೋರು, ನಮಗಿಂತ ಬುದ್ಧಿ ಇರೋರು. ಹಾಗಾಗಿ ನಮಗೆ ಈ ಜಾಲದಿಂದ ಬಿಡಿಸಿಕೊಳ್ಳಕ್ಕೆ ಸುಲಭದಲ್ಲಿ ಸಾಧ್ಯವಾಗಲ್ಲ. ಅದರಿಂದ ನಮ್ಮನ್ನ ನಾವು ನಮ್ಮ ಇಚ್ಛಾಶಕ್ತಿಯ ಸೋರಿಕೆಗೆ ದೂಷಿಸುವುದಕ್ಕಿಂತ ಅದರ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳೋಣ. ದುರಹಂಕಾರ ನಮ್ಮ ನಿಜ ಜೀವನದಲ್ಲಿ ಇದರ ಯಾವುದೇ ಉಪಯೋಗ ಇಂದಂತೂ ಒಂದು ಚೂರು ಇಲ್ಲ. ನಾವು ಇಷ್ಟಪಡೋ ಯಾರೋ ಹೀರೋ ಗುರಾಯಿಸಿದ್ದು ನೋಡ್ಬಿಟ್ಟು ನಾನು ನನ್ನ ಬಾಸ್ನೋ ಅಥವಾ ನನ್ನ ಪಾರ್ಟ್ನರ್ನೋ ಗುರಾಯಿಸ್ತಾರ ಆ ತರ ಸಿಟ್ಟಿಂದ ನನ್ನ ಜೀವನದ ಮೇಲೇನೆ ಪ್ರಭಾವ ಆಗತ್ತೆ ಕೆಟ್ಟದಾಗಿ. ನನ್ನ ಬಾಸು ಅಪ್ರೈಸಲ್ ನಲ್ಲಿ ತೋರಿಸ್ತಾರೆ, ನನ್ನ ಪಾರ್ಟ್ನರು ನನಗೂ ಅದೇ ರೀತಿ ರೆಸ್ಪಾಂಡ್ ಮಾಡ್ತಾರೆ. ಇದಕ್ಕೆ ಕಾರಣ ನಮಗೆ ಜೀವನ ಪಾಠ ಸಿಗ್ತಿರೋದು ತಪ್ಪು ಮೂಲಗಳಿಂದ. ನಾವು ಅದನ್ನ ಸರಿಯಾದ ಮೂಲಕ್ಕೆ ಬದಲಾಯಿಸ್ಕೋಬೇಕು. ಅದಕ್ಕೆ ಮುಖ್ಯ ಸಮಸ್ಯೆ ಉಂಟಾಗ್ತಿರೋದು ಇನ್ಫೈನೈಟ್ ಚಾಯ್ಸಸ್. ನಾಮ್ ಚಾಮ್ಸ್ಕಿ ಹೇಳಿದ್ದು, ಇವತ್ತು ಆಧುನಿಕ ಮನುಷ್ಯನಿಗೆ ಸಮಸ್ಯೆ ಇರೋದು ಆಯ್ಕೆಗಳ ಕೊರತೆ ಅಲ್ಲ, ಆಯ್ಕೆಗಳ ಬಾಹುಳ್ಯ. ದ ಪ್ಲೆಂಟಿನೆಸ್ ಆಫ್ ಚಾಯ್ಸಸ್. ಮೊದಲು ನಾವು ಬಟ್ಟೆ ಅಂಗಡಿ ಹೋದ್ರೆ ಒಂದ್ 3-4 ಬಟ್ಟೆಯಲ್ಲೇ ಯಾವ್ದೋ ಒಂದು ಚೂಸ್ ಮಾಡ್ಕೋತಿದ್ವಿ. ಇವತ್ತು ಮಿಂತ್ರಾ, ಅಮೆಝಾನ್ ಅಲ್ಲಿ ಎಷ್ಟು ನೋಡಿದ್ರು ಎಲ್ಲ ಒಂದೇ ತರ ಅನಿಸ್ತಿರತ್ತೆ. ಸುಮಾರು 100-150 ಆಯ್ಕೆಗಳಿರುತ್ತೆ. ಒಂದೊಂದ್ರಲ್ಲಿ ಒಂದೊಂದು ಚಿಕ್ಕ ಬದಲಾವಣೆ ಇರುತ್ತೆ. ಲೋಗೋ ಎಡಗಡೆ ಇರುತ್ತೆ, ಅಥವಾ ಲೋಗೋ ಇನ್ ಸ್ವಲ್ಪ ಕೆಳಗಿರುತ್ತೆ, ಅಥವಾ ಒಂದೊಂದ್ರಲ್ಲಿ ಲೋಗೋ ಇರಲ್ಲ, ಇನ್ನೊಂದು ಲೋಗೋ ಗ್ರೇ ಆಗಿರುತ್ತೆ. ಈ ದ್ವಂದ್ವದಲ್ಲಿ ಮನುಷ್ಯ ತನ್ನ ಇಚ್ಛಾಶಕ್ತಿಯನ್ನ ಕಳ್ಕೊತಾ ಇರೋದು. ಯಾಕೆ? ಡಿಸಿಷನ್ ಮೇಕಿಂಗ್ ಕೇಪಬಿಲಿಟೀಸು ಟ್ರಿವಿಯಲ್ ಐಟಮ್ಸ್ಗೆ, ಅಸಂಗತ ವಿಷಯಗಳಿಗೆ ಹೋದಷ್ಟು ನಮಗೆ ಅತಿ ಮುಖ್ಯವಾದ ನಿರ್ಧಾರಗಳಿಗೆ ಇಚ್ಛಾಶಕ್ತಿ ಇರೋದೇ ಇಲ್ಲ. ಅದರಿಂದ ನಮಗೆ ಇದನ್ನ ಆಯ್ಕೆ ಮಾಡ್ಬೇಕಾ ಅಥವಾ ಆಯ್ಕೆ ಮಾಡಬಾರ್ದಾ, ಇದನ್ ಮಾಡ್ಲಾ ಅದನ್ ಮಾಡ್ಲಾ? ಮಹಾನ್ ದಾರ್ಶನಿಕ ಶೇಕ್ಸ್ಪಿಯರ್ ಹೇಳಿದಾಗೆ ಹ್ಯಾಮ್ಲೆಟ್ ನಲ್ಲಿ, ಟು ಬಿ ಆರ್ ನಾಟ್ ಟು ಬಿ, ತಗೊಳ್ಳಾ ಬೇಡವಾ, ಈಗ ಆಫರ್ ಇದೆ ತಗೊಳ್ಳಾ ಬೇಡ, ಹೊಸ ಶೂ ತಗೊಳ್ಳಾ ಬೇಡವಾ, 3 ಇದೆ ಇನ್ನೊಂದು ತಗೊಳ್ಳಾ ಬೇಡವಾ? ಸ್ನೇಹಿತರೆ, ನಮಗೆ ಆಧುನಿಕ ಯುಗದಲ್ಲಿ ದಕ್ಕಿರುವ ಸ್ವಾತಂತ್ರ್ಯವನ್ನ ನಮ್ಮ ಏಳಿಗೆಗೆ ಮಾತ್ರ, ವ್ಯಕ್ತಿತ್ವ ವಿಕಸನಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತು ನೋಡೋಣ. ಇದರಿಂದ ನಮ್ಮ ನೆಮ್ಮದಿ ಮತ್ತು ಎಫಿಷಿಯನ್ಸಿ, ಕಾರ್ಯಕಾರಿತ್ವ ಎರಡನ್ನೂ ವೃದ್ಧಿಸಿಕೊಳ್ಳೋದು ಹೇಗೆ ಅಂತ ನೋಡ್ತಾ ಮೊದಲ ಕಗ್ಗಕ್ಕೆ ಹೋಗೋಣ. ದರಿ ಇರದೆ ಗಿರಿ ಇಲ್ಲ, ನೆರಳಿರದೆ ಬೆಳಕಿಲ್ಲ, ಮರಣವಿಲ್ಲದೆ ಜನಜೀವನಗಳಿಲ್ಲ, ವರಗುಣೋನ್ನತಿಗೆ ನಿಮ್ನ ಗುಣಗಳ ಒಡವೊಟ್ಟು ತೆರಬೀಳದೇಳುವುದೇ ಮಂಕುತಿಮ್ಮ. ದರೆ ಇರದೆ ಗಿರಿ ಇಲ್ಲ, ಕಣಿವೆಗಳು ಇಲ್ಲದೆ
ಬೆಟ್ಟಗಳಿಲ್ಲ, ನೆರಳು ಇಲ್ಲದೆ ಬೆಳಕಿಲ್ಲ. ಅಂದರೆ ಪೊಲಾರಿಟಿ ಆಫ್ ಲೈಫ್, ಆ ಕಡೆ ಮತ್ತೆ ಈ ಕಡೆ ಎರಡೂ ಸಹ ಮನುಷ್ಯ ಜೀವನಕ್ಕೆ ಸಹಜವಾಗಿ ಇರುತ್ತವೆ. ಯಾಕೆ? ಅಸ್ತಿತ್ವ ಅದನ್ನ ದಕ್ಕಿಸಿಕೊಟ್ಟಿರುತ್ತೆ. ಅಸ್ತಿತ್ವದಲ್ಲಿ ಪೊಲಾರಿಟಿಗಳಿಲ್ಲ. ಮನುಷ್ಯ ಆ ಸಂದರ್ಭಕ್ಕೆ ಎಲ್ಲಿದ್ದಾನೆ ಅಥವಾ ಎಲ್ಲಿದ್ದಾಳೆ ಅನ್ನೋದ್ರ ಮೇಲೆ ಆ ಸಂದರ್ಭಗಳು ನಿರ್ಧಾರ ಆಗುತ್ತೆ. ಈಗ ನಮ್ಮ ದೇಶದಲ್ಲಿ ಚಳಿಗಾಲ ನಡೀತಿದ್ರೆ ಬೇರೆ ಯಾವುದೋ ದೇಶದಲ್ಲಿ ತಡ್ಕೊಳಕ್ಕಾಗದೆ ಇರೋಷ್ಟು ಶೆಕೆ ಇರುತ್ತೆ. ಅಂದ್ರೆ ಒಂದಿಲ್ಲದೆ ಇನ್ನೊಂದಿಲ್ಲ, ವಿಲನ್ ಇಲ್ಲದೆ ಹೀರೋ ಇಲ್ಲ, ದುರ್ಯೋಧನ ಇಲ್ಲದೆ ಭಗವದ್ಗೀತೆ ಕೃಷ್ಣನ ತತ್ವಗಳಿಲ್ಲ. ಹಂಗಿದ್ದಾಗ ಮರಣವಿಲ್ಲದೆ ಜನಜೀವನಗಳಿಲ್ಲ. ಜೀವನಕ್ಕೆ ಅರ್ಥ ಬರೋದೇ ಮರಣದಿಂದ. ನಮಗೆ ಅನ್ಲಿಮಿಟೆಡ್ ಟೈಮ್ ಇದ್ಬಿಟ್ಟಿದ್ರೆ, ನಿಜ ಹೇಳ್ಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ನಡ್ಕೋತಿರೋದು ಅನ್ಲಿಮಿಟೆಡ್ ಟೈಮ್ ಇದೆ ಅನ್ನೋ ರೀತಿ. ಅದಕ್ಕೆ ಹಿಂದೆ ಹೇಳಿದ ಹಾಗೆ ನಮಗೆ ಸುಮಾರು ಇನ್ನೊಂದು 25 ವರ್ಷ 30 ವರ್ಷ ಆಯಸ್ಸಿದೆ ಅನ್ಕೊಂಡು ನಾವು ಬದುಕ್ತಾ ಇದೀವಿ ಒಂದು ಅಂದಾಜ್ ಮೇಲೆ. ಅದನ್ನ ನಾವು ಪ್ರಶ್ನೆ ಮಾಡ್ತಿಲ್ಲ ಅಥವಾ ಅದನ್ನ ಯೋಚನೆ ಮಾಡಕ್ಕೂ ನಾವು ತಯಾರಿಲ್ಲ. ಆದ್ರೆ ಸ್ನೇಹಿತರೆ, ನೀವು ಅವುಗಳನ್ನ ದಿನಕ್ಕೆ ಕನ್ವರ್ಟ್ ಮಾಡಿದ್ರೆ ನಮ್ಗಿರೋದು ಮ್ಯಾಕ್ಸಿಮಮ್ 10,000 ದಿನಗಳು. ಅದರಲ್ಲಿ ಇವತ್ತು ಇಷ್ಟೊಂದಾಗಲೇ ಒಂದಿನ ಕಳೆದೇ ಹೋಯ್ತು. 0.1% ಆಫ್ ಯುವರ್ ಲೈಫ್ ಈಸ್ ಆಲ್ರೆಡಿ ಡಿಕೇಯಿಂಗ್. ಆ ಮರಣದಿಂದ ಜೀವನವನ್ನ ನಾನು ನೋಡ್ತಾ ಹೋದ್ರೆ ಜೀವನದ ಚಿಕ್ಕ ಚಿಕ್ಕ ನೋವುಗಳಿಗೆ ನಾನು ಅತಿಯಾದ ಸ್ಪಂದನೆ, ಓವರ್ ವ್ಯಾಲ್ಯೂಯಿಂಗ್ ದೆಮ್, ಕಡಿಮೆ ಆಗ್ತಾ ಹೋಗುತ್ತೆ. ಇದ್ದೇ ಇರುತ್ತವೆ ಮನುಷ್ಯನ ಜೀವನದಲ್ಲಿ. ಸಾವು ನೋವುಗಳು, ಯಾರಿಗೋ ಒಂದು ಅಪ್ರೈಸಲ್ ಸಿಗತ್ತೆ, ಈ ಕಡೆ ಇನ್ನೊಂದು ದಿನ ಪಿಂಕ್ ಸ್ಲಿಪ್ ಕೊಟ್ಟು ಮನೆಗೆ ಕಳಿಸಿರ್ತಾರೆ. ಎಲ್ಲ ಸಾಧಕರ ಜೀವನದಲ್ಲೂ ಸಹ ಈ ರೀತಿಯ ಬೀಳುಗಳು ಇದ್ದೇ ಇರುತ್ತವೆ. ನಾವು ಅದನ್ನ ಏನ್ ಮರಿತಿರ್ತೀವಿ ಅಂದ್ರೆ, ಸಾಧಕರನ್ನ ಸಾಧನೆಯ ತುತ್ತ ತುದಿಯಲ್ಲಿ ನೋಡಿ ಇವ್ರ ಜೀವನದಲ್ಲಿ ಎಲ್ಲಾ ಸರಿ ಇತ್ತು ಅಂತ ನಾವು ಹುಡುಕಿ ನೋಡಿದ್ರೆ ಗೊತ್ತಾಗೋದು ಅವರ ಜೀವನದಲ್ಲಿ ನಮಗಿಂತ ಹೆಚ್ಚು ಸಮಸ್ಯೆಗಳಿರುತ್ತವೆ. ಆದರೆ ಅವರು ಆ ಜೀವನದ ಬೀಳುಗಳನ್ನ ಹೇಗೆ ತಮ್ಮ ಗೆಲುವಿನ ಇಂಧನವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಹೌ ಟು ಮ್ಯಾನೇಜ್ ದ ಡೌನ್ಸ್ ಅಂಡ್ ಫಾಲ್ಸ್ ಆಫ್ ದೇರ್ ಲೈಫ್, ಹೌ ಟು ಕನ್ವರ್ಟ್ ಪೇನ್ ಇನ್ ಟು ಫ್ಯೂಯಲ್ ಫಾರ್ ಯುವರ್ ಅಚೀವ್ಮೆಂಟ್. ಅದನ್ನ TVG ಅವರು ಹೇಳ್ತಿರೋದು, ಹೊರಗುಣೋನ್ನತಿಗೆ ನಿನ್ನ ಗುಣಗಳ ಒಡಹುಟ್ಟು. ಅಂದ್ರೆ ನಿಮ್ಮ ಗುಣಗಳು, ನೆಗೆಟಿವ್ ಆಸ್ಪೆಕ್ಟ್ಸ್. ಅದಕ್ಕೆ ದಾರ್ಶನಿಕ ಮನಃಶಾಸ್ತ್ರಜ್ಞರಾಗಿದ್ದ ಕಾರ್ಲ್ ಯುಂಗ್ ಶ್ಯಾಡೋ ಅಂದ್ರು. ನಮ್ಮಲ್ಲೇ ಒಂದು ನೆರಳಿದೆಯಂತೆ, ಅದು ನಮ್ಮ ನೆಗೆಟಿವ್ ಆಸ್ಪೆಕ್ಟ್ಸ್ ನೆಲ್ಲ ಕೂಡಿಟ್ಕೊಂಡಿರುತ್ತಂತೆ. ಕ್ರೋಧಗಳು, ಅಗ್ರೆಷನ್ಗಳು, ಆರೋಗೆನ್ಸ್ಗಳು. ಯುಂಗ್ ಹೇಳ್ತಿರೋದು ಅದನ್ನೇ ಉಪಯೋಗಿಸ್ಕೊಂಡು ನೀ ಬೆಳಿಬೇಕು. ಯಾಕೆಂದ್ರೆ ಅದನ್ನ ನೀನು ಕತ್ತರ್ಸಕ್ಕಾಗಲ್ಲ. ನಿನ್ನ ಎಡಗೈನ ಹೇಗೆ ನೀ ಕತ್ತರ್ಸಕ್ಕಾಗಲ್ವ, ನಿಂಗೆ ಇಷ್ಟ ಇಲ್ಲ ಅಂತ, ಹಾಗೆ ನಿನ್ನ ಶ್ಯಾಡೋನ ನೀನು ಕತ್ತರ್ಸಕ್ಕಾಗಲ್ಲ. ಆದ್ರೆ ಅದನ್ನ ಉಪಯೋಗಿಸ್ಕೊಂಡ್ರೆ ಯು ಕ್ಯಾನ್ ಬಿಲ್ಡ್ ವೆರಿ ಸ್ಟ್ರಾಂಗ್ ಆಕ್ಷನ್ ಪೊಟೆನ್ಶಿಯಲ್. ವರಗುಣೋನ್ನತಿಗೆ, ವರಗುಣ ಅಂದ್ರೆ ಗುಡ್ ಅಟ್ರಿಬ್ಯೂಟ್ಸ್ ಆಫ್ ಲೈಫ್ಗೆ ನಿಮ್ಮ ಗುಣಗಳು, ನೆಗೆಟಿವ್ ಆಸ್ಪೆಕ್ಟ್ಸ್ ಜೊತೆಗೆ ಬಂದ್ಬಿಟ್ಟಿರ್ತವೆ. ಬಟ್ ದೇ ಕ್ಯಾನ್ ಆಕ್ಟ್ ಆಸ್ ಫೌಂಡೇಶನ್. ಹಂಗಾಗಿ ನಮ್ಮಲ್ಲಿರೋ ಕಾಮನೆಗಳು, ಕ್ರೋಧಗಳನ್ನ ನಾವು ಯಾವುದೋ ಕೆಟ್ಟದು ಅಂತ ಬೈಕೊಂಡು ಅವುಗಳನ್ನ ದೂಷಿಸುವುದಕ್ಕಿಂತ ಅವುಗಳನ್ನ ಉಪಯೋಗಿಸಿ ಕೆಳಗಿನ ಮಟ್ಟದ ಬಯಕೆಗಳನ್ನ ಮೇಲ್ಮಟ್ಟದ ಬಯಕೆಗಳಾಗಿ ಟ್ರಾನ್ಸ್ಫಾರ್ಮ್ ಮಾಡೋದು, ಅದು ತುಂಬಾ ಮುಖ್ಯ. ಸ್ನೇಹಿತರೆ, ನಾನು ಒಂದು 6-7 ವರ್ಷದಿಂದ ಒಬ್ರು ದೊಡ್ಡ ಚಿಂತಕರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಓದ್ಕೊಂಡಿರೋರು ಅದ್ಭುತವಾದಂತಹ ವಿಷಯಗಳನ್ನ ಹೇಳ್ತಿದ್ರು. ಅವತ್ತು ಕ್ಲಾಸ್ಗೆ ಒಬ್ಬ ಯುವತಿ ಸಹ ಬಂದಿದ್ಲು. ನಾನು ಅವ್ರೇನೋ ಒಂದು ಅದ್ಭುತವಾದ ವಿಷಯ ಹೇಳ್ತಿದ್ರು, ಒಳ್ಳೆ ವಿಷಯ, ನಂಗೆ ಆಸಕ್ತಿ ಬರ್ತಿತ್ತು. ಆದ್ರೆ ಅವ್ರು ಹೇಳ್ತಿದ್ದಾಗ್ಲೇ ಆಕೆ ಆ ಕಡೆ ನಡ್ಕೊಂಡು ಹೋಗ್ತಿದ್ದಾಗ ನನಗೆ ಆಕರ್ಷಣೆ ಅದ್ರ ಕಡೆ ಹೆಚ್ಚಾಯ್ತು. ಒಂದ್ 10 ಸೆಕೆಂಡ್ ಅದ್ರ ಕಡೆ ಗಮನ ಕೊಟ್ಟು ಮತ್ತೆ ಇವ್ರ ಕಡೆ ಬಂದು ನಾ ಹೇಳ್ದೆ, ನೋಡಿ ಸರ್, ನೀವೆಷ್ಟು ಒಳ್ಳೆ ವಿಷಯ ಹೇಳ್ತಿದ್ದೀರಾ, ಆದ್ರೆ ನನ್ನ ಮನಸ್ಸು ಆಕೆ ಕಡೆ ಸೆಳೆತಕ್ಕೊಳಗಾಯ್ತಲ್ಲ, ಎಷ್ಟು ತಪ್ಪಲ್ವಾ ನಂದು ಅಂದಾಗ ಅವ್ರು ಹೇಳಿದ್ರು, ನೋಡಪ್ಪ, ನಿನಗೆ ಈ ವಯಸ್ಸು ಆಗತ್ತೆ, ನನಗೆ ನಿನಕ್ಕಿಂತ 3 ಪಟ್ಟು ಹೆಚ್ಚು ವಯಸ್ಸಾಗಿದೆ, 80 ವರ್ಷ ಹತ್ತತ್ರ ಆಗಿದೆ. ನನಗೂ ಹಾಗೆ ಅನಿಸ್ತಲ್ಲ, ನನಗೂ ಆಕೆ ಕಡೆ ಆಕರ್ಷಣೆ ಬಂತಲ್ಲ ಅಂದರೆ ಅವ್ರು ಹೇಳಿದ್ದು ತುಂಬಾ ಅದ್ಭುತವಾಗಿತ್ತು. ಇದನ್ನ ಶಿವರಾಮ್ ಕಾರಂತರು ಮೈಮನಗಳ ಸುಳಿಯಲ್ಲಿ ಮತ್ತು ಅಳಿದ ಮೇಲೆ ಕಾದಂಬರಿಗಳಲ್ಲಿ ಹೇಳ್ತಾರೆ. ಏನಂದ್ರೆ, ಈ ಲಸ್ಟ್ ಅನ್ನೋದು ನಮಗೆ ಜ್ಞಾನ, ತತ್ವ, ದರ್ಶನಗಳು ಬರೋಕ್ಕಿಂತ ಮೊದಲೇನೆ ಸಹ ಮನುಷ್ಯ ಪ್ರಕೃತಿಯಲ್ಲಿ ಮ್ಯಾಮೇಲಿಯನ್ ಎವಲ್ಯೂಷನ್ ಆಗಿ ಬಂದ್ಬಿಟ್ಟಿದೆ. ನಾವೆಲ್ಲ ಸಸ್ತನಿಗಳಲ್ವಾ, ಹಂಗಾಗಿ ಆ ಲಸ್ಟ್ ಅನ್ನೋದು ಇರೋದ್ರಿಂದಾನೆ, ಅಟ್ರಾಕ್ಷನ್ ಇರೋದ್ರಿಂದಾನೆ ಹುಟ್ಟು ಅನ್ನೋದು ಇರೋದು. ನನ್ನ ಗುರುಗಳು ಅದ್ಭುತವಾಗಿ ಹೇಳ್ತಿದ್ರು, ಪಂಚೇಂದ್ರಿಯಗಳನ್ನು ಗೆದ್ದ, ಕಾಮನೆಗಳನ್ನು ಗೆದ್ದ ಯೋಗಿಯ ಹುಟ್ಟಿನ ಹಿಂದಿದೆ ಎಷ್ಟೋ ಚುಂಬನಗಳು, ಅಪ್ಪುಗೆಗಳು ಅಂತ. ಅಂದ್ರೆ ಅದು ಇರುವ ಸತ್ಯನೇ ಅಲ್ವಾ. ಹುಟ್ಟುವ ಪ್ರಕ್ರಿಯೆ ಅಂತೂ ಅದರಿಂದಾನೇ ನಡೆದಿರುತ್ತಲ್ವಾ. ಹಂಗಿದ್ದಾಗ ಅದನ್ನ ಯಾಕೆ ತಪ್ಪು ಅಂತ ರಿಜೆಕ್ಟ್ ಮಾಡ್ತೀಯಾ? ಯೂಸ್ ಇಟ್ ಟು ಟ್ರಾನ್ಸ್ಫಾರ್ಮ್. ಅದಕ್ಕೆ ಆ ದೊಡ್ಡ ವ್ಯಕ್ತಿಗಳು ನಂಗೆ ಅವತ್ತು ಹೇಳಿದ್ದು, ನಿನ್ನಲ್ಲಿರುವ ಆ ಶಕ್ತಿಯನ್ನ, ಕೆಳಮಟ್ಟದ ಆಕರ್ಷಣೆಯನ್ನ ಮೇಲ್ಮಟ್ಟದ ಆಕರ್ಷಣೆಯಾಗಿ ಪರಿವರ್ತನೆ ಮಾಡು. ಅದರಿಂದ ಸಾಧನೆಗೆ ಪ್ರೇರೇಪಣೆ ಸಿಗತ್ತೆ. ಸ್ನೇಹಿತರೆ, ಸಾಧಕರು ದುಃಖವನ್ನ, ನೋವಿನ ಸಮಯಗಳನ್ನ, ಸಫರಿಂಗ್ ನ ಒಂದು ರೀತಿ ಸ್ಪ್ರಿಂಗ್ ನ ಹಾಗೆ ಉಪಯೋಗಿಸ್ಕೋತಾರೆ. ಸ್ಪ್ರಿಂಗ್ ನ ನಾವು ಒತ್ತಿ ಹಿಡಿದ್ರೆ ಅದು ಕಂಪ್ರೆಸ್ ಆಗಿ ಕೂತಿರತ್ತೆ, ಆದ್ರೆ ಬಿಟ್ಟಾಗ ಅದು ತನ್ನ ಎಂದಿಗಿಂತ ಹೆಚ್ಚು ಫೋರ್ಸ್ ನ ಆಚೆ ಬಿಡುತ್ತಲ್ಲ,
ಅಥವಾ ನಾವು ಜಂಪ್ ಮಾಡಬೇಕು ಅಂದ್ರೆ ಕಾಲ್ನ ಹೆಂಗೆ ಬಗ್ಗಿಸ್ಬಿಟ್ಟು ಮೊಣಕಾಲ್ನ ಜೋರಾಗಿ ಜಂಪ್ ಮಾಡ್ತೀವಿ ಅಂದ್ರೆ ಪ್ರೆಷರ್ ಬಿಲ್ಡಿಂಗ್ ಅಪ್ ಆಗಿ ಪೇನ್ ನ ಉಪಯೋಗಿಸ್ಕೊಂಡಾಗ ನೋವು ಗೆಲುವಿನ ಅಥವಾ ಸಾಧನೆಯ ಇಂಧನವಾಗುತ್ತೆ. ನಾವು ಚಿಕ್ಕವರಿದ್ದಾಗ ಕೀಲಿಗೊಂಬೆ ಇತ್ತಲ್ಲ, ಹಾಗೆ ನೋವನ್ನ ಉಪಯೋಗಿಸ್ಕೋಬೇಕು. ನಾವು ಕೀಲಿ ಕೊಡ್ತಾ ಹೋಗ್ಬೇಕು, ಪ್ರೆಷರ್ ಬಿಲ್ಡ್ ಆಗುತ್ತೆ. ಪೊಟೆನ್ಶಿಯಲ್ ಬಿಲ್ಡ್ ಆದ್ಮೇಲೆ ಒಂದ್ಸಲ ಬಿಟ್ಟಾಗ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಆಕ್ಷನ್ ಪೊಟೆನ್ಶಿಯಲ್. ಅಂದ್ರೆ ನಾವು ನಮ್ಮ ಋಣಾತ್ಮಕ ಅಂಶಗಳನ್ನ ದೂಷಿಸಿ ಅಯ್ಯೋ ಯಾಕೆ ಹಿಂಗಿದೆ ಅನ್ಕೊಳ್ಳೋದಕ್ಕಿಂತ ಅವುಗಳನ್ನ ಫಸ್ಟ್ ಸ್ನೇಹಿತರೆ ಅಸ್ತಿತ್ವದಲ್ಲಿರುವ ಪೊಲಾರಿಟಿಗಳನ್ನ ಮತ್ತೆ ನಮ್ಮಲ್ಲಿರುವ ನೆಗೆಟಿವ್ ಆಸ್ಪೆಕ್ಟ್ಸ್ ನ ಒಪ್ಕೊಂಡ್ಬಿಡ್ಬೇಕು. ನಮಗ್ ನಾವು ಒಪ್ಕೋಬೇಕು. ಸ್ನೇಹಿತರೆ, ಇಲ್ಲಿವತ್ತು ಸಮಸ್ಯೆ ಆಗ್ತಿರೋದು ನಮ್ಮ ಅಂತರಂಗವನ್ನೇ ನಾವು ಭೇಟಿ ಮಾಡ್ತಿಲ್ಲ. ನಮ್ಮನ್ನೇ ಕಳೆದುಕೊಂಡ ಅಪರಿಚಿತರು ನಾವಾಗಿದ್ದೀವಿ. ಅದಕ್ಕಾಗಿ ಮೊದಲು ನಮ್ಮ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನನಗೆ ನೂರಾರು ರೀತಿ ಡಿಸ್ಟ್ರಾಕ್ಷನ್ಸ್ ಇದೆ. ಯಾಕೆ? ಡಿಸ್ಟ್ರಾಕ್ಷನ್ ಮೂಲಕನೇ ಮನುಷ್ಯ ಎವಾಲ್ವ್ ಆಗಿ ಬಂದಿರೋದು. ಇಷ್ಟು ಇನ್ಫಾರ್ಮೇಶನ್ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಿಂದಿನ ಮನುಷ್ಯನಿಗೆ ಇಷ್ಟು ಡಿಸ್ಟ್ರಾಕ್ಷನ್ ಇರಲಿಲ್ಲ ಅನ್ನೋದು ಬಿಟ್ರೆ, ಇದಕ್ಕಿಂತ ಮನಸ್ಸು ಅಂಡರ್ ಡೆವಲಪ್ ಆಗಿತ್ತು ಅವಾಗ. ಆದರೆ ಇವತ್ತು ಓವರ್ ಡೆವಲಪ್ ಮನಸ್ಸು ಆಗಿದೆ, ಓವರ್ ಡೆವಲಪ್ ಸೊಸೈಟಿನೂ ಆಗಿದೆ. ಇವತ್ತು ನಾವು ಆ ಫೋಕಸ್ನ ಬೆಳೆಸ್ಕೊಳ್ಳಕ್ಕೆ ನಾವು ಮೊದಲು ಮಾಡಬೇಕಾಗಿರೋದು, ನನ್ನಲ್ಲಿ, ಜಗತ್ತಿನಲ್ಲಿ, ನನ್ನ ಸುತ್ತಮುತ್ತಲಿರೋರಲ್ಲಿ ಋಣಾತ್ಮಕ ಅಂಶಗಳು ಇವೆ. ಯಾಕೆ? ದರಿ ಇರದೆ ಗಿರಿ ಇಲ್ಲ, ನೆರಳಿರದೆ ಬೆಳಕಿಲ್ಲ. ನಿಮ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ ಬಾಸ್ ಆಗಿರ್ಬೋದು, ಯಾವುದೋ ಒಂದು ಅಂಶಕ್ಕೆ ನಮ್ಗಿಷ್ಟ, ಇನ್ನೊಂದು ಯಾವುದೋ ಅಂಶಕ್ಕೆ ನಮ್ಗಿಷ್ಟ ಇಲ್ಲ. ಕಂಪ್ನಿ ಕೊಡೋ ಸ್ಯಾಲ್ರಿ ನನಗಿಷ್ಟ, ಅರೆ ಕೊಡೋ ಕೆಲಸ ನನಗಿಷ್ಟ ಇಲ್ಲ. ಹೌದು, ಅದು ಸಹಜ ಪ್ರಕೃತಿನೇ. ಅದನ್ನೇ ಟಿವಿಜಿ ಹೇಳ್ತಿರೋದು. ನಿನಗೆ ಸಂಬಳ ಇಷ್ಟ, ಕೆಲಸ ಇಷ್ಟ ಇಲ್ಲ, ವೀಕೆಂಡ್ ಇಷ್ಟ, ಮಂಡೇ ಇಷ್ಟ ಇಲ್ಲ. ಆದರೆ ಅದನ್ನ ಒಪ್ಕೋ ಮೊದ್ಲು. ಅಂದ್ರೆ ಈ ಸಮಸ್ಯೆ ಇರೋದು ನನ್ನಲ್ಲಿ ಅಂತ ಒಪ್ಕೋ. ಇದೇ ಸಮಸ್ಯೆ. ಹಂಗಂತ ನೀನು ದೂಷಿಸ್ತಾ ಕೂತ್ಕೋಬೇಡ. ನಾ ಯಾಕೆ ಹಿಂಗಾದೆ, ನಾ ಯಾವಾಗೂ ಹಿಂಗೆ, ನನ್ನ ಜೀವನದಲ್ಲಿ ಹಿಂಗಾಗಿದೆ, ಎಲ್ಲಾರು ಎಷ್ಟು ಸಾಧನೆ ಹಂಗ ಅನ್ಕೋಬೇಡ. ಇದೆ ಈಗ ಏನ್ ಮಾಡ್ಬೇಕು, ಅದನ್ನ ಉಪಯೋಗಿಸ್ಕೋಬೇಕು. ಅದು ನನಗೆ ಪೇನ್ ಕೊಡ್ತಿದ್ಯಲ್ಲ, ಜೀವನ ಒಂದೇನೋ ದುಃಖ ಕೊಡ್ತಿದ್ಯಲ್ಲ, ಕಷ್ಟ ಕೊಡ್ತಿದೆ, ಕೆಲಸ ಕಳ್ಕೊಂಡಿದೀನಿ, 6 ತಿಂಗಳು ಕೆಲಸ ಇಲ್ಲ ಅಂದ್ರೆ ಅದನ್ನ ಯಾವ್ದಾದ್ರು ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೋಬೋದಲ್ವಾ. 6 ತಿಂಗಳು ಕೆಲಸ ಇಲ್ಲ ಅಂದ್ರೆ 6 ತಿಂಗಳು ಸಿಲ್ಕ್ ಬೋರ್ಡ್ ದಾಟೋದಿಲ್ವಲ್ಲ. 6 ತಿಂಗಳು ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ, 6 ತಿಂಗಳು ಎಸಿಲಿ ಕಣ್ಣೆಲ್ಲ ಒಣಗಿ ನೀರ್ ಬರೋ ತೊಂದರೆ ಇಲ್ಲ. ಅದನ್ನ ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೋಬಹುದಾ? ಅದಕ್ಕೊಂದು ಪುಸ್ತಕವೇ ಇದೆ ಸ್ನೇಹಿತರೆ, ಅನ್ಫೇರ್ ಅಡ್ವಾಂಟೇಜ್ ಅಂತ. ಓದಿ ನೋಡಬಹುದು. ಅಂದ್ರೆ ನಮ್ಮಲ್ಲಿರೋ ಪೇನ್ ನ ಒಂದು ಅನ್ಫೇರ್ ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಂಡಾಗ ತೆರೆ ಬೀಳದೇಳುವುದೇ ಮಂಕುತಿಮ್ಮ. ತೆರೆ ಬೀಳತ್ತಲ್ಲ, ಅದು ಹೇಳಕ್ಕೇನೆ ಬೀಳ್ತಿರತ್ತೆ. ಅದನ್ನ ಹೇಳ್ತಿರೋ ಸ್ಪ್ರಿಂಗ್ ಆಕ್ಷನ್ ಅದು. ಹಂಗಾಗಿ ಫಸ್ಟ್ ನಾವು ಜೀವನದ ನೋವನ್ನ, ತಳವನ್ನ ಒಪ್ಕೊಂಡ್ಬಿಡೋಣ. ಹಿಂಗಾಗಿದೆ ನನಗೆ, ನನ್ನಲ್ಲೂ ಸಮಸ್ಯೆಗಳಿವೆ. ಹಾಗಾಗ್ತಿದ್ದಾಗೇನೆ ಅದು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಹಂಗಾಗಿ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ನಾವು ಸಾಮಾನ್ಯ ಜನರಿಗೆ ಜೀವನದ ಬೀಳುಗಳು ಕೇವಲ ಹತಾಶೆ, ವಿಕ್ಟಿಮ್ಹುಡ್ನ ತಂದು ಕೊಟ್ರೆ ಸಾಧಕರಿಗೆ ಅದು ಇಂಧನವಾಗುತ್ತೆ. ಆದರೆ ನಾವು ನಮಗಾಗಲ್ಲ ಅನ್ಕೊಂಡು ಕೂಡೋರ್ಗಿಂತ ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ ನನಗಿರೋ ನೋವನ್ನ ಹೇಗೆ ಇಂಧನವಾಗಿ ಪರಿವರ್ತನೆ ಮಾಡ್ಕೋತೀನಿ. ಈಗ ನಂಗೊಂದು ಪ್ರಾಜೆಕ್ಟ್ ಬಂದಿದೆ, ಅದನ್ನ ಕೆಲಸ ಮಾಡಕ್ ನಂಗೆ ಆಗ್ತಿಲ್ಲ, ಕಷ್ಟ ಇದೆ. ಅದನ್ನ ಹೇಗೆ ಆ ನೋವನ್ನ, ಪಾಸಿಟಿವ್ ಪೇನ್ ಅಂತಿದೆಯಲ್ಲ, ಆ ಪಾಸಿಟಿವ್ ಪೇನ್ ನ ಹೇಗೆ ಇಂಧನವಾಗಿ ಉಪಯೋಗಿಸ್ಕೊಳ್ಳೋದು ನೋಡೋಣ. ಈ ಪ್ರಾಜೆಕ್ಟ್ ನ ಯಾರಿಗೂ ಮಾಡಕ್ ಆಗ್ತಿಲ್ಲ, ನಾನ್ ಮಾಡ್ಬಿಟ್ರೆ ಐ ವಿಲ್ ಬಿ ಇನ್ ಮಚ್ ಬೆಟರ್ ಪೊಸಿಷನ್ ಅಲ್ವಾ. ಯಾರು ಕಂಪ್ನಿಲಿ ಸಾಲ್ವ್ ಮಾಡಕ್ ಆಗದಿರೋ ಯಾವುದೋ ಒಂದು ಬಗ್ ನ ನೀನ್ ಸಾಲ್ವ್ ಮಾಡಿದಾಗ ನಿನ್ನ ಕಂಪ್ನಿ ಕೆಲಸದಿಂದ ತೆಗಿಯಕಾಯ್ತಿರತ್ತಾ, ಇಟ್ಕೊಳಕಾಯ್ತಿರತ್ತಾ? ಅದೇ ರೀತಿ ಎಲ್ಲ ಸಮಸ್ಯೆಗಳು ಸ್ನೇಹಿತರೆ ವರ್ಕೌಟ್ ಮಾಡಿದಾಗ ಮಸಲ್ ಪೇನ್ ಬರುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಫ್ಯೂಯಲ್ ಫಾರ್ ಸ್ಟ್ರಾಂಗರ್ ಸ್ಟ್ರಕ್ಚರ್ ಅಲ್ವಾ. ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಗೇನೋ ಒಂದು ಕಮಿಟ್ಮೆಂಟ್ ಇರುತ್ತಲ್ಲ, ಓದೋದು ಅಥವಾ ನಾವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದ್ರ ಕಡೆ ವರ್ಕ್ ಮಾಡ್ತಿದ್ದಾಗ ತುಂಬಾ ನೋವು. ಬೇರೆಯವರು 6 ಗಂಟೆಗೆ ಹೇಳ್ತಾರೆ, 7 ಗಂಟೆಗೆ ಹೇಳ್ತಾರೆ, 9 ಗಂಟೆಗೆ ಹೇಳ್ತಾರೆ, ನೀನ್ ಮಾತ್ರ 5 ಗಂಟೆಗೆ ಹೇಳ್ತಿದ್ಯಾ ಅಂತ ಅನಿಸ್ತಿರತ್ತೆ, ಬೇಸರ ಆಗ್ತಿರತ್ತೆ. ದಟ್ ಈಸ್ ಪಾಸಿಟಿವ್ ಪೇನ್. ಬಿಕಾಸ್ ಅದರಲ್ಲೇ ನೀನು ಜೀವನದ ಯಾವುದೋ ಒಂದು ಅದ್ಭುತ ಸಾಧ್ಯತೆಗೆ ನೀನು ತೆರೆದುಕೊಳ್ತಾ ಇದೆಯಾ. ಹಂಗಾಗಿ ಯಾವತ್ತು ನೋವನ್ನ ರಿಜೆಕ್ಟ್ ಮಾಡೋದು ಬೇಡ, ನೋವನ್ನ ಒಪ್ಕೊಂಡು ಅವುಗಳನ್ನ ಉಪಯೋಗಿಸ್ಕೊಳ್ಳೋಣ. ದೆನ್ ಇಟ್ ಬಿಕಮ್ಸ್ ಅನ್ಫೇರ್ ಅಡ್ವಾಂಟೇಜ್. ಅಂದ್ರೆ ಬೇರೆಯವ್ರಿಗೆ ನೋವಿಲ್ಲ, ಅದಕ್ಕೆ ಅವ್ರಿಗೆ ಸಾಧನೆ ಮಾಡಕ್ಕಾಗಲ್ಲ. ನಿನಗ ನೋವಿದೆ, ನಿನಗ ಸಾಧನೆ ಮಾಡಕ್ ಆಗತ್ತೆ ಅಂತ ನೋಡಿದಾಗ ದಟ್ ಬಿಕಮ್ಸ್ ಅನ್ ಅಡ್ವಾಂಟೇಜ್. ದ ಪ್ರಾಬ್ಲಮ್ ಬಿಕಮ್ಸ್ ಅನ್ ಆಪರ್ಚುನಿಟಿ. ಇದನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಸಂಬಂಧಗಳಲ್ಲಿ ಮತ್ತು ವೃತ್ತಿಯಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಕಗ್ಗವನ್ನ ಮತ್ತೊಮ್ಮೆ ಓದೋಣ. ದರಿ ಇರದೆ ಗಿರಿ ಇಲ್ಲ, ನೆರಳಿರದೆ ಬೆಳಕಿಲ್ಲ, ಮರಣವಿಲ್ಲದೆ ಜನಜೀವನಗಳಿಲ್ಲ, ವರಗುಣೋನ್ನತಿಗೆ ನಿಮ್ನ ಗುಣಗಳು ಒಡವಟ್ಟು, ತೆರೆ ಬೀಳದೇಳುವುದೇ ಮಂಕುತಿಮ್ಮ. ಮುಂದಿನ ಕಗ್ಗದಲ್ಲಿ ಟಿವಿಜಿಯವರು ಎಷ್ಟೆಷ್ಟೋ ದೊಡ್ಡ ತತ್ವಗಳನ್ನ ಸುಲಭವಾಗಿ 2 ಆಕ್ಷನ್ ಐಟಮ್ಸ್ಗಳಾಗಿ ರೆಡ್ಯೂಸ್ ಮಾಡಿರ್ತಾರೆ. ಪೆರ್ಮೆಯ ಗುಣಗಳಿನ್ನೂರು, ಶಾಸ್ತ್ರೋಕ್ತದವು ಸರ್ವೋತ್ತಮಗಳೆರಡು, ಸರ್ವ ಕಠಿಣಗಳು, ನಿರ್ಮತ್ಸರತೆಯೊಂದು, ದೋಷಿಯೊಳ್ ಕ್ಷಮೆಯೊಂದು, ಬ್ರಾಹ್ಮಿಕಾಭ್ಯಾಸವದು
ಮಂಕುತಿಮ್ಮ. ಎಷ್ಟೆಷ್ಟೋ ಪುಸ್ತಕಗಳು ಬಂದಿವೆ, ಎಷ್ಟೆಷ್ಟೋ ಸಾಧನೆಯ ಪ್ರಾಸೆಸ್ ಇಂಪ್ರೂವ್ಮೆಂಟ್ ನ ರಿಸರ್ಚ್ಗಳು, ಪಾಡ್ಕಾಸ್ಟ್ಗಳು ಇವೆ. DVG ಅವ್ರು ಹೇಳ್ತಿರೋದು ಆತರ 200 ಶಾಸ್ತ್ರಗಳಿವೆ, ಸುಮಾರು 200ಕ್ಕಿಂತ ಹೆಚ್ಚು ಆತರ ಫಿಲಾಸಫಿಗಳು, ಸೆಲ್ಫ್ ಇಂಪ್ರೂವ್ಮೆಂಟ್ ವಿಷಯಗಳಿವೆ. ಪೆರ್ಮೆಯ ಗುಣಗಳು 200 ಶಾಸ್ತ್ರೋಕ್ತದವು. ಪೆರ್ಮೆ ಅಂದ್ರೆ ಹಿರಿಮೆ. ಗ್ರೇಟ್ ಐಡಿಯಾಸ್, ಗ್ರೇಟ್ ಥಿಯರೀಸ್ ಆಫ್ ಇಂಪ್ರೂವಿಂಗ್ ಅವರ್ ಎಫಿಷಿಯನ್ಸಿ ಎಷ್ಟೋ ಇವೆ, ಶಾಸ್ತ್ರೋಕ್ತದವು. ದ ಐಡಿಯಾಸ್ ಆರ್ ಮೀರಿಯಾಡ್ಸ್. ಸರ್ವೋತ್ತಮಗಳೆರಡು, ಸರ್ವ ಕಠಿಣಗಳು. DVG ಒಂಥರ ಟೀಚರ್ ಇದ್ದಾಗೆ. ಟೀಚರು ನಮ್ಗೆ ಆಗ ಪೇನ್ ಆದ್ರೂ ಮುಂದೆ ಒಳ್ಳೇದಾಗ್ಲಿ ಅಂತ ಹೇಗೆ ಪಾಠ ಹೇಳ್ಕೊಡ್ತಾರೋ ಹಾಗೆ ಸರ್ವೋತ್ತಮಗಳೆರಡು, ಎರಡಂತೆ. ಅದ್ರಲ್ಲಿ ಅಲ್ಟಿಮೇಟ್ ಅಪ್ಲಿಕಬಲ್ ಆಕ್ಷನ್ ಐಟಮ್ಸ್ ಎರಡಂತೆ. ಸರ್ವ ಕಠಿಣಗಳು ಅವೇನ್ ಈಸಿ ಅಲ್ಲ. ಆದ್ರೆ ಅಂದ್ರೆ ಹೇಳಕ್ ಈಸಿ, ಅಪ್ಲೈ ಮಾಡ್ಕೊಳ್ಳೋದು ಕಷ್ಟ. ಸ್ನೇಹಿತರೆ, ಇದನ್ನ ಮಾತ್ರ ನಾವು ತುಂಬಾ ಕರೆಕ್ಟ್ ಆಗಿ ಗಮನಿಸಬೇಕು. ಏನಂದ್ರೆ 100 ತತ್ವಗಳನ್ನ ಕೇಳೋದ್ರಿಂದ ಏನು ಉಪಯೋಗ ಇಲ್ಲ. ಅದರಲ್ಲಿ 10 ನಿಮಿಷ ದಿನಕ್ಕೆ ನಾನು ಎಷ್ಟು ಅಪ್ಲೈ ಮಾಡ್ಕೊಳ್ಳಕ್ ಟ್ರೈ ಮಾಡ್ತಿದ್ದೀನಿ, 15 ನಿಮಿಷನಾದ್ರು ಅಪ್ಲೈ ಮಾಡ್ಕೊಳ್ಳಕ್ ಟ್ರೈ ಮಾಡ್ತಿದ್ದೀನ, ಅಲ್ಲಿ ನಮ್ಮ ಬದಲಾವಣೆ ಆಗತ್ತೆ. ಈ 2 ವಿಷಯಗಳನ್ನ ಇಫ್ ಯು ಟೇಕ್ ಕೇರ್ ಆಫ್ ದೀಸ್ 2 ಥಿಂಗ್ಸ್, ಅವು ನಿನ್ನನ್ನ ಸಾಧನೆಯ ಹಾದಿಯಲ್ಲಿ ತೆಗೆದುಕೊಂಡು ಹೋಗತ್ತೆ. ಯಾವ್ಯಾವ ಅವೆರಡು? ನಿರ್ಮತ್ಸರತೆಯೊಂದು, ದೋಷಿಯುಳ್ಳ ಕ್ಷಮೆಯೊಂದು. ನಿರ್ಮತ್ಸರತೆ, ಮತ್ಸರ ಅಂದ್ರೇನು? ಜಲಸಿ. ನಿರ್ಮತ್ಸರ ಅಂದ್ರೆ ಬೀಯಿಂಗ್ ವಾಯ್ಡ್ ಆಫ್ ಜಲಸಿ, ಹೊಟ್ಟೆ ಕಿಚ್ಚು ಇಲ್ಲದೆ ಬದುಕೋದು. ಸ್ನೇಹಿತರೆ, ಈ ಹೊಟ್ಟೆ ಕಿಚ್ಚು ಮತ್ತು ಕಂಪ್ಯಾರಿಸನ್, ಹೋಲಿಸಿಕೊಳ್ಳೋದು, ಹೋಲಿಕೆಯಲ್ಲಿ ನಾವು ಯಾವತ್ತೂ ಸಹ ಪರಿಶ್ರಮದ ಹೋಲಿಕೆಯನ್ನ ಮಾಡ್ಕೋತಿರಲ್ಲ. ಅವರು 8 ಅವರ್ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ನಾನು 9 ಅವರ್ ಮಾಡಕ್ ಟ್ರೈ ಮಾಡಲ್ಲ. ಅವರು ಯಾವ ರೀತಿ ಕಾರ್ ತಗೊಂಡ್ರು, ಅವ್ರ ಕೈಲಾಗ್ ತಗೊಂಡ್ರೆ ನಾನು ಕುಶಾಕ್ ತಗೋಬೇಕು, ಅವ್ರ ಸಾನೆಟ್ ತಗೊಂಡ್ರೆ ನಾನು ಸೆಲ್ಟೋಸ್ ತಗೋಬೇಕು ಅನ್ನೋದಷ್ಟೇ ಕಂಪ್ಯಾರಿಸನ್ ಮಾಡ್ಕೋತಾ ಅದು ನಿಧಾನವಾಗಿ ಜಲಸ್, ಹೊಟ್ಟೆ ಕಿಚ್ಚಿನ ರೀತಿ ಪರಿವರ್ತನೆ ಆಗ್ಬಿಡುತ್ತೆ. ಯಾಕೆ? ನನಗೆ ಪರಿಶ್ರಮದ ಮೇಲೆ ಆಸಕ್ತಿ ಹೋಗ್ತಾ ಇದೆ, ಪ್ರತಿಫಲದ ಮೇಲೇನೆ ಆಸಕ್ತಿ ಹೆಚ್ಚಾಗ್ತಿದೆ. ಮತ್ತು ಸ್ನೇಹಿತರೆ, ನಮ್ಮ ಜೀವನದ ಘನತತ್ವ ಇರುತ್ತಲ್ಲ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅಂತ ಕಷ್ಟಪಟ್ಟು ಇನ್ನೊಂದು 10 ವರ್ಷಕ್ಕೆ ಸ್ಟ್ರಾಂಗ್ ಆಗಿ ನಮ್ಮ ಜೀವನವನ್ನ ಕಟ್ಟೋಣ ಅಂತ ಆ ಗೋಲ್ ಪೋಸ್ಟ್ ಕಡೆ ಹೋಗ್ತಿರ್ತೀವಿ, ಉದ್ದೇಶದ ಕಡೆ ಹೋಗ್ತಿರ್ತೀವಿ, ಅದು ಡಿಫೋಕಸ್ ಆಗ್ಬಿಡುತ್ತೆ. ಡಿಫೋಕಸ್ ಅಂದ್ರೆ DSLR ನಲ್ಲಿ ನಾವು ಯಾವಾಗ ಲೆನ್ಸ್ ನ ತಿರುಗಿಸಿದ್ರೆ ಆಬ್ಜೆಕ್ಟ್ ಬ್ಲರ್ ಆಗ್ಬಿಟ್ಟು ಇನ್ನೆಲ್ಲೋ ಫೋಕಸ್ ಆಗುತ್ತೋ ಹಾಗೆ ಗೋಲ್ ಪೋಸ್ಟ್ ಇಂದ ನಮ್ಮ ಜೀವನದ ಫೋಕಸ್ ಹೋಗಿ ಡಿಫೋಕಸ್ ಆಗಿ ಇನ್ಯಾವುದೋ ಕಾರೋ, ಮನೆಗೆ ಯಾವ್ದೋ ಫೀಚರೋ, ಇದ್ರ ಬಗ್ಗೆ ಫೋಕಸ್ ಹೆಚ್ಚಾಗತ್ತೆ. ಇಲ್ಲಿ ಸಮಸ್ಯೆ ಇರೋದು, ನಮಗೆ ಒಂದೇ ಹೊಟ್ಟೆ ಕಿಚ್ಚಿದ್ರೆ ಅದ್ ಹೆಂಗೋ ನಿರ್ವಹಿಸ್ಕೊಂಡ್ಬಿಡ್ಬೋದಿತ್ತು. 100 ಹೊಟ್ಟೆ ಕಿಚ್ಚುಗಳು. ಒಬ್ರು ಮಗು ಈ ಸ್ಕೂಲಿಗೆ ಸೇರಿದೆ, ಇನ್ನೊಬ್ರು ಆ ಕಾರ್ನ ತಗೊಂಡಿದ್ದಾರೆ, ಮತ್ತೊಬ್ರು ಆ ಮನೆಯಲ್ಲಿ ಈ ತರ ಕಿಚನ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ, ಇನ್ನೊಬ್ರು ಆ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ದೊಡ್ಡದಿದೆ, ಇನ್ನೊಂದು ಆಫೀಸ್ ಅಲ್ಲಿ ಫ್ರೀ ಆಗಿ ಟ್ರಿಪ್ ಕರ್ಕೊಂಡೋದ್ರು, ನನಗೆ ನನ್ನ ಆಫೀಸಲ್ಲಿ ನನ್ನ ಕೊಲಿಗೆ ಕೊಟ್ಟಷ್ಟು ಬೋನಸ್ ಸಿಗ್ತಿಲ್ಲ. ಇದು ಸ್ನೇಹಿತರೆ, ನೀವು ಗಮನಿಸ್ತಾ ಹೋದ್ರೆ ಒಬ್ಬರ ಬಗ್ಗೆ ಇರುವ ಹೊಟ್ಟೆ ಕಿಚ್ಚಲ್ಲ, ಒಬ್ಬರ ಬಗ್ಗೆ ಇದ್ದಿದ್ದು ಹೊಟ್ಟೆ ಕಿಚ್ಚಾಗಿದ್ರೆ ಅದನ್ನ ಸ್ವಲ್ಪ ಈಸಿಯಾಗಿ ಉದ್ದೇಶದ ಕಡೆ ತಿರುಗಿಸ್ಬಿಡ್ಬಹುದು. ನಮ್ಗೆ 100 ವ್ಯಕ್ತಿಗಳ ಜೀವನವನ್ನ ಹೋಲಿಸ್ಕೊಂಡು 100 ಹೊಟ್ಟೆ ಕಿಚ್ಚುಗಳಿವೆ. 100 ಹೊಟ್ಟೆ ಕಿಚ್ಚುಗಳು ಅಂದ್ರೆ 100 ಆಕ್ಷನ್ ಐಟಮ್ಗಳು. 100 ಆಕ್ಷನ್ ಐಟಮ್ಗಳು ಅಂದ್ರೆ ದ ಟಾರ್ನ್ ಫೋಕಸ್ ಪ್ರಾಬ್ಲಮ್ ಅಂತಾರೆ. ಅದಕ್ಕೆ ಟಾರ್ನ್ ಫೋಕಸ್ ಅಂದ್ರೆ ಏನು? ಹರಿದು ಹೋದ ಇಚ್ಛಾಶಕ್ತಿಯ ಸಮಸ್ಯೆ. ಹಂತವಾಗಿ ನಾವು ಅರ್ಥ ಮಾಡ್ಕೋತಾ ಹೋದ್ರೆ ನಮ್ಮಲ್ಲಿರೋ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೋಬಹುದು. 100 ಹೊಟ್ಟೆ ಕಿಚ್ಚುಗಳನ್ನ ನಾವು ನಿರ್ವಹಿಸಬೇಕು ಅಂದ್ರೆ 100 ಆಕ್ಷನ್ ಐಟಮ್ಗಳನ್ನ ತೆಗೆದುಕೋಬೇಕು. ಸಾಧ್ಯವಾ? ಈಗ ಯಾರೋ ನನ್ಕಿಂತ ಫಿಟ್ ಇದ್ದಾರೆ, ನಾನು ಜಿಮ್ಗೆ ವರ್ಕೌಟ್ ಮಾಡ್ಬೇಕು ಅನ್ನೋ ಹೊಟ್ಟೆ ಕಿಚ್ಚಿಗೆ ನಾನು ಸೇರ್ಕೊಂಡೆ. ಇನ್ನೊಬ್ರು ಯಾರೋ ಒಂದಿಷ್ಟು ಪುಸ್ತಕಗಳನ್ನ ಓದ್ತಿದ್ದಾರೆ ಅಂದ್ರೆ ಅದನ್ನು ಮಾಡ್ಬೇಕು ಅಂತ ಅಂದಿಟ್ಕೊಂಡೆ. ಇನ್ನೊಬ್ರು ಯಾರೋ ಬೈಕರು, ಬೈಕ್ ಮೇಲೆನೆ ತುಂಬಾ ದೂರ ಹೋಗ್ತಾರೆ, ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ ಅಂತ ನಾನು ಒಂದು ಟ್ರ್ಯಾಂಪ್ ನ ತಗೊಂಡ್ ಬಂದ್ ಮನೇಲಿ ಇಟ್ಕೊಂಡೆ. ಈಗ 3 4 ಮಾಡೋ ಸಮಯ ನಂಗಿದ್ಯಾ? ಆ ವ್ಯಕ್ತಿ ತನ್ನ ಜೀವನಕ್ಕೆ ಏನ್ ಬೇಕೋ ಅದನ್ನ ಪ್ರಯಾರಿಟೈಸ್ ಮಾಡಿದ್ರು, ನಿನಗೆ ಅದ್ ಪ್ರಯಾರಿಟಿನೇ ಇಲ್ಲ, ಅವ್ರಿಗೆ ಅದ್ ಪ್ರಯಾರಿಟಿ ಅಂದ್ಬಿಟ್ಟು ನೀನು ಮಾಡ್ತಿದ್ದೆ. ಹಂಗಾಗಿ ನಿನಗೆ 100 ಆಕ್ಷನ್ ಐಟಮ್ಸ್ ಗಳಾಗಿರೋದ್ರಿಂದ ಆ ಕಡೆ ಫಿಟ್ನೆಸ್, ಈ ಕಡೆ ಮೆಡಿಟೇಷನ್, ಈ ಕಡೆ ಓದ್ಬೇಕಾ, ಈ ಕಡೆ ಕೆಲಸ ಮಾಡ್ಬೇಕಾ, ಕಾರ್ ತಗೋಬೇಕಾ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ಅಥವಾ ಒಳ್ಳೊಳ್ಳೆ ಡ್ರೆಸ್ ಹಾಕೋಬೇಕಾ, ಅದ್ರ ಬಗ್ಗೆ ಆಸಕ್ತಿನ, ಯಾವುದು ತಪ್ಪಲಾರು ಎಲ್ಲವನ್ನೂ ಮಾಡಕ್ಕೆ ಮನುಷ್ಯ ಸಾಧ್ಯವಿದ್ದಿದ್ರೆ ಒಂದು ಕ್ಷೇತ್ರದ ಸಾಧಕರು ಎಲ್ಲದರಲ್ಲೂ ಸಾಧಕರಾಗ್ಬಿಡ್ಬೇಕಾಗಿತ್ತಲ್ವಾ? ಸಾಧಕರು ಮೊದಲು ಅರ್ಥ ಮಾಡ್ಕೊಂಡಿದ್ದೇನೋ, ನಾನು ಒಂದು ಕ್ಷೇತ್ರದಲ್ಲಿ ಮಾತ್ರ ಸ್ಪೆಷಲಿಸ್ಟ್ ಆಗ್ಬೋದು. ಪರ್ಫ್ಯೂಮರಿಲಿರೋರಿಗೆ ಆ ಪರ್ಫ್ಯೂಮ್ ತತ್ವದ ಮೇಲೆ, ಜ್ಞಾನದ ಮೇಲೆ ಮಾತ್ರ ಆಸಕ್ತಿ ಇರುತ್ತೆ ಹೊರತು 100 ಆಸಕ್ತಿಗಳಿರಲ್ಲ. ಇದಕ್ಕೆ ಮುಖ್ಯವಾಗಿ ಸಮಸ್ಯೆ ಉಂಟಾಗ್ತಿರೋದು, ನಾವು ನಮ್ಮ ಕೆಲಸವನ್ನ ಯಾವಾಗ ಇಷ್ಟಪಡಲ್ವೋ ಜಗತ್ತನ್ನ ಹೋಲಿಕೆಗೆ ಇಡ್ತೀವಿ, ಆಗ ಹೊಟ್ಟೆ ಕಿಚ್ಚು ಜಾಸ್ತಿ ಆಗತ್ತೆ. ಇದಾಗ್ತಾ ಆಗ್ತಾ 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 ವರ್ಕ್ ಸಫರ್ ಆಗ್ಬಿಡತ್ತೆ, ಕೆಲಸ ಸಫರ್ ಆಗ್ತಾ ಹೋಗುತ್ತೆ, ಪ್ರೊಡಕ್ಟಿವಿಟಿ ಸಫರ್ ಆಗುತ್ತೆ, ಬಾಸಿಂದ ಇಮೇಲ್ಗಳು ಬರಕ್ ಶುರು ಆಗುತ್ತೆ, ರೆಡ್ ಎಕ್ಸ್ಕ್ಲಮೇಟರಿ ಮಾರ್ಕಲ್ಲಿ ತೋರಿಸ್ತಿರತ್ತೆ ಇಂಪಾರ್ಟೆಂಟ್ ಅಂತ, ಅದನ್ನ ನೋಡಿದಾಗೆಲ್ಲ ಬೇಸರ ಆಗ್ತಿರತ್ತೆ. ಅದು ಅಫೆಕ್ಟ್ ಆಗಿ
ಮನೆಯಲ್ಲಿ ಮಕ್ಕಳು ಮತ್ತೆ ಪಾರ್ಟ್ನರ್ ಜೊತೆ ರಿಲೇಶನ್ಶಿಪ್ ಅಫೆಕ್ಟ್ ಆಗುತ್ತೆ. ಅದು ಅಫೆಕ್ಟ್ ಆಗ್ತಿದಂಗೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗಿ ಮತ್ತಷ್ಟು ಕೆಲಸ ಕೆಡ್ತಾ ಹೋಗುತ್ತೆ. ಇಲ್ಲಿ ಶುರುವಾಗಿದ್ದಲ್ಲಿ ಸ್ನೇಹಿತರೆ ಅದನ್ನ ನಾವು ಗಮನಿಸಬೇಕು. ಇಲ್ಲಿ ಸಮಸ್ಯೆ ಇರೋದು ರಿಲೇಶನ್ಶಿಪ್ ಅಲ್ಲ, ಕೆಲಸದಲ್ಲ ಅಲ್ಲ, ಆ ಮತ್ಸರ ಅನ್ನುವ ಬೀಜ ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಆ ಹೋಲಿಕೆ ಅನ್ನೋ ಬೀಜ ನನ್ನ ಜೀವನವನ್ನ ಇಷ್ಟು ಅಧೋಗತಿಗೆ ತಂದು ನಿಲ್ಲಿಸಿದೆ. ಪ್ರಖ್ಯಾತ ಕಾದಂಬರಿಕಾರರಾಗಿದ್ದ ಗುಸ್ತಾವ್ ಫ್ಲಾಬೋ ಇವರು ಬರೆದ ಮದಮ್ ಬೋವಾರಿ, ಮೇಡಮ್ ಅಂತಾರೆ ಅದಕ್ಕೆ ಮದಮ್ ಅಂತ ಓದ್ಬೇಕು, ಮದಮ್ ಬೋವಾರಿ ಕಾದಂಬರಿಯಲ್ಲಿ ಆಕೆ ಹಿಂಗೆ ತನ್ನ ಜೀವನದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಗಳನ್ನ ನನಗದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅನ್ಕೊಂಡು ಜೀವನ ಅಧೋಗತಿಗೆ ಬಂದು ಸತ್ತೋಗ್ತಾಳೆ. ನಾವೆಲ್ಲರೂ ಇವತ್ತು ಮದಮ್ ಬೋವಾರಿಗಳೇ. ಯಾಕೆ ನಾವು ಇನ್ಯಾವುದೋ ಕಂಪೇರ್ ಮಾಡ್ಕೊಂಡು ಇನ್ಯಾವುದೋ ಐಡಿಯಲ್ಸ್ ನ ಜಾಹೀರಾತು ಮತ್ತೆ ಸಿನಿಮಾಗಳಲ್ಲಿ ನೋಡಿ ಹಂಗೆ ಇರುತ್ತೆ ನನ್ನ ಜೀವನ ಅಂದ್ಕೊಂಡು ನನಗೆ ನಾನು ಮೋಸ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಿರ್ಮತ್ಸರತೆಯೊಂದು ದೋಷಿಯೊಳ್ ಕ್ಷಮೆಯೊಂದು. ನಮ್ಗೆ ಜೀವನದಲ್ಲಿ ಯಾರೋ ಒಂದು ನೋವು ಉಂಟು ಮಾಡ್ಬಿಟ್ಟಿರ್ತಾರೆ, ದೋಷಿಗಳು ಅಂತ ಅನ್ಕೊಳ್ಳೋಣ. ಅವ್ರನ್ನ ಕ್ಷಮಿಸಿದಷ್ಟು ಬೇಗ ನೀನು ಯು ಕ್ಯಾನ್ ರಿಲೀವ್ ಯುವರ್ ಸೆಲ್ಫ್ ಫ್ರಮ್ ದಟ್ ಪ್ರೆಷರ್ ಆಫ್ ಹೇಟ್ರೆಡ್ ಅಲ್ವಾ. ಅವ್ರನ್ನ ಕ್ಷಮಿಸದಿದ್ರೆ ನಾವು ಅದನ್ನ ಮನಸ್ಸಿನಲ್ಲಿ ಮತಿಸಿ ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೋತಾ ಇರ್ತೀವಿ. ಆ ಕೆಟ್ಟ ಮನಸ್ಸಿನಿಂದ ಬರುವ ಎಲ್ಲ ಕೆಲಸಗಳು ಕೆಟ್ಟದೇ ಇರುತ್ತೆ. ಅಲ್ಲಿಗೆ ಸ್ನೇಹಿತರೆ, DVG ಅವ್ರು ಹೇಳ್ದಂಗೆ ಎರಡೇ ಎರಡು, ಅವು ಹೇಳಕ್ ಸುಲಭ ಆದ್ರೆ ಅಪ್ಲೈ ಮಾಡ್ಕೊಳ್ಳೋ ಏನು. ಫಸ್ಟ್, ಇವತ್ತು ನಾನು ಇನ್ಯಾರ ಜೊತೆನೂ ನನ್ನ ಜೀವನದಲ್ಲಿ ಕಂಪೇರ್ ಮಾಡ್ಕೊಳ್ಳಲ್ಲ ಅಂತ ಒಂದು ದಿನ ಹಂಗೆ ಕಳಿಯಕ್ಕೆ ಪ್ರಯತ್ನ ಮಾಡೋಣ. ಅದ್ರ ಜೊತೆಗೆ ಅದು ವರ್ಕೌಟ್ ಆಯ್ತಾ ಇಲ್ಲ ಕೌಂಟ್ ಇಟ್ಕೊಳ್ಳಿ. ಇವತ್ತು ನಾನು ಅನ್ನೆಸೆಸರಿ ಕಂಪ್ಯಾರಿಸನ್, ಸ್ನೇಹಿತರೆ ಕಂಪ್ಯಾರಿಸನ್ ಅಂದ ಕೂಡಲೇ ಪರ್ಫಾರ್ಮೆನ್ಸ್ ಕಂಪ್ಯಾರಿಸನ್ ಅಲ್ಲ, ಮತ್ತೆ ನಾ ಹೇಳ್ತಿರೋದು ಹೋಲಿಕೆ ಅನ್ನೋದು ಮನುಷ್ಯ ವಿಕಾಸದಲ್ಲಿ ಇದ್ದೇ ಇರುತ್ತೆ. ಈಗ ಯಾರೆಷ್ಟು ರನ್ಸ್ ಹೊಡೆದ್ರು, ಯಾವ ಸ್ಟಾಕ್ ಎಷ್ಟು ಏರ್ತು, ಆ ಹೋಲಿಕೆ ತಪ್ಪಲ್ಲ. ಆ ಸ್ಟಾಕ್ ಮಾರಿ ಯಾರು ಯಾವ ತರ ಮನೆ ತಗೊಂಡ್ರು, ನಾನೆಲ್ಲಿದ್ದೀನಿ ಅಂದ್ರೆ ರಿಸಲ್ಟ್ ಕಂಪ್ಯಾರಿಸನ್ಸ್ನ ಬಿಟ್ಟು, ಜಲಸಿನ ಬಿಟ್ಟು ಯಾರೋ ಚೆನ್ನಾಗಿದ್ದಾರೆ ಅಂತ ನಮಗ್ ದುಃಖ ಆಗೋ ಸಂದರ್ಭ ಎಷ್ಟು ಮೂರ್ಖತನ ಅಲ್ವಾ. ಅದೊಂದು ಮಾಡೋಣ. ಅದ್ರ ಜೊತೆಗೆ ಯಾರೋ ನಮಗ್ ನೋವು ಉಂಟು ಮಾಡ್ಬಿಟ್ಟಿರ್ತಾರೆ, ಯಾವ್ದೋ ಒಂದು ಬ್ರೇಕಪ್ ಆಗಿರುತ್ತೆ, ಆ ಹಾರ್ಟ್ ಬ್ರೇಕ್ ನ ಲೆಟ್ ಇಟ್ ಗೋ. ನಮ್ಮ ಜೀವನದಿಂದ ಅವ್ರು ಹೋದ್ಮೇಲೂ ಸಹ ಆ ದೋಷವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದು ಯಾವ ರೀತಿಯ ಒಳ್ಳೆ ಅಭ್ಯಾಸ ಅದಲ್ಲ. ಅದಕ್ಕೆ ದೋಷಿಯೊಳ್ ಕ್ಷಮೆಯೊಂದು ನಿರ್ಮತ್ಸರತೆಯೊಂದು ಬ್ರಾಹ್ಮಿಕಾಭ್ಯಾಸವದು. ಮಂಕುತಿಮ್ಮ, ಬ್ರಾಹ್ಮಿಕ ಅಭ್ಯಾಸ ಅಂದ್ರೆ ಬ್ರಹ್ಮತತ್ವ, ಅದು ಅಲ್ಟಿಮೇಟ್, ದಟ್ಸ್ ಹೈಯೆಸ್ಟ್ ಫಿಲಾಸಫಿ. ಹಾಗಾಗಿ ನೀನು ಸಾಧನೆಯನ್ನ ಮಾಡಬೇಕು ಅಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಫಸ್ಟ್ ಕಂಪ್ಯಾರಿಸನ್ ಬಿಡು, ಆಗ ಕ್ಲಾರಿಟಿ ಸಿಕ್ಬಿಡತ್ತೆ. ನೀನೇನ್ ಮಾಡ್ಬೇಕು ಅಂತಿದ್ಯಾ, ನಿನ್ನ ಆಕ್ಷನ್ ಐಟಮ್ ಏನು. ನನಗೆ ಕೆಲಸ ಮುಖ್ಯ, ಅದ್ರ ಜೊತೆಗೆ ನಾನು ಕಾಲೇಜ್ ದಿನಗಳಲ್ಲಿ ಗಿಟಾರ್ ಕಲಿಬೇಕು ಅಂತಿತ್ತು, ಅದು ಕಲಿತಾ ಇದ್ದೀನಿ. ಎಷ್ಟು ಸಿಂಪ್ಲಿಫೈ ಆಗ್ಬಿಡತ್ ನೋಡಿ. ಇನ್ನೊಬ್ರು ಯಾವ್ದೋ F1 ಕಾರ್ ರೇಸ್ ಬಗ್ಗೆ ಮಾತಾಡಿ ನಿಮ್ಗೆ ಆಸಕ್ತಿ ಬರಲ್ಲ. ಯಾಕೆ ನಿಮ್ಗೇನ್ ಬೇಕು ಅನ್ನೋದು ಗೊತ್ತಿದ್ದಾಗ. ನಮಗೆ ಮುಖ್ಯವಾಗಿ ಇವತ್ತು ಸಮಸ್ಯೆ ಇರೋದು ನಮಗೇನ್ ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದು. ಆದ್ರೆ ಅದಕ್ಕೆ ಕಾರಣ ಅಲ್ಲಿಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮೊದ್ಲೇನೆ ಸಮಸ್ಯೆ ಉಂಟಾಗ್ತಿದೆ. ಏನು, ನಾವು ನಮ್ಮನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡು ಆ ಪ್ಯಾರಾಮೀಟರ್ ಮೂಲಕ, ತುಲನೆಗಳ ಮೂಲಕ ಜೀವನವನ್ನ ಕಟ್ಕೊಳಕ್ ಪ್ರಯತ್ನ ಮಾಡ್ತಿದೀವಿ. ಬೇಡ. ನಿನ್ನ ಅಂತರಂಗದ ಕರೆಗೆ ಎದೆಯ ನುಡಿ, ಕುವೆಂಪು ಅವ್ರು ಹೇಳಿದ್ರಲ್ಲ, ಅದಕ್ಕಿಂತ ದೊಡ್ಡ ಶಾಸ್ತ್ರವಿಹುದೇನು. ನಿನ್ನ ಅಂತರಂಗ ನೀನು ಶಾಂತವಾಗಿದ್ದಾಗ ನಿನ್ ಜೊತೆ ಮಾತಾಡತ್ತಲ್ಲ, ಅದಕ್ಕಿಂತ ದೊಡ್ಡ ಸಂದೇಶ ಬೇಕಾ? ಕಂಪೇರ್ ಮಾಡ್ಕೋಬೇಕಾಗಿರೋದು ನಾವು ನಮ್ಮ ಜೀವನದಲ್ಲಿ ನಮ್ಮ ಜೊತೆನೆ ನಾವು ಎಷ್ಟು ಕಾಂಪೀಟ್ ಮಾಡ್ತಿದೀವಿ. ನಿನ್ನೆ 1 ತಾಸು ಓದಿದೆ ಅಂದ್ರೆ ಇವತ್ತು 65 ಮಿನಿಟ್ಸ್ ಓದ್ಬೋದಾ? ನಿನ್ನೆ 300 ಸಲ ವೆಯ್ಟ್ ಲಿಫ್ಟ್ ಮಾಡಿದೆ ಅಂದ್ರೆ ಇವತ್ತು 310 ಸಲ ಮಾಡ್ಬೋದಾ? ನನ್ನ ಮೇಲೆ ನಾ ಕಂಪ್ಯಾರಿಸನ್ ಮಾಡ್ಕೊಂಡಾಗ ಮತ್ಸರತೆ ಇರಲ್ಲ, ಜಲಸಿ ಇರಲ್ಲ, ಹೊಟ್ಟೆ ಕಿಚ್ಚಿರಲ್ಲ, ಆದ್ರೆ ಕಾನ್ಸ್ಟೆಂಟ್ ಐಟ್ರೇಟಿವ್ ಇಂಪ್ರೂವ್ಮೆಂಟ್ ಆಗ್ತಿರತ್ತೆ. ಹಂಗಾಗಿ ಫಸ್ಟ್ ನಾವು ಮತ್ಸರತೆಯನ್ನ ಕಡಿಮೆ ಮಾಡ್ಕೊಳ್ಳೋಣ. ಆಮೇಲೆ ಲೆಟ್ ಗೋ. ಯಾವುದೋ ಒಂದು ಪಾರ್ಟ್ನರ್ ಜೊತೆ ಫೈಟ್ ಆಗಿರುತ್ತೆ, ಚಿಕ್ಕ ವಿಷಯ ಇರುತ್ತೆ, ಅದನ್ನ ಇಡೀ ದಿನ ಕೆಡ್ಸೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತೀವಿ. ಅಲ್ಲೊಂದು ಅರ್ಧ ಸ್ಯಾಂಡ್ವಿಚ್ ಬಿಟ್ಟಿರ್ತಾರೆ, ಅದು ಯಾಕಲ್ಲ ಹಂಗಾಯ್ತು, ನಿನಗೆ ಇದ್ರ ಬೆಲೆ ಗೊತ್ತಿಲ್ಲ, ನಿಮ್ಮಪ್ಪ ನೀನ್ ಸರಿಗ್ ಬೆಳೆಸಿಲ್ಲ, ಒಬ್ರಿಗೊಬ್ರು ಅಂತೀವಲ್ಲ, ಅದಕ್ಕೆ ಕೊನೆನೇ ಇಲ್ಲ. ನಾನು ಈ ತರ ಮನೇಲಿ ಹುಟ್ಟಿರೋದ್ರಿಂದ ನೀನ್ ನನ್ನನ್ನು ಹೀಗ್ ನೋಡ್ತೀಯ ಅಂತ ಅವ್ರು ಅನ್ನೋದು ತಿರುಗಿ, ನೀನೇನ್ ಸರಿನಾ ನೀನು. ಅದಕ್ಕೆ DVG ಹೇಳ್ತಿರೋದು ದೋಷಿಯೊಳ್ ಕ್ಷಮೆಯೊಂದು. ಅವಾಗ ಅದನ್ನ ಲೆಟ್ ಗೋ. ಆಮೇಲೆ ಅದನ್ನ ನೀವು ಟೈಮ್ ತಗೊಂಡು ವೀಕೆಂಡ್ ಅಲ್ಲಿ ಟ್ರೈ ಟು ಫಿಕ್ಸ್ ಇಟ್ ವಿತ್ ದ ಪ್ರಾಸೆಸ್. ಈ ಕಗ್ಗವನ್ನ ಮತ್ತೊಮ್ಮೆ ಓದೋಣ. ಪೆರ್ಮೆಯ ಗುಣಗಳಿನ್ನೂರು ಶಾಸ್ತ್ರೋಕ್ತದವು, ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು, ನಿರ್ಮತ್ಸರತೆಯೊಂದು ದೋಷಿಯೊಳ್ಳ ಕ್ಷಮೆಯೊಂದು ಬ್ರಾಹ್ಮಿಕಾಭ್ಯಾಸವದು. ಮಂಕುತಿಮ್ಮ. ಮನುಜ ಸ್ವಭಾವ ಅನ್ನೋದು ಒಂದು ರೀತಿ ಪಾದರಸದ ರೀತಿ ಅಂತ DVG ಅವರು ಹೇಳ್ತಿರೋದು. ಪಾದರಸ ಅದಕ್ಕೆ ಏರತ್ತೆ ಇಳಿಯತ್ತೆ. ಪಾದರಸ ನಾವೆಲ್ಲಿ ನೋಡಿರ್ತೀವಿ, ಥರ್ಮಾಮೀಟರ್ ಅಲ್ಲಿ, ಅದು ಏರತ್ತೆ ಇಳಿಯತ್ತೆ. ಇದನ್ನ ಹಲವಾರು ಮಜಲುಗಳಲ್ಲಿ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬಹುದು. ನಮ್ಮ ಆಸೆಗಳು, ಕಾಮನೆಗಳು ಏಳುತ್ತವೆ ಬೀಳುತ್ತವೆ. ಹಂಗಾಗ್ತಾ ಆಗ್ತಾ ಆಗ್ತಾ ನಮ್ದು ಫೋಕಸ್, ಅಟೆನ್ಷನ್, ಇಚ್ಛಾಶಕ್ತಿ ಲೀಕೇಜ್ ಆಗ್ತಾ ಹೋಗುತ್ತೆ, ಸೋರಿ ಹೋಗ್ತಾ ಹೋಗುತ್ತೆ. ಡೈಲ್ಯೂಟ್ ಆದಷ್ಟು ನಮ್ಮ ಜೀವನದ ಉದ್ದೇಶಕ್ಕಿಂತ ಇನ್ಯಾವುದೋ ಮುಖ್ಯ ಅಂತ
ಅನಸಕ್ ಶುರು ಆಗತ್ತೆ. ಅದಕ್ಕೆ ಡಿ.ವಿ.ಜಿ ಅವರು ಹೇಳ್ತಿರೋದು, ಗಾರೆ ಗಚ್ಚೇನಲ್ಲ ದಾರು ದೂಲಗಳಲ್ಲ, ಪಾರದ ದ್ರವದವಲೂ ಮನುಜ ಸ್ವಭಾವ, ವೀರ ಶಪಥಗಳಿಂದೆ ಘನರೂಪಿಯಾಗದದು, ಸೈರಿಸದ ನಿನಿತು ನೀ ಮಂಕುತಿಮ್ಮ. ಗಾರೆ ಗಚ್ಚೇನಲ್ಲ, ಗಾರೆ ಸಿಮೆಂಟ್ ರೀತಿ ಅಲ್ವಂತೆ, ಅದು ಏನು ಅಂತ ಮುಂದೆ ಹೋಗೋಣ. ಗಚ್ಚು ಅಂದ್ರೆ ಏನು? ಹಿಂದಿನ ಕಾಲದಲ್ಲಿ ಕೋಟೆ ಕಟ್ಟಕ್ಕೆ ಉಪಯೋಗಿಸ್ತಿದ್ರು. ಅಂದ್ರೆ ತುಂಬಾ ಸದೃಢವಾದಂತಹ ಸ್ಟ್ರಕ್ಚರ್ಸ್. ಇವತ್ತು ರೆಡ್ ಫೋರ್ಟ್ ಇರ್ಬೋದು, ಚಿತ್ರದುರ್ಗದ ಕೋಟೆ ಇರ್ಬೋದು, ಅದಕ್ಕೆಲ್ಲ ಒಂದು ಗಚ್ಚು ಅಂತ ಮಾಡ್ತಿದ್ರು ಅಂತ ತರಾಸು ಅವರ ಕಾದಂಬರಿಗಳಲ್ಲಿ ಬರುತ್ತೆ. ಗ್ಲಾಸ್ ಪುಡಿ, ಅಂಟು, ಏನೇನೋ ಒಂದು ಸಂಕೀರ್ಣವಾಗಿ, ಅದು ಸಿಮೆಂಟ್ಗಿಂತ ತುಂಬಾ ಸುಭದ್ರ ಅಂತಾರೆ, ಅದನ್ನೆಲ್ಲ ಉಪಯೋಗಿಸಿ ಕಟ್ಟಿದಾಗ ಗಟ್ಟಿ ಆಗ್ತಿತ್ತು. ಅದು ಗಚ್ಚು ಅಲ್ವಂತೆ. ಯಾವುದು? ಮನುಜ ಸ್ವಭಾವ. ಸಿಮೆಂಟ್ ರೀತಿ, ಗಚ್ ರೀತಿ ಅಥವಾ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ರೀತಿ ಅಲ್ಲ. ಗಾರೆ ಗಚ್ಚೇನಲ್ಲ ಅಂದ್ರೆ ಅಷ್ಟು ಬಿಗಿಯಲ್ಲ, ಅಷ್ಟು ಸ್ಟ್ರಾಂಗ್ ಅಲ್ಲ. ಮನುಜ ಸ್ವಭಾವ ದಾರು ದೂಲಗಳಲ್ಲ. ವುಡನ್ ಲಾಗ್ ಗಟ್ಟಿ ಇರುತ್ತಲ್ಲ, ಅದನ್ನ ಹಿಂದಿನ ಕಾಲದಲ್ಲಿ ರೂಫಿಂಗ್ ಗೆ ಉಪಯೋಗಿಸ್ಕೋತಿದ್ರು. ವುಡನ್ ರೂಫಿಂಗು ಹಳೆ ಮನೆಗಳಲ್ಲಿ ಕಾಣಿಸುತ್ತಲ್ವಾ, ಆ ರೀತಿ ಸದೃಢವಲ್ಲ. ಅಂದ್ರೆ ಇಲ್ಲಿ ಹೇಳ್ತಿರೋ ಡಿ.ವಿ.ಜಿ ಅವರು, ಮನುಜ ಸ್ವಭಾವ ಅನ್ನೋದು ಸಹಜವಾಗಿನೇ ಡಿಸ್ಟ್ರಾಕ್ಟಿವ್. ಅದಕ್ಕೆ ಪಾರದ ದ್ರವದವಲು ಮನುಜ ಸ್ವಭಾವ. ಮರ್ಕ್ಯುರಿ ಪಾದರಸ, ಪಾರದ ಅಂದ್ರೆ ಪಾದರಸ ಹೇಗೆ ಥರ್ಮಾಮೀಟರ್ ಅಲ್ಲಿ ಟಕ್ ಅಂತ ಹೇಳುತ್ತೆ, ಏನೋ ಅದಕ್ಕೊಂದು ಟೆಂಪರೇಚರ್ ಟಚ್ ಆದ್ರೆ ಅಥವಾ ಏನಾದ್ರು ಕೋಲ್ಡ್ ಐಸ್ ಇಟ್ರೆ ಟಕ್ ಅಂತ ಒಳಗೋಗಿ ಕೂತ್ಕೊಳ್ಳುತ್ತೆ. ಹಂಗೆ ನಿನ್ನ ಡಿಸ್ಟ್ರಾಕ್ಷನ್ಗಳು, ಕಾಮನೆಗಳು ಏಳತ್ವೆ ಇಳಿಯತ್ವೆ. ಭೈರಪ್ಪನವರ ಅದ್ಭುತ ಕಾದಂಬರಿ ಮಂದ್ರದಲ್ಲಿ ಮೋಹನ್ ಲಾಲಂಗೆ ಈ ಪ್ರಶ್ನೆ ಬರುತ್ತೆ, ನಾನು ಎಷ್ಟು ದೊಡ್ಡ ಸಂಗೀತಗಾರ, ಆದ್ರೆ ನನ್ನಲ್ಲಿ ಕಾಮನೆ ಅನ್ನುವ ಸಮಸ್ಯೆ ಮಾತ್ರ ಯಾಕೋ ಬಗೆಹರಿತಿಲ್ವಲ್ಲ, ಏನಿದರ ರಹಸ್ಯ? ಏರತ್ತೆ, ಅದಕ್ಕೆ ಬೇಕಂದಿದ್ದು ಒದಗಿಸಿದಾಗ ಇಳಿಯತ್ತೆ, ಮತ್ತೆ ಬೇಕು ಬೇಕು ಅನ್ನತ್ತೆ, ಮತ್ತಿಳಿಯತ್ತೆ. ಇದೊಂದಿಲ್ದಿದ್ರೆ ನಾ ಇನ್ನೆಷ್ಟು ದೊಡ್ಡ ಸಂಗೀತಗಾರ ಆಗ್ಬಿಡ್ಬೋದಿತ್ತು. ಈ ರೀತಿ ಅನ್ಸತ್ತೆ. ಹಂಗೆ ಮನುಷ್ಯನ ಫೋಕಸ್ ಅನ್ನೋದು ಪಾದರಸ ಇದ್ದಾಗೆ ಏರತ್ತೆ ಇಳಿಯತ್ತೆ. ವೀರ ಶಪಥಗಳಿಂದೆ ಘನರೂಪಿಯಾಗದದು. ಎಷ್ಟು ಅದ್ಭುತವಾಗಿದೆ. ವೀರ ಶಪಥಗಳು. ನಾನ್ ನಾಳೆಯಿಂದ ಫೋನ್ ಉಪಯೋಗಿಸಲ್ಲ, ನಾನ್ ನಾಳೆಯಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಲ್ಲ, ನಾಳೆಯಿಂದ ಬೇಗ ಹೇಳ್ತೀನಿ, ನಾಳೆಯಿಂದ ಜಂಕ್ ಫುಡ್ಸ್ ತಿನ್ನಲ್ಲ. ವೀರ ಶಪಥಗಳನ್ನ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅವ್ರ ಮೇಲೆ ಆಣೆ, ಇವ್ರ ಮೇಲೆ ಆಣೆ, ಏನೇನೋ ಇಟ್ಟಿರ್ತೀವಿ. ಆದ್ರೂ ಸಹ ಅದೇನಾದ್ರು ನಿಜ ಆಗಿದ್ರೆ ನಾವ್ಯಾಕೆ ಈ ರೀತಿ ಇರ್ಬೇಕಾಗ್ತಿತ್ತು ಇವತ್ತು? ಅದಕ್ಕೆ ಘನರೂಪಿಯಾಗದದು. ಇಟ್ ಕ್ಯಾನ್ ನೆವರ್ ಗೆಟ್ ಕ್ರಿಸ್ಟಲೈಸ್ಡ್. ಅದು ಸ್ಟ್ರಾಂಗ್ ಆಗೋದೇ ಇಲ್ಲ. ಎಷ್ಟೇ ನೀನು ವರ್ಕೌಟ್ ಮಾಡಿದ್ರು ಮನುಜ ಸ್ವಭಾವ ಫಿಸಿಕಲಿ ಅಂಡ್ ಮೆಂಟಲಿ ಘನರೂಪಿಯಾಗದದು. ಇಟ್ ಕ್ಯಾನ್ ನೆವರ್ ಗೆಟ್ ಸ್ಟ್ರೆಂತ್. ಇದಕ್ಕೆ ನಾವು ಇತ್ತೀಚೆಗೆ ಬಂದ ಕಳೆದ ದಶಕದಲ್ಲಿ 2 ಅದ್ಭುತ ಪುಸ್ತಕಗಳನ್ನ ನೋಡ್ಬೋದು. ಬಿ.ಜೆ. ಫಾಗ್ ಬರ್ದಿರೋ ಟೈನಿ ಹ್ಯಾಬಿಟ್ಸ್ ಮತ್ತೆ ಜೇಮ್ಸ್ ಕ್ಲಿಯರ್ ಬರ್ದಿರೋ ಅಟಾಮಿಕ್ ಹ್ಯಾಬಿಟ್ಸ್. ಇವೆರಡರಲ್ಲೂ ಅವ್ರು ಹೇಳೋದು, ವಿ ಆರ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ ಅವರ್ ವಿಲ್ ಆರ್ ಅವರ್ ಗೋಲ್ಸ್, ವಿ ಆರ್ ಆಸ್ ವೀಕ್ ಆಸ್ ಅವರ್ ಸಿಸ್ಟಮ್ಸ್ ಅಂತ. ವಿಲ್ ಬಿ ರೆಡ್ಯೂಸ್ ಟು ಅವರ್ ಸಿಸ್ಟಮ್ಸ್, ವಿ ಕ್ಯಾನ್ ನೆವರ್ ರೈಸ್ ಟು ಅವರ್ ಗೋಲ್ಸ್. ಅಂದ್ರೆ ನಮ್ಮ ಜೀವನದ ಉದ್ದೇಶ ದೊಡ್ಡದಿರ್ಬೋದು. ನಾನು ಒಂದು ಗೂಗಲ್ ತರ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತಿರ್ಬಹುದು, ನಾನು ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತಿರ್ಬಹುದು, ನಾನು ಫೈಟರ್ ಜೆಟ್ ನ ಓಡಿಸ್ಬೇಕಂತಿರ್ಬಹುದು. ಆದ್ರೆ ನಿನ್ನ ಗೋಲ್ಗಳಿದೆ, ನಿನ್ನ ಉದ್ದೇಶಗಳಿದೆ, ಗುರಿಗಳಿದೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಆ ಮಟ್ಟಕ್ಕೆ ಏರ್ತೀಯ ಅಂತಲ್ಲ. ಯಾಕಂದ್ರೆ ಯು ಕ್ಯಾನ್ ನೆವರ್ ರೈಸ್ ಟು ದ ಲೆವೆಲ್ ಆಫ್ ಯುವರ್ ಗೋಲ್, ಯು ವಿಲ್ ಬಿ ರೆಡ್ಯೂಸ್ಡ್ ಟು ದ ಲೆವೆಲ್ ಆಫ್ ಯುವರ್ ಸಿಸ್ಟಮ್ಸ್. ಹಂಗಾಗಿ ಅವರಿಬ್ರು ಹೇಳೋದು, ಫಿಕ್ಸ್ ಯುವರ್ ಸಿಸ್ಟಮ್ಸ್. ಅದನ್ನೇ ಡಿ.ವಿ.ಜಿ ಅವ್ರು ಹೇಳ್ತಿರೋದು, ವೀರ ಶಪಥಗಳಿಂದೆ ಘನರೂಪಿಯಾಗದದು. ನೀ ಎಷ್ಟೇ ಅದನ್ನ ಮಾಡ್ತೀನಿ 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 ಅನ್ಕೊಂಡ್ರು ಅದೇನು ಉಪಯೋಗ ಇಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ? ಜೇಮ್ಸ್ ಕ್ಲಿಯರ್ ಹೇಳೋದು, ಮೇಕ್ ಗುಡ್ ಹ್ಯಾಬಿಟ್ಸ್ ಎಂಜಾಯಬಲ್, ಆಬ್ವಿಯಸ್ ಅಂಡ್ ಇನ್ನೆವಿಟಬಲ್. ಒಳ್ಳೆ ಹ್ಯಾಬಿಟ್ಸ್, ಒಳ್ಳೆ ಮಾದರಿಗಳನ್ನ ನಾವು ಡಿಸೈನ್ ಮಾಡ್ಕೊಂಡ್ಬಿಡ್ಬೇಕು ಮೊದ್ಲೇನೆ. ಯಾವ ರೀತಿ ಡಿಸೈನ್ ಮಾಡಿರ್ಬೇಕು ಅಂದ್ರೆ, ದಟ್ ಈಸ್ ದ ಓನ್ಲಿ ವೇ, ಬಟ್ ಎಂಜಾಯಬಲ್ ವೇ ಅಂಡ್ ಇನ್ನೆವಿಟಬಲ್ ವೇ. ಅದನ್ ಬಿಟ್ರೆ ಇನ್ನಿಲ್ಲ ಅನ್ನೋ ರೀತಿ ಆದಾಗ ನೀವು ಅದನ್ನೇ ಮಾಡ್ತೀರಾ. ಸೈರಿಸದ ನಿನಿತು ನೀ ಮಂಕುತಿಮ್ಮ. ಸೈರಿಸು, ಅದನ್ನ ಸಹಿಸ್ಕೊಳ್ಳೋದನ್ನ ಕಲ್ತ್ಕೋಬೇಕು ನೀನು. ಅಂದ್ರೆ ಡಿಸೈನಿಂಗ್ ಎ ಪ್ರಾಸೆಸ್ ಇಸ್ ಎ ಪೇನ್ಫುಲ್ ಥಿಂಗ್. ಆ ಪೇನ್ ನ ನೀನು ತೆಗೆದುಕೊಳ್ಳದಿದ್ರೆ ನಿನ್ನ ಸಿಸ್ಟಮ್ಸ್ ಬಿಗಿ ಆಗೋದೇ ಇಲ್ಲ, ನಿನ್ನ ಇಚ್ಛಾಶಕ್ತಿ ಸೋರಿ ಹೋಗೋದು ನಿಲ್ಲೋದೇ ಇಲ್ಲ. ಯಾಕೆ? ನಿನ್ನ ಉದ್ದೇಶಗಳು ನಿನ್ನ ಇಚ್ಛಾಶಕ್ತಿನ ಬಲಪಡಿಸಲ್ಲ. ನಿನ್ನ ವ್ಯವಸ್ಥೆಗಳು, ಸಿಸ್ಟಮ್ಸ್, ಡಿಸೈನ್ಸ್ ನಿನ್ನ ಇಚ್ಛಾಶಕ್ತಿಯನ್ನ ಬಲಪಡಿಸುತ್ತವೆ. ಅದಕ್ಕೆ ಕ್ರಿಯೇಟ್ ಡಿಸೈನ್ಸ್ ದ್ಯಾನ್ ಕ್ರಿಯೇಟಿಂಗ್ ಎಮೋಷನಲ್. ವೀರ ಶಪಥಗಳು ಡಿ.ವಿ.ಜಿ ಅವರು ಹೇಳ್ತಿರೋದು. ಈಗ ಸ್ಮಾರ್ಟ್ ಫೋನ್ ಅಡಿಕ್ಷನ್ ನನಗಿದೆ ಅಂದ್ರೆ, ಮಲಗೋವಾಗ ಫೋನ್ ನ ಆಫ್ ಮಾಡಿ ಡ್ರಾಯರ್ ಅಲ್ಲಿ ಇಟ್ಟು ಮಲ್ಕೊಂಡ್ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಆ ಬ್ಲೂ ಲೈಟ್ ಪ್ರಾಬ್ಲಮ್ ಇಂದ ಇನ್ಸೋಮಿಯಾ ಕನ್ವರ್ಟ್ ಆಗೋದನ್ನ ಆಸ್ಪದವನ್ನೇ ಕೊಡೋದಿಲ್ವಲ್ಲ. ದಟ್ ಈಸ್ ಡಿಸೈನ್, ದಟ್ ಈಸ್ ಸಿಸ್ಟಮ್ಸ್ ಥಿಂಕಿಂಗ್. ಅಂದ್ರೆ ರಾತ್ರಿ ಮಲಗಿರೋವಾಗ ನಾವೆದ್ದು ಫೋನು ಆನ್ ಮಾಡಿ ಕೀಪ್ಯಾಡ್ ಅನ್ಲಾಕ್ ಮಾಡಿ ಹೋಗೋದು ತುಂಬಾ ದೊಡ್ಡ ಪ್ರಾಸೆಸ್ ಆಗಿರೋದ್ರಿಂದ ನಾವು ಅದನ್ನ ತಗೊಳಲ್ಲ. ಅದೇ ಪಕ್ಕ ಇಟ್ಕೊಂಡಿದ್ರೆ ಯಾಕೋ ಏನೋ ನಿದ್ದೆ ಬರ್ತಿಲ್ಲ ಅನ್ಬಿಟ್ಟು ಟಕ್ಕನ್ ತಗೊಳ್ತೀವಿ, ಬರ್ಬೇಕಾದ ನಿದ್ದೆನೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಲಾರಮ್ ಇಡ್ಬೇಕು. ಈಗೇನಂದ್ರೆ ನಮ್ದೆಲ್ಲ ಸ್ಮಾರ್ಟ್ ವಾಚ್ ಗಳಲ್ಲಿ ಅಲಾರಮ್, ಅದು ನಾವು ನೋಡೋದ್ ಸಹ ಬೇಡ, ಕೈಯಲ್ಲಿ ಹಿಂಗಿಂಗ್ ಅನ್ಬಿಟ್ಟು ಅದನ್ನೇ
5 ನಿಮಿಷಕ್ಕೆ ಸ್ನೂಸ್ ಮಾಡ್ತಾ ಇದ್ಬಿಡ್ಬೋದು. ಅದನ್ನ ಮಾಡ್ಲೇಬೇಡ. ಹಳೆ ಕಾಲದ ಅಲಾರಾಮ್ ಇತ್ತಲ್ಲ, ₹60, ಅದನ್ನ ತಗೊಂಡ್ ಬಾ. ಅದನ್ನ ನಿನ್ ಮಂಚದಿಂದ 6 ಅಡಿ ದೂರ ಇಡು. ಕೆಟ್ಟದಾಗಿ ಕಿರ್ಚ್ಕೊಳತ್ತೆ. ಹಂಗೆ ಇರ್ಬೇಕು ಅಲಾರಮ್ಮು. ಸುಮಧುರವಾದಂತಹ ಕೋಗಿಲೆ ಹಾಡು ಬೇಕಿಲ್ಲ ನಿನ್ನ ಏಳ್ಸಕ್ಕೆ. ಕಿರ್ಚ್ಕೊಳತ್ತೆ, ನಿಂಗೆ ತೊಂದರೆ ಆಗ್ಲಿ. 6 ಅಡಿ ದೂರ ಇರುತ್ತೆ. ನೀ ಬೇಗ ಹೋಗಿ ನಿಲ್ಲಿಸಿದಷ್ಟು ಆ ಕರ್ಕಶತೆ ಕಡಿಮೆ ಆಗತ್ತೆ. ನಾವೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಿದಾಗ ಹೆಂಗೆ 5:30 6 ಗಂಟೆಗೆ ಎಲ್ಲಾರ್ದು ಟಿಣಿನಿಕ್ ಅಂತಿತ್ತು, ಹಂಗೆ ಅನ್ಲಿ. ಹಂಗಂದಾಗ ಏನಾಗುತ್ತೆ, ಇಟ್ ಈಸ್ ಅನ್ ಇನ್ನೆವಿಟೇಬಲ್ ಪ್ರಾಸೆಸ್. ನಾವು ನೀನಲ್ಲಿ ಹೋಗಿ ಅದನ್ ಮೇಲೆ ತಲೆಗೆ ಹೊಡೆದು ನಿಲ್ಸೋದ್ರವರ್ಗುನು ಅದು ಕಿರ್ಚೋದ್ ನಿಲ್ಸಲ್ಲ. ನೀವು ವಾಲ್ಯೂಮ್ ಕಡಿಮೆ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅವಾಗ ನೀನು ಎದ್ದು 6 ಅಡಿ ದೂರ ಹೋಗಿ ಅದನ್ನ ಆಫ್ ಮಾಡೋದು ಬಿಕಮ್ಸ್ ಇನ್ನೆವಿಟೇಬಲ್ ಅಂಡ್ ಓನ್ಲಿ ವೇ. ಅವಾಗೇನಾಗ್ಬಿಡತ್ತೆ, ದಟ್ ಈಸ್ ಗುಡ್ ಬಿಹೇವಿಯರ್ ಬಿಕಮಿಂಗ್ ಎ ಪಾತ್ ಟು ಅವರ್ ಎಂಪವರಿಂಗ್ ವಿಲ್ ಪವರ್. ನಮ್ಮ ಇಚ್ಛಾಶಕ್ತಿಯನ್ನ ಆ ಡಿಸೈನೇ ಪ್ರೇರೇಪಿಸ್ತಿದೆ. ನೀ ಅಲ್ಲಿ ರಾತ್ರಿ ಹೇಳೋವಾಗ ನಾನು ಬೇಗ ಎದ್ದೇ ಹೇಳ್ತೀನಿ ಅನ್ಕೊಂಡ್ ಮಲ್ಗೋದ್ರಕ್ಕಿಂತ ಅಲಾರಂನ ದೂರ ಇಟ್ಬಿಟ್ಟು ಫೋನ್ನ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಇನ್ನೆವಿಟಬ್ಲಿ ನೀ ಬೇಗ ಹೇಳ್ತೀಯ. ಜಂಕ್ ಫುಡ್ಸ್ ತಿನ್ನೋದು ನನಗೆ ಆ ಸಮಸ್ಯೆ ಇತ್ತು. 1 ವರ್ಷದಿಂದೇನೋ 1.5 ವರ್ಷದಿಂದೇನೋ ಕರ್ದಿದ್ದ ಐಟಮ್ಸ್ ನ ತಿನ್ಕೊಂಡು ಹೊತ್ತಾ ಕೂತಿರೋದು. ಎಷ್ಟು ತಿನ್ಬಿಡ್ತಿದೆ ಅಂದ್ರೆ ಒಂದೊಂದ್ ದಿನಕ್ಕೆ 200 ಗ್ರಾಮ್ ಪ್ಯಾಕೆಟ್ ಖಾಲಿ ಮಾಡೋದು. ಆರೋಗ್ಯ ಕೆಡದೇ ಇರುತ್ತಾ? ಕೆಡತ್ತೆ. ಮತ್ತದಕ್ಕೆ ಯಾಕೋ ಸರಿ ಇಲ್ಲ, ವೀರ ಶಪಥಗಳು ಮಾಡಿರ್ತೀನಿ, ಇನ್ನೊಂದ್ಸಲ ತಗೊಳಲ್ಲ, ಇನ್ನೊಂದ್ಸಲ ತಿನ್ನಲ್ಲ. ಇವತ್ತು ಅಲ್ಲಿ ಡಬ್ಬಿಲಿ ಇಟ್ಕೊಂಡಿದೀನಿ, ತಿನ್ನಲ್ಲ. ನನಗೆ ಪ್ಲಮ್ ಕೇಕ್ ಎಷ್ಟು ಅಡಿಕ್ಷನ್ ಇತ್ತು ಅಂದ್ರೆ, ಒಂದ್ಸಲ ಮನೆಯಲ್ಲಿ ಅರ್ಧ ಪ್ಲಮ್ ಕೇಕ್ ತಿನ್ಬಿಟ್ಟು ಇನ್ನು ಅರ್ಧ ಇಟ್ಬಿಟ್ಟು ಹೋಗಿದ್ದೆ ಆಚೆ. 6 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ವಾಪಸ್ ಬಂದು ಅದನ್ನ ತಿನ್ಬಿಟ್ಟು ಮತ್ತೆ ಹೋದೆ ಮಧ್ಯಾಹ್ನದಲ್ಲಿ. ಯಾಕೆ? ನಿನ್ ವೀರ ಶಪಥಗಳು, ನಿನ್ನ ತತ್ವ ಓದೋದು ಉಪಯೋಗಿ ಆಗಲ್ಲ. ವೀರ ಶಪಥಗಳಿಂದ ಘನರೂಪಿ ಆಗದದು. ಅದಕ್ಕೆ ಏನ್ ಮಾಡ್ಬೇಕು? ಈಗೇನ್ ಮಾಡ್ಕೊಂಡಿದೀನಿ ಅಂದ್ರೆ, ಕಟ್ ವೆಜಿಟೇಬಲ್ಸ್ ಅಥವಾ ಎನಿ ಪ್ರೋಟೀನ್ ಫುಡ್ ಹತ್ರದಲ್ಲಿ ಇಟ್ಕೊಂಡ್ಬಿಡೋದು. ಸ್ನೇಹಿತರೆ, ಇಲ್ಲಿ ನಾವೇನ್ ಗಮನಿಸ್ಬೇಕು ಅಂದ್ರೆ, ನಮಗೆ ತಿನ್ನಕ್ ರುಚಿನೇ ಬೇಕಂತಲ್ಲ, ತಿನ್ನಕ್ ಏನಾದ್ರು ಬೇಕು ಮೈಂಡ್ ಡಿಸ್ಟ್ರಾಕ್ಟ್ ಆಗಿರಕ್ಕೆ. ಆ ಡಿಸ್ಟ್ರಾಕ್ಷನ್ಗೆ ಒಳ್ಳೇದು ಕೊಟ್ಬಿಡ್ಬೋದಲ್ವಾ? ಸೌತೆಕಾಯಿ, ಕ್ಯಾರೆಟ್, ಟೊಮ್ಯಾಟೊ ಅಥವಾ ಇನ್ಯಾವ್ದಾದ್ರು ಪ್ರೋಟೀನ್ ಐಟಮ್ನ ಹತ್ರ ಇಟ್ಕೊಂಡ್ರೆ, ನಾನ್ ಅಂಗಡಿಗೆ ಹೋಗಿ ತೆಗೆದುಕೊಂಡು ಬಂದು ತಿನ್ನೋ ಅಷ್ಟೇನು ನಮಗೆ ಟೈಮ್ ಇರಲ್ಲ. ಅದಕ್ಕೆ ಬಾಗ್ಲಾಕ್ಬೇಕು, ಬೀಗ ಹಾಕ್ಬೇಕು, ಗಾಡಿ ತೆಗಿಬೇಕು, ಅಷ್ಟೆಲ್ಲ ಮಾಡಲ್ಲ ನಾವು. ತಕ್ಷಣ ಕೈಗೆ ಏನ್ ಸಿಗತ್ತೋ ಒಂದು ಬ್ಯಾಗ್ ಹಾಕೋತೀವಿ. ಆ ಕೈಗೆ ಸಿಗೋದನ್ನ ಕ್ಯಾನ್ ಯು ಮೇಕ್ ಇಟ್ ಇಂಟು ಎ ಗುಡ್ ಹ್ಯಾಬಿಟ್? ಆ ಪ್ರಕ್ರಿಯೆ ಇದೆಯಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿದೆಯಲ್ಲ, that is a painful process. We have to grow high tolerance for pain. ಆ ಪೈನ್ ನ ತಡ್ಕೋಬೇಕಾಗತ್ತೆ. ತಡ್ಕೊಂಡು ಆ ಡಿಸೈನ್ ಮಾಡಿದಾಗ, ಆ ಡಿಸೈನ್ ನಮ್ಮನ್ನ ವೀರ ಶಪಥಗಳು ಏನು ಮಾಡಕ್ಕಾಗಲ್ವೋ, ವೀರ ಶಪಥಗಳಿಂದ ಘನರೂಪಿ ಆಗದದು ಅಂತ ಡಿವಿಜಿ ಹೇಳ್ತಾರಲ್ಲ, ಆಗಲ್ವಲ್ಲ. ಆದರೆ ಡಿಸೈನ್ಗಳ ಮೂಲಕ ನಾವು ನಿರ್ವಹಿಸ್ಕೋಬಹುದು. ಜಾಗಿಂಗ್ ಹೋಗ್ಬೇಕು, ವರ್ಕೌಟ್ ಹೋಗ್ಬೇಕು ಬೆಳಗ್ಗೆ ಅಂದ್ರೆ, ಯಾವ್ದೋ ಒಂದು ಆಸ್ಪಿರೇಷನಲ್ ಐಟಮ್ ಜೊತೆ ಅದನ್ನ ಎಂಟ್ವೈನ್ ಮಾಡ್ಬಿಡ್ಬೇಕು. ಅಂದ್ರೆ ಬೆಳಗ್ಗೆ ನಂಗೆ ಹೇಳಕ್ ಇಷ್ಟ ಆಗ್ತಿಲ್ಲ ಅಂದ್ರೆ, ನನಗೆ ಇಷ್ಟ ಆಗಿರೋ ಜರ್ಸಿ ಶರ್ಟ್ ಅಥವಾ ನೈಕಿ ಶೂಸ್ನೋ ಫ್ರೆಶ್ ಆಗಿ ತೊಳೆದು ವಾಶ್ ಮಾಡಿ ಖುಷಿಯಾಗಿ ಇಟ್ಕೊಂಡಿದ್ರೆ, ವಿ ಫೀಲ್ ಲೈಕ್ ಗೋಯಿಂಗ್ ಇನ್ ಟು ಇಟ್. ದಟ್ ಈಸ್ ವಾಟ್ ಡ್ರೈವಿಂಗ್ ಗುಡ್ ಬಿಹೇವಿಯರ್ ಬೈ ಡಿಸೈನ್, ನಾಟ್ ವಿತ್ ವೀರ ಶಪಥ ಆರ್ ನಾಟ್ ವಿತ್ ಅಗ್ರೆಷನ್. ಹಂಗಾಗಿ ಸ್ನೇಹಿತರೆ, ಯಾವ್ದಾದ್ರೂ ಒಳ್ಳೆ ಡಿಸೈನ್ ಕಡೆ ವರ್ಕ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸ್ಮಾರ್ಟ್ ಫೋನ್ಗೆ ಗ್ರೇ ಸ್ಕೇಲ್ ಆನ್ ಇಟ್ಬಿಡಿ. ನಾನು ಅದನ್ನ ಮಾಡ್ತೀನಿ. ಯಾಕಂದ್ರೆ ಇಮೇಜಲ್ಲಿ ಏನೋ ನನಗೆ ಆಸಕ್ತಿ ಇಲ್ಲ. ನ್ಯೂಸ್ ಓದಬೇಕು, ಇವ್ರಿಗೆ ಹಿಂಗಾಯ್ತು ಅಂತ ಆ ಚಿತ್ರ ನೋಡೋ ಅವಶ್ಯಕತೆ ಇರಲ್ಲ ನನಗೆ. ನಿಜವಾಗ್ಲೂ ನಿಮ್ಮಲ್ಲಿ ವಿಷಯ ಚೆನ್ನಾಗಿದೆ ಅಂದ್ರೆ, ಯು ಶುಡ್ ಕ್ರಿಯೇಟ್ ಗುಡ್ ಟೆಕ್ಸ್ಟ್ ಫಾರ್ ಮೀ ಅನ್ನೋದು ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನು, ಶಾಪಿಂಗ್ ಆಪ್ಸ್ ನೆಲ್ಲ ತೆಗೆದು ಬಿಸಾಕ್ಬಿಡೋದು. ಯಾಕೆ? ಮೊದಲು ನಮಗೆ ಡೇಟಾ ಶಾರ್ಟೇಜ್ ಇದ್ದಾಗ ಎಲ್ಲಾ ಶಾಪಿಂಗ್ ಆಪ್ಸ್ ನ ಇಟ್ಕೊಂಡಿರ್ತಿದ್ವಿ. ಇವತ್ತೇನಾಗಿದೆ, ಡೇಟಾ ಚೀಪ್ ಆದ್ರೆ ಮರ್ತಿರೋದೇನಂದ್ರೆ, ಆ ಫೋನಿಂದ ಆಪ್ಸ್ ನ ತೆಗಿಯೋದೇ ಇಲ್ಲ. ಹಂಗಾಗಿ ಸಮಯ ಸಿಕ್ಕಾಗೆಲ್ಲ ವಿಶ್ ಲಿಸ್ಟ್ ಸ್ಕ್ರಾಲಿಂಗ್. ಅದು ಬೇಕಿಲ್ಲ, ಬೇಕಂದಾಗ ಇನ್ಸ್ಟಾಲ್ ಮಾಡ್ಕೋ. ಸೋಷಿಯಲ್ ಆಪ್ಸ್ ಅಂತೂ ಇಟ್ಕೊಳ್ಳೇಬೇಡ. ಎಲ್ಲದಕ್ಕೂ ಆಪ್ ಟೈಮರ್ ಇಟ್ಕೋ. ದಟ್ ಈಸ್ ವಾಟ್ ಕ್ರಿಯೇಟಿಂಗ್ ಗುಡ್ ಬಿಹೇವಿಯರ್ ಥ್ರೂ ಇಂಟೆಲಿಜೆಂಟ್ ಡಿಸೈನ್. ಹಾಗಾಗಿ ಡಿವಿಜಿ ಅವರು ಹೇಳ್ತಿರೋದು, ಸೈರಿಸದ ನಿನಿತು ನೀ ಮಂಕುತಿಮ್ಮ. ಯು ಶುಡ್ ವರ್ಕ್ ಆನ್ ಇಟ್ ಥ್ರೂ ಪೇನ್. ಲರ್ನ್ ಟು ಎಂಜಾಯ್ ಗುಡ್ ಪೇನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಪೇನ್ ಅನ್ನೋದು 2 ತರ. ಒಂದು ಗುಡ್ ಪೇನ್, ಅನದರ್ ಒನ್ ಇಸ್ ಬ್ಯಾಡ್ ಪೇನ್. ಬ್ಯಾಡ್ ಪೇನ್ ಏನಂದ್ರೆ, ನಾ ರಾತ್ರಿ ಎಲ್ಲ ಫೋನಲ್ಲಿ 2 ಅವರ್ ಡೂಮ್ ಸ್ಕ್ರಾಲಿಂಗ್ ಮಾಡಿ ಕಣ್ಣು ಬರುತ್ತಲ್ಲ, ಆ ಪೇನಿಂದ ನಂಗೆ ಏನು ಉಪಯೋಗನೂ ಇಲ್ಲ. ಅದೇ ಬೆಳಗ್ಗೆ ಎದ್ದು ವೆಯ್ಟ್ಸ್ ಲಿಫ್ಟ್ ಮಾಡಿ ಪ್ರೋಟೀನ್ ತಗೊಂಡ್ರೆ ಮೈಕೈ ಎಲ್ಲ ಪೇನ್ ಇರುತ್ತೆ, ಬಟ್ ಯುವರ್ ಮಸಲ್ ವಿಲ್ ಬಿ ಹೀಲಿಂಗ್. ಬಟ್ ದಟ್ಸ್ ಎ ಗುಡ್ ಪೇನ್. ಬುಕ್ ಓದೋದು, ಕಷ್ಟದ ಪುಸ್ತಕಗಳು, ಯಾವುದೋ ನಿಮ್ಮ ಕ್ಷೇತ್ರದಲ್ಲೇ ಕಷ್ಟದ ಪುಸ್ತಕಗಳಿರುತ್ತೆ, ಅಥವಾ ಕಷ್ಟದ ವಿಷಯಗಳು, ಕಷ್ಟದ ಕ್ಲಾಸ್ಗಳು, ಕಷ್ಟದ ಅಪ್ಸ್ಕಿಲ್ ಸೆಮಿನಾರ್ಗಳು ಇರುತ್ತೆ, ಅದಕ್ಕೆ ಹೋಗಿ ಸೇರ್ಕೊಳ್ಳಿ. ದಟ್ಸ್ ಎ ಗುಡ್ ಪೇನ್. Because with that pain you are strengthening yourself. Sairisada ninitu nee mankutima. So you have to work on it. Learn to enjoy good pain. Learn to reject bad pains. Bad pains na ನಾವು ಬಿಟ್ಟಾಗ ನಮಗೆ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಡಿವಿಜಿ ಅವರು ಹೇಳ್ತಿರೋದು, ನೀನ್ ವೀರ ಶಪಥಗಳಿಂದ ಅಲ್ಲ, ಯು ಹ್ಯಾವ್ ಟು ಟಾಲರೇಟ್ ಇಟ್. ಟಾಲರೇಟ್ ದ ಪೇನ್ ಟೇಕಿಂಗ್ ಪ್ರಾಸೆಸ್ ಆಫ್ ಇಟ್. ದೆನ್ ಯು ವಿಲ್ ಕಮ್ ಅಕ್ರಾಸ್ ಆಸ್ ವಿಕ್ಟೋರಿಯಸ್ ಇಂಡಿವಿಜುವಲ್. ಹಂಗೆ ಕಮಿಟ್ಮೆಂಟ್ ನ ನಮಗ್ ನಾವು ಮಾಡ್ಕೋತಾ, ಲೆಟ್ ಅಸ್ ಏಮ್ ಟು ಫಿಕ್ಸ್ ಅವರ್ ಪ್ರಾಸೆಸ್. ವಿಲ್ ಪವರ್ ವಿಲ್ ಫಾಲೋ ಅಂತ BJ Fogg ಹೇಳ್ತಾನೆ ಟೈನಿ ಹ್ಯಾಬಿಟ್ಸ್ ಅಲ್ಲಿ. ಅಂದ್ರೆ ನಿನ್ನ ಪ್ರಾಸೆಸ್ ನ ಫಿಕ್ಸ್ ಮಾಡ್ಬಿಟ್ಟೆ ಅಂದ್ರೆ, ಇಚ್ಛಾಶಕ್ತಿ ಅನ್ನೋದು, ಮನುಜ ಸ್ವಭಾವದ ಸದೃಢತೆ ಅನ್ನೋದು ಸಹಜವಾಗಿನೇ ಇಟ್ ಕಮ್ಸ್ ಆಸ್ ಎ
ಡಿರೈವೇಟಿವ್. ಅದಕ್ಕೆ DVG ಅವರು ಹೇಳ್ತಿರೋದು, ಆ ಕಮಿಟ್ಮೆಂಟ್ ನ ನಮಗ್ ನಾವೇ ಮಾಡ್ಕೋತಾ ಪೇನ್ ನ ಎಂಜಾಯ್ ಮಾಡೋಣ, ಪಾಸಿಟಿವ್ ಪೇನ್ ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಗ್ಗವನ್ನ ಮತ್ತೋದೋಣ. ಗಾರೆಗಚ್ಚೇನಲ್ಲ ದಾರುದೂಲಗಳಲ್ಲ, ಪಾರದ ದ್ರವದ ಒಲು ಮನುಜ ಸ್ವಭಾವ, ವೀರ ಶಪಥಗಳಿಂದೆ ಘನರೂಪಿಯಾಗದದು, ಸೈರಿಸದ ನಿನಿತು ನೀ ಮಂಕುತಿಮ್ಮ. ಈಗ ಮುಂದಿನ ಕಗ್ಗ. DVG ನಮ್ಮೆಲ್ಲರ ಇಂದಿನ ಸಮಸ್ಯೆ ಏನು? ಅತಿಯಾದ ದುರಹಂಕಾರ, ಆರೋಗ್ಯನ್ಸ್, ಸ್ಟಬರ್ನೆಸ್. ಸ್ನೇಹಿತರೆ, ಒಂದು ಬಾರಿ ನಾವು ಹಿಂತಿರುಗಿ ನೋಡಿದಾಗ ಜೀವನದಲ್ಲಿ ಕಾಣಿಸೋದು ನಮ್ಮ ಪೋಷಕರು, ತಂದೆ ತಾಯಿಯರು ಒಂದೇ ಕಂಪ್ನಿಲಿ ಒಂದೇ ಆಫೀಸಲ್ಲಿ ತಮ್ಮ ಜೀವಮಾನ ಪೂರ್ತಿ ಕೆಲಸ ಮಾಡ್ತಿದ್ರು. ಬಾಸ್ ಸಮಸ್ಯೆ ಕೊಟ್ರೆ ಅದಕ್ಕೆ ಹೊಂದ್ಕೋತಿದ್ರು, ಇನ್ನೇನೋ ಸಮಸ್ಯೆ ಆದ್ರೆ ಬ್ಯಾಂಕಿಂದ ಅದಕ್ಕೆ ಅಡಾಪ್ಟ್ ಆಗ್ತಿದ್ರು. ಆದರೆ ನಮ್ಮ ಜನರೇಷನ್ ಅಲ್ಲಿ ಏನಾಯ್ತು ಅಂದ್ರೆ, ಹೊರದೇಶದ ಉದ್ಯಮಗಳು ಬಂದು ಕೈ ತುಂಬಾ ಹಣವನ್ನ ಸಂಬಳವನ್ನ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಾಗ ನಮಗೆ ಆ ಹ್ಯುಮಿಲಿಟಿ, ತಳಸ್ಪರ್ಶಿ ವ್ಯಕ್ತಿತ್ವದ ಅವಶ್ಯಕತೆ ಇಲ್ಲ ಅಂತ ಅನ್ಸಕ್ಕೆ ಆರಂಭ ಆಯ್ತು. ಇವತ್ತು ನಾವು ಮೆಕ್ಡಿಲೋ, ಟ್ಯಾಕೋಬೆಲ್ಲಲ್ಲೋ ಕ್ಯಾಶಿಯರ್ ಹತ್ರ ಮಾತಾಡೋ ಆರೋಗ್ಯನ್ಸ್ ನ ನಾವು ಗಮನಿಸಿದ್ರೆ, ನಮ್ಮ ಇಂದಿನ ಆಧುನಿಕ ಸಮಾಜದಲ್ಲಿ ಏನನ್ನ ಕಳ್ಕೊತಾ ಇದೀವಿ, ಅದರಿಂದ ಏನ್ ತುಂಬಾ ದೊಡ್ಡ ನಷ್ಟ ಆಗತ್ತಪ್ಪ. ನಾನು ಯಾರ್ದೋ ಮೇಲೆ ಆರೋಗ್ಯನ್ಸ್ ತೋರಿಸಿದ್ರೆ ಏನ್ ನಷ್ಟ ಅಂದ್ರೆ, ಅದೇ ವ್ಯಕ್ತಿತ್ವವನ್ನ ನಾವು ವೃತ್ತಿಗೆ ತಗೋತೀವಿ, ಸಂಬಂಧಗಳಿಗೆ ತಗೋತೀವಿ. ಆ ಕಡೆ ಇರೋರು ಸಹ, ಅಂದರೆ ನಮ್ಮ ಸಂಬಂಧದಲ್ಲಿ ಆ ಕಡೆ ಇರೋ ಸಂಬಂಧಿಗಳು, ಪಾರ್ಟ್ನರ್ ಇರ್ಬೋದು ಅಥವಾ ಬಾಸ್ ಇರ್ಬೋದು, ಯಾರಾದ್ರೂ ಸಹ ಅವರು ಅದೇ ರೀತಿಯ ಮನಸ್ಥಿತಿಯಲ್ಲೇ ನಮ್ಮನ್ನ ನೋಡ್ತಿರ್ತಾರೆ. ಹಂಗಾಗಿ ನಮ್ಗೆ ಅಡ್ಯಾಪ್ಟಬಿಲಿಟಿ ಹ್ಯಾಸ್ ಬಿಕಮ್ ಎ ರಿಯಲ್ ಚಾಲೆಂಜ್. ಅದಕ್ಕೆ DVG ಅವರ ಚಾಟಿ ಏಟು, ಹಠವಾದ ಕೆಡೆಯಲ್ಲಿ ಮನುಜ ಪ್ರಪಂಚದಲ್ಲಿ ಸೆಟೆಯಷ್ಟೋ ದಿಟವೆಷ್ಟೋ ಬೆರೆತಿರುವುದಿಲ್ಲಿ, ಪಟುವಾಗಿ ನಿಲ್ಲಲಹುದೇ ಮಣಲಳು ಎಸಗಿದ ಗೋಡೆ, ಕಟುತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ. ಹಠವಾದ ಕೆಡೆಯಲ್ಲಿ ಮನುಜ ಪ್ರಪಂಚದಲ್ಲಿ, ಮನುಷ್ಯ ನಾನ್ ಬದ್ಲಾಗಲ್ಲಪ್ಪ, ನಾ ಹಿಂಗೇ ಇರ್ತೀನಿ ಅಂದ್ರೆ ಮನುಷ್ಯ ಪ್ರಪಂಚದಲ್ಲಿ ವಿಕಾಸ ಆಗ್ತಿತ್ತ? ನಾನು ಈಗ ಡಿಸೆಂಬರು ಅಂತ ಸ್ವೆಟರ್ ಹಾಕೊಂಡ್ ಕೂತಿದ್ದೀನಿ, ನಾನ್ ಹಿಂಗೇ ಇರ್ತೀನಿ ಬೇಸ್ಗೆಲು ಅಂದ್ರೆ ಮನುಷ್ಯ ಪ್ರಗತಿ ಹೊಂದಕ್ಕಾಗ್ತಿತ್ತ? ಮನುಷ್ಯನ ಮುಖ್ಯ ಅಡ್ವಾಂಟೇಜ್ ಇನ್ನಿತರೆ ಸಸ್ತನಿಗಳಿಗೆ ಹೋಲಿಸಿದ್ರೆ, ಸಮಯಕ್ಕೆ ತಕ್ಕಂತೆ ತನ್ನ ಜೀವನ ಶೈಲಿಯನ್ನ, ಚಿಂತನೆಯನ್ನ ಪ್ರಶ್ನಿಸಿಕೊಳ್ಳೋದು, ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ. ಆದರೆ ಇವತ್ ನಾವೇನಾಗ್ತಿದೀವಿ? ಸ್ಟಬರ್ನ್ ಆಗ್ತಾ ಇದೀವಿ. ಹಠವಾದ ಕೆಡೆಯಲ್ಲಿ, ಹಠವಾದ ಸೆಲ್ಫ್ ಸೆಂಟ್ರಿಕ್ ಆಟಿಟ್ಯೂಡ್, ನಾನ್ ಸರಿ, ಇಬ್ರು ರಾಂಗ್ ವೇಲ್ ಬಂದು ಒಬ್ರಿಗೊಬ್ರು ಡಿಕ್ಕಿ ಹೊಡೆದು ಗಲಾಟೆ ಮಾಡ್ತಿರ್ತಾರಲ್ಲ, ಆ ರೀತಿ ಇಲ್ಲಿ ನಾವು ಹಠವಾದ ಅಂದ್ರೆ ಒಂದು ತಪ್ಪು ಪರಿಕಲ್ಪನೆಗೆ ಬೀಳಬಾರ್ದು. ಹಿಂದೆಲ್ಲ ನಾವು ಇನ್ಸೆಸೆಂಟ್ ಎಫರ್ಟ್, ಕಠಿಣ ಪರಿಶ್ರಮಕ್ಕೆ ಒಂದು ಬೇಕಲ್ಲ, ಅದು ಇಚ್ಛಾಶಕ್ತಿ, ಅದನ್ನ ನಾವು ಹಠ ಅನ್ಕೋತೀವಿ. ಅದು ಹಠ ಅಲ್ಲ. ಹಠ ಅಂದ್ರೆ ಅರ್ಥವೇ ಇಲ್ಲದ ಅಂಶಗಳಿಗೆ, ಟ್ರಿವಿಯಲ್ ಅಂಶಗಳಿಗೆ ನಮ್ಮ ಆರೋಗ್ಯನ್ಸ್ ತೋರಿಸೋದು. ನಾವೆಲ್ಲ ಎಜುಕೇಟೆಡ್. ಆ ಸೆಕ್ಯೂರಿಟಿ ಬಂದ್ಬಿಟ್ಟು, ಸರ್ ಇಲ್ಲಿ ಪಾರ್ಕ್ ಮಾಡಬೇಡಿ, ಆಫೀಸಲ್ಲಿ ಎಲ್ಲರೂ ಒಂದೇ ಕಡೆ ಪಾರ್ಕ್ ಮಾಡ್ತಿದ್ದಾರೆ, ಜೊತೆಗೆ ನೀವು ಅದ್ರ ಪಕ್ಕನೆ ಪಾರ್ಕ್ ಮಾಡಿದ್ರೆ ಒಂದ್ ಕಡೆ ಜಾಗ ಉಳಿಯತ್ತೆ ಅಂತ ಹೇಳಿದ್ರೆ, ಯು ಅನ್ಎಜುಕೇಟೆಡ್ ಗೈ, ನಿನ್ಗೇನ್ ಗೊತ್ತೋ, 10ನೇ ಕ್ಲಾಸ್ ಓದಿಲ್ಲ ಅಂತೀವೇ ಹೊರತು, ನಾವು ಡಬಲ್ ಗ್ರಾಜುಯೇಟ್ ಮಾಡ್ಕೊಂಡು ಸಮಸ್ಯೆ ಎಲ್ಲಾಗ್ತಿದೆ ಅನ್ನೋದನ್ನ ಗಮನಿಸಕ್ಕೆ ಮರಿತಾ ಇದೀವಲ್ಲ. ಆದರೆ ಸ್ನೇಹಿತರೆ, ಅಡ್ಯಾಪ್ಟಬಿಲಿಟಿ ಇಲ್ಲದೆ ನಾವು ಕೇವಲ ನಮ್ಮ ಕೆಳಗಿನವ್ರ ಮೇಲೆ ರೇಗಾಡ್ಬೋದು, ಅವ್ರು ಹೆಂಗೋ ತಡ್ಕೋತಾರೆ, ಮೇಲ್ನವರು ಜೊತೆಗಿನವರು ಯಾಕೆ ತಡ್ಕೋತಾರೆ. ಎಷ್ಟೋ ಜನರು ತಿರುಗಿ ನಮ್ಗೆ ಕೊಡ್ಬೇಕಾದ ರೀತಿ ಕೊಟ್ಟು ಬಿಡ್ತಾರೆ. ಸಟೆ ಎಷ್ಟೋ ದಿಟವೆಷ್ಟೋ ಬೆರೆತಿರುವುದಿಲ್ಲಿ, ಸಟೆ ಪೊಳ್ಳಾಗಿರೋ ಎಷ್ಟೋ ಜನರಿದ್ದಾರೆ, ಪೊಳ್ಳಾಗಿರೋ ಎಷ್ಟೋ ವ್ಯವಸ್ಥೆಗಳಿವೆ. ಅಂದ್ರೆ ನಾವೊಂದು ಹಣ್ಣು ತಗೊಂಡ್ಬಂದ್ರೆ ಅದರಲ್ಲಿ ಕೆಟ್ಟೋಗಿರೋದಿರುತ್ತೆ, ಚೆನ್ನಾಗಿರೋದಿರುತ್ತೆ. ದಿಟವೆಷ್ಟೋ ಬೆರೆತಿರುವುದಿಲ್ಲಿ, ಎಲ್ಲವೂ ಸಾಧ್ಯ. ಅಸ್ತಿತ್ವದಲ್ಲಿ ಎಲ್ಲವೂ ಸಾಧ್ಯ ಅಲ್ವಾ? ಈಗ ನಾವೊಂದೇನಾದ್ರೂ ಬ್ಲಿಂಕಿಟ್ ಮಾಡಿದ್ರೆ ಅದರಲ್ಲಿ 10ರಲ್ಲಿ 2 ಕ್ಯಾರೆಟ್ ಕೆಟ್ಟಿರತ್ತಲ್ವಾ? ಆದರೆ ಮನುಷ್ಯ ಆ ಸ್ಟಬರ್ನೆಸ್ ನ ಹಿಂದೆ ಬಿಟ್ಟಿದ್ರಿಂದ ವಿಕಾಸ ಆಗಕ್ ಶುರುವಾಯ್ತು. ಇವತ್ ನಾವು ಯಾರ್ದೋ ಮೇಲೆ ರೇಗಾಡ್ಬೋದು. ಹಿಂದೆ ಮನುಷ್ಯನಿಗೆ ವೈರಿ ಆಗೋ ಅವಶ್ಯಕತೆ ಇರಲಿಲ್ಲ. 80-90% ಜನ ಪ್ರಾಕೃತಿಕ ವಿಕೋಪಗಳಿಂದ ಸಾಯ್ತಿದ್ರು. ಅವತ್ತು ಮನುಷ್ಯನಿಗೆ ಬೇಕಿದ್ದು ಅಡ್ಯಾಪ್ಟಬಿಲಿಟಿ, ಹೊಂದಿಕೊಳ್ಳುವಂತಹ ಮನಸ್ಥಿತಿ. ವಿಕಾಸ ಹೊಂದುವ ಸಮಯದಲ್ಲಿ, ಅಂದ್ರೆ ಮನುಷ್ಯ ನೊಮ್ಯಾಡಿಕ್ ಜೀವನ ನಡೆಸ್ತಿದ್ದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾಗ್ತಿತ್ತು. ಯಾವ್ದೋ ಒಂದು ಹಣ್ಣಲ್ಲಿ ಬಿಟ್ಟಿದೆ ಅಂದ್ರೆ ಒಂದೊಂದು ಕಡೆ ಸ್ವಲ್ಪ ಬದಲಾವಣೆ ಕಾಣಿಸ್ತಿತ್ತಲ್ಲ. ನೊಮ್ಯಾಡಿಕ್ ಅಂದ್ರೆ ಅವರು ಎಷ್ಟೋ ಮೈಲಿಗಳು ನಡ್ಕೊಂಡ್ ಹಂಗೆ ಹೋಗ್ತಿರ್ತಿದ್ರು, ಜೀವನ ಹುಡ್ಕೊಂಡು, ಎಲ್ಲಿ ಜೀವನೋಪಾಯ ಸಿಗತ್ತೋ. ಅದಾದ್ಮೇಲೆ ಸಿವಿಲೈಸೇಷನ್ ಬಂದಿದ್ದು, ನಾಗರಿಕತೆ ಬಂದಿದ್ದು. ಆದ್ರೆ ಆ ಕಾಲಕ್ಕೆ ನಡ್ಕೊಂಡು ಓಡಾಡ್ತಿದ್ದಾಗ ಒಂದು ಕಿತ್ತಲೆ ಹಣ್ಣು ಒಂದ್ ರೀಜನ್ ಅಲ್ಲಿ ಬೆಳೀತಿದ್ರೆ ಒಂದ್ ಬಣ್ಣ ಇದ್ರೆ, ಸ್ವಲ್ಪ ಅದರ ಟೆಕ್ಸ್ಚರೇ ಬೇರೆ ಇರ್ಬೋದು, ಬಣ್ಣನೇ ಬೇರೆ ಇರ್ಬೋದು ಇನ್ನೊಂದ್ ರೀಜನ್ ಅಲ್ಲಿ. ಅವ್ರು ಅದನ್ನ ಸೇವಿಸ್ಬೇಕು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇದು ಹಂಗೆ ಇರತ್ ಬಿಡು, ಏನಾಗಲ್ಲ ಬಿಡು ಅಂತ ನಾವೀಗ ಆರೋಗ್ಯಂಟ ಮಾತಾಡ್ತೀವಲ್ಲ, ಹಾಗೇನಾದ್ರು ಸ್ಟಬರ್ನ್ ಆಗಿ ಚಿಂತನೆ ಇಲ್ಲದೆ ಯೋಚನೆ ಮಾಡದೆ ಕನ್ಸ್ಯೂಮ್ ಮಾಡಿದ್ರೆ ಪ್ರಾಕೃತಿಕ ಶಿಕ್ಷೆ ಸಾವು. ಯಾಕೆ ಎಷ್ಟೋ ಹಣ್ಣುಗಳು ವಿಷಪೂರಿತ ಆಗಿರಬಹುದಾಗಿತ್ತು. ಆದ್ರೆ ಇವತ್ತು ಸ್ನೇಹಿತರೆ, ಅದನ್ನ ನಾವು ಉದಾಹರಣೆ ಮೂಲಕ ತಿಳ್ಕೋಬೇಕು ಅಂದ್ರೆ, ಆ ಸ್ಟಬರ್ನೆಸ್ ಇಂದ ಏನಾಗಲ್ಲ ಬಿಡು, ನನ್ನ ಹತ್ರ
ದುಡ್ಡಿದೆ, ನಾ ಹೆಂಗೋ ಜೀವನ ನಡೆಸ್ತೀನಿ ಅನ್ನೋ ಸ್ಟಬರ್ನೆಸ್ ಇಂದ ದಿಲ್ಲಿಲಿ ಯಾವ್ದೋ ಒಂದು ಹೋಟೆಲ್ ನಲ್ಲಿ ಡ್ರೈ ಐಸ್ ನ ಮೌತ್ ಫ್ರೆಶ್ನರ್ ತರ ಬಾಯಿ ಹಾಕೊಂಡು ಎಲ್ಲಾರು ರಕ್ತದ ವಾಂತಿ ಮಾಡ್ಕೋತಿದ್ರಲ್ಲ, ಅದು ನನಗಂತೂ ನಮ್ಮ ಇಂದಿನ ಸಮಾಜದ ಒಂದು ಸಂಕೇತವಾಗಿ ಅನಿಸ್ತು. ಅಂದ್ರೆ ನಮಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನುವ ಚಿಂತನೆ ಇಲ್ಲದೆ, ಅಡ್ಯಾಪ್ಟಬಿಲಿಟಿ ಇಲ್ಲದೆ, ಶಿಯರ್ ಆರೋಗ್ಯನ್ಸ್ ಇಂದ ಏನಾಗತ್ತೆ ಬಿಡು ಅನ್ನುವ ಮನಸ್ಥಿತಿಯಲ್ಲಿ ನಾವು ನಡ್ಕೋತಾ ಇದೀವಿ. ಇದು ನಮ್ಮ ಬೇರೆ ವಲಯಗಳಲ್ಲೂ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಒಂದು ಕಡೆ ನಾವು ಆರೋಗ್ಯನ್ಸ್ ನ ತೋರಿಸ್ತಾ ಹೋದ್ರೆ ಇನ್ನೊಂದು ವಲಯಕ್ಕೂ ಬರುತ್ತೆ. ಒಂದ್ ಶೇರ್ ಇನ್ವೆಸ್ಟ್ ಮಾಡ್ಬೇಕು, ಏನಾಗಲ್ಲ ಬಿಡು, ಇಷ್ಟು ದಿನ ಚೆನ್ನಾಗಿ ನಡೀತಿದೆ, ಮುಂದೇನು ಚೆನ್ನಾಗಿ ಓಡುತ್ತೆ ಅಂದ್ರೆ ಏನಾಗ್ತಿದೆ ಎಕಾನಮಿ ನೋಡ್ಬೇಕು ನೀನು, ಅದು ಇಳಿಯತ್ತಾ ಏರತ್ತಾ, ಏನಾಗಲ್ಲ ಬಿಡು, ಅದು ನನ್ ಶೇರ್ ಮುಟ್ಟ ಧೈರ್ಯ ಯಾರಿಗಿಲ್ಲ ಅಂತೆಲ್ಲ ನಾವು ಡೈಲಾಗ್ ಹೊಡೆದ್ರೆ ನನ್ನ ಹಠವಾದಕ್ಕೆ ಯಾವುದೇ ಬೆಲೆ ಇಲ್ಲ. ಯಾಕಂದ್ರೆ ಎವ್ರಿ ಶೇರ್ ಯು ಹ್ಯಾವ್ ಟು ಸಿ ಸೆಟೆಯೆಷ್ಟೋ ದಿಟವೆಷ್ಟೋ ಬೆರೆತಿರುವುದಿಲ್ಲಿ. ಪ್ರತಿದಿನವೂ ನಾವು ರೈಟ್ ಅಂಡ್ ರಾಂಗ್ ನ ಡ್ರಾಪಿಂಗ್ ಈಗೋ ಚೂಸ್ ಮಾಡ್ತಾ ಹೋಗ್ಬೇಕು. ಪಟುವಾಗಿ ನಿಲ್ಲಲಹುದೆ ಮಣಲಳು ಎಸಗಿದ ಗೋಡೆ. ಪಟುವಾಗಿ ನಿಲ್ಲತ್ತೇನಪ್ಪ ಅಂದ್ರೆ ಗಟ್ಟಿಯಾಗಿ ನಿಲ್ಲತ್ತೇನಪ್ಪ, ಏನು ಮರಳಲ್ಲಿ ಕಟ್ಟಿದ ಗೋಡೆ. ನಿನ್ನ ಅಹಂಕಾರ ಅನ್ನುವುದು ಮರಳಲ್ಲಿ ಕಟ್ಟಿದ ಗೋಡೆ. ಎಷ್ಟು ಅದ್ಭುತವಾದಂತಹ ಕವಿ ಸಮಯ ಇದೆ ನೋಡಿ ಇಲ್ಲಿ ಸ್ನೇಹಿತರೆ. ಮುಖ್ಯವಾಗಿ ನಾವ್ ಏನ್ ತಿಳ್ಕೋಬೇಕು ಅಂದ್ರೆ, ನಮ್ಮ ಅಹಂಕಾರ ಯಾವಾಗ ಪ್ರಶ್ನಿಸಲ್ಪಡುತ್ತೋ ಅವತ್ತೇ ನಿಜವಾದ ಅರಿವು, ತಿಳುವಳಿಕೆ, ಜ್ಞಾನ ಬೆಳೆಯೋದು ಅಲ್ವಾ. ಜರ್ಮನಿಯ ಮಹಾನ್ ದಾರ್ಶನಿಕರಾಗಿದ್ದ ಫ್ರೆಡ್ರಿಕ್ ನೀಶೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಎಲ್ಲಿ ಅಹಂಕಾರ ಸುಟ್ಟಿರತ್ತೋ ಅಲ್ಲಿ ಅಹಂಕಾರಕ್ಕಿಂತ ಶ್ರೇಷ್ಠವಾದೇನೋ ಬೆಳೆಯುತ್ತೆ ಅಂತ. ಅಂದ್ರೆ ಎಷ್ಟು ಅದ್ಭುತವಾಗಿದೆ ನೋಡಿ ಅವ್ರ ಸಾಲು. ನಮ್ಮ ಅಹಂಕಾರಕ್ಕೆ ಏನೋ ಒಂದು ನೋವಾಯ್ತು ಅನ್ಕೊಳ್ಳಿ, ಬಾಸು ಕೆಲಸ ಮಾಡು ಇಲ್ಲ ಕೆಲಸ ಬಿಟ್ಟು ಹೋಗು ಅಂತ ಹೇಳಿದ್ರು ಅನ್ಕೊಳ್ಳಿ, ಅದು ನಮ್ಮ ಅಹಂಕಾರಕ್ಕೆ ಹರ್ಟ್ ಆಗಿದೆ. ಆದ್ರೆ ಆ ಅಹಂಕಾರಕ್ಕೆ ಹರ್ಟ್ ಆದಾಗ ಅಲ್ಲಿ ಇನ್ನೊಂದ್ ಯಾವ್ದೋ ಹೊಸ ದೊಡ್ಡ ಶಕ್ತಿ ಬೆಳೆಯುತ್ತೆ. ಅಂದ್ರೆ ಅಲ್ಲಿ ನಮ್ಮ ಇಚ್ಛಾಶಕ್ತಿಯನ್ನ ಬೆಳೆಸಿಕೊಳ್ಳಕ್ಕೆ ಅದೊಂದು ಆಪರ್ಚುನಿಟಿ. ಹಂಗಾಗಿ ನಾವು ಅಹಂಕಾರ ಮತ್ತೆ ಸ್ಟಬರ್ನೆಸ್, ದುರಹಂಕಾರವನ್ನ ಬಿಟ್ಟಾಗ ಸತ್ಯಕ್ಕೆ ಹತ್ರ ಬರ್ತೀವಿ, ಜ್ಞಾನ ಹೆಚ್ಚಾಗತ್ತೆ. ನಾವು ಹುಟ್ಟಿದಾಗ ಏನಾದ್ರೂ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತಿದ್ವಿ. ಯಾಕೆ? ನಾವು 8-10 ವರ್ಷದವರೆಗೂ ನಮ್ಮ ಅಪ್ಪನೇ ಸ್ಟ್ರಾಂಗೆಸ್ಟ್ ಅನ್ಕೊಂಡ್ಬಿಡಿದ್ವಿ. 10-12 ವರ್ಷ ಆಗ್ತಿದಂಗೆ ಗೊತ್ತಾಯ್ತು ಅಪ್ಪಂಗೂ ಹುಷಾರಿಲ್ದಂಗೆ ಆಗ್ತಿದೆ, ಅಪ್ಪಂಗೂ ಮಂಡಿ ನೋವು ಬರ್ತಾ ಇದೆ, ಅಪ್ಪಂಗೂ ಎದುರು ಬರ್ತಾ ಇದೆ, ಅಪ್ಪ ಇಸ್ ನಾಟ್ ಸ್ಟ್ರಾಂಗೆಸ್ಟ್ ಅನ್ನುವ ಜ್ಞಾನ ನಮಗೆ ನಮ್ಮ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕು, ಓದಬೇಕು, ಕೆಲಸ ಹುಡುಕ್ಬೇಕು, ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋಂಗೆ ಮಾಡ್ತು ಅಂತ ಮನಃಶಾಸ್ತ್ರದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಅಂದ್ರೆ ನಮ್ಮ ತಪ್ಪು ಪರಿಕಲ್ಪನೆ ಇತ್ತಲ್ಲ, ನನ್ನ ತಂದೆನೇ ಸ್ಟ್ರಾಂಗೆಸ್ಟ್ ಅಂತ, ಅದು ಅಲ್ಲಿವರೆಗೂ ಇರಬಾರ್ದು ಅಂತಲ್ಲ, ಆದ್ರೆ ಅಲ್ಲಿಗೆ ಅದು ಪ್ರಶ್ನಿಸಲ್ಪಡ್ತು. ನೀನು ನಿನ್ನ ಶಕ್ತಿಯನ್ನ ಬೆಳೆಸ್ಕೋಬೇಕು ಅನ್ನೋದು ಗೊತ್ತಾಯ್ತು. ಅದಕ್ಕೆ ಫ್ರಾಯ್ಡ್ ನ ಶಿಷ್ಯ ಇನ್ನೊಬ್ಬ ಮಹಾನ್ ದಾರ್ಶನಿಕ ಚಿಂತಕರಾಗಿದ್ದ ಕಾರ್ಲ್ ಯುಂಗ್ ಅದಕ್ಕೆ ಇಂಡಿವಿಜುಯೇಷನ್ ಅಂದ್ರು. ಹುಡುಕಿ ನೋಡ್ಬೋದು ಇಂಟರ್ನೆಟ್ ನಲ್ಲಿ, ಅದರ ಬಗ್ಗೆ ತುಂಬಾ ಒಳ್ಳೊಳ್ಳೆ ವಿಷಯ ಇರುತ್ತೆ. ನಾವು ಇಂಡಿವಿಜುಯೇಟ್ ಆಗಕ್ಕೆ ನಮ್ಮ ಅಹಂಕಾರವನ್ನ ಪ್ರಶ್ನಿಸ್ಕೋಬೇಕು. ನಾವು ಚಿಕ್ಕವರಿದ್ದಾಗ ಈಗೂ ಹಂಗೆ ಇರ್ತೀವೇನೋ ಬಹುಶಃ. ವೀಕೆಂಡ್ ಅಂದ್ರೆ ತುಂಬಾ ಖುಷಿ, ವೀಕೆಂಡ್ ಅಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ, ಸ್ಕೂಲ್ಗೆ ಹೋಗೋದು ಇಷ್ಟ ಆಗ್ತಿರಲ್ಲ, ಸೋಮವಾರ ಅಂದ್ರೆ ಕೆಟ್ಟ ಮುಖ ಮಾಡ್ಕೊಂಡು ಲೇಟಾಗಿ ಹೇಳ್ಬೇಕು ಅನಿಸ್ತಿತ್ತು. ಆದ್ರೆ ಸ್ನೇಹಿತರೆ, ನಾವು ಸ್ಕೂಲ್ ನ ನರ್ಕ, ಸ್ಕೂಲ್ ಯಾಕಾರು ಇದೆಯೋ ಹಂಗೆಲ್ಲ ಅನ್ಕೋತಿದ್ವಿ. ಆದ್ರೆ ಅದು ನಿಜಾನ? ಇಲ್ಲ. ನಮ್ಮ ಅಹಂಕಾರ ಅಲ್ಲಿ ಪ್ರಶ್ನಿಸಲ್ಪಡ್ತು. ನಾನ್ ಸ್ಕೂಲ್ಗೆ ಹೋಗಲ್ಲ, ನಂಗೆ ಯಾಕೋ ಮೂಡಿಲ್ಲ ಅಂದ್ರೆ ಅಪ್ಪ ಹೊಡಿತೀನಿ ಎದ್ದು ಹೋಗು ಅಂತಿದ್ರು. ನಮ್ಮ ಅಹಂಕಾರ ಪ್ರಶ್ನಿಸಲ್ಪಡ್ತು. ಅದಕ್ಕೇನೋ ಒಂದ್ 4 ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡಕ್ ಕತ್ಕೊಂಡ್ವಿ. ಅದೇ ನಮ್ಮ ಅಹಂಕಾರಕ್ಕೆ ನಾವು ಕನ್ಫರ್ಮ್ ಆಗ್ಬಿಟ್ಟಿದ್ರೆ, ನಮ್ಮ ಪೇರೆಂಟ್ಸ್ ಕನ್ಫರ್ಮ್ ಆಗ್ಬಿಟ್ರೆ, ಇರ್ಲಿ ಬಿಡು ಮಗು ಪಾಪ ಏನ್ ಕಷ್ಟಪಟ್ಟಿದ್ಯೋ, ಭಾನುವಾರ ತುಂಬಾ ಪಿಜ್ಜಾ ತಿಂದು ತುಂಬಾ ಸುಸ್ತಾಗಿದೆ ಅಂತ ಮಲಗಿಸಿದ್ರೆ ಅಹಂಕಾರ ಪ್ರಶ್ನಿಸಲ್ಪಡ್ತಿರ್ಲಿಲ್ಲ. ನಮ್ಮ ಮಣಲ ಗೋಪುರ, ಅಂದ್ರೆ ಮಣಲು ಅಂದ್ರೆ ಮರಳು, ಮರಳ ಗೋಡೆ ಪ್ರಶ್ನಿಸಲ್ಪಡ್ತಿರ್ಲಿಲ್ಲ. ಅಂದ್ರೆ ನಮ್ಮ ಮರಳ ಗೋಡೆ ಪ್ರಶ್ನಿಸಲ್ಪಟ್ಟು ಕೆಡವಿದಾಗ ಮಾತ್ರ ಜ್ಞಾನಕ್ಕೆ, ಸತ್ಯಕ್ಕೆ ಹತ್ರ ಬರ್ತೀವಿ. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ಈಗ ಯಾವ್ದೊಂದು ಹೊಸ ಪ್ರಾಜೆಕ್ಟ್ ಬಂದಿದೆ, ಆ ಪ್ರಾಜೆಕ್ಟ್ ನ ನಾನು ಮಾಡಲ್ಲ, ನಂಗೆ ಹೊಸದೇನೋ ಕಲಿಬೇಕಾಗತ್ತೆ ಅಂತ ನಂಗೆ ಗೊತ್ತಾಯ್ತು. ಅದಕ್ಕೆ ನಾನು ಹೇಳ್ತೀನಿ, ಐ ಡೋಂಟ್ ಹ್ಯಾವ್ ಬ್ಯಾಂಡ್ ವಿಡ್ತ್, ಐ ಕರೆಂಟ್ಲಿ ಡೋಂಟ್ ಹ್ಯಾವ್ ಸ್ಕಿಲ್ ಸೆಟ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್ ಅಂತ ಏನೋ ಒಂದು ರೆಸ್ಪಾಂಡ್ ಮಾಡ್ಬಿಡ್ತೀವಿ. ಅದಕ್ಕೆ DVG ಹೇಳ್ತಿರೋಳು, ಅದು ವರ್ಕೌಟ್ ಆಗಲ್ಲ, ಕಟ್ಟುತ್ತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ. ಏನು ನಮ್ಮ ಕಂಪ್ನಿ ಏನೋ ನಮ್ಮ ಪೋಷಕರಿದ್ದಾಗ ಏನೋ ಪಾಪ ಬಿಡು ಬೇಜಾರು ಮಾಡ್ಕೊಂಡಿದ್ದಾನೆ ಅನ್ಬಿಟ್ಟು ಕೆಲಸದಲ್ಲಿ ಇಟ್ಕೊಳಕ್ಕೆ ಇಲ್ಲ. ಅದೇ ನಿನ್ನ ಅಹಂಕಾರ ಪ್ರಶ್ನಿಸಲ್ಪಟ್ರೆ, ನನಗೆ ಸ್ಕಿಲ್ ಸೆಟ್ ಬರಲ್ಲ ಅಂತಿದ್ಯಾ, ಅದೇ ಸ್ಕಿಲ್ ಸೆಟ್ ನ ಕಲಿಬೇಕು ಅಂದ್ರೆ ನಿನ್ನ ಅಹಂಕಾರ ಪ್ರಶ್ನೆಗೊಳಗಾಯ್ತು, ಕಲಿಬೇಕಾಯ್ತು. ನೆಟ್ಫ್ಲಿಕ್ಸ್ ಅಲ್ಲಿ ಬಿಂಜ್ ವಾಚ್ ಮಾಡೋದ್ ಬಿಟ್ಟು ಅವತ್ತು ರಾತ್ರಿ ಅದನ್ನ ಕಲಿಯಕ್ ಶುರು ಮಾಡಿದಾಗ ನೀನು ಜ್ಞಾನವನ್ನ ವೃದ್ಧಿಸ್ಕೋತೀಯ, ಸತ್ಯಕ್ಕೆ ಹತ್ರ ಬರ್ತೀಯ. ಅದನ್ನ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಪ್ಲೈ ಮಾಡಿದ್ರು ಅಷ್ಟೇ. ಆ ಸೆಲ್ಫ್ ಸೆಂಟ್ರಿಕ್ ಆಟಿಟ್ಯೂಡ್ ನ ನಾವು ಡ್ರಾಪ್ ಮಾಡದಿದ್ರೆ ಸತ್ಯಕ್ಕೆ ಹತ್ರ ಬರಲ್ಲ. ಅಂದ್ರೆ ಸತ್ಯಕ್ಕೆ ಹತ್ರ ಬರಕ್ಕೆ ಹಠವಾದಕ್ಕೆ ಎಡೆ ಇಲ್ಲ ಅಂತ DVG ಹೇಳ್ತಿರೋದು. ಇವತ್ತು ತಾಂತ್ರಿಕ ಜಗತ್ತಿನಲ್ಲಿ, ಟೆಕ್ನಾಲಜಿಕಲ್ ವರ್ಲ್ಡ್ ಅಲ್ಲಿ ಅಜೈಲ್ ಅಂತೆಲ್ಲ ಮಾತಾಡ್ತಿದಾರಲ್ಲ, ಆ ಅಜಿಲಿಟಿ ಬೇಕು. ಯಾವತ್ ನಾವು ಸ್ಟಬರ್ನ್ ಆಗ್ತೀವೋ, ಬಸವಗುರು ಹೇಳ್ದಾಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನಮ್ಮ ಅಹಂಕಾರ ಅನ್ನುವ ಸ್ಥಾವರ ಕಳಿವಿದೆ, ಬಿದ್ದೋಗತ್ತೆ. ಅದನ್ನೇ DVG ಹೇಳ್ತಿರೋದು, ಮಣಲಳು ಎಸಗಿದ ಗೋಡೆ ಕಟ್ಟುತ್ತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ. ಹಂಗಾಗಿ ನಮ್ಮ ಅಹಂಕಾರವನ್ನ ಸ್ವಲ್ಪ ಪ್ರಶ್ನಿಸ್ಕೊಂಡು ಸತ್ಯದ ಹತ್ರ ಬರಕ್ಕೆ ಪ್ರಯತ್ನ ಮಾಡೋಣ.
ಆಗ ಸರಿ ತಪ್ಪುಗಳು ನಮಗೆ ಗೊತ್ತಾಗಿ ತಪ್ಪು ಬಹುತೇಕವಾಗಿ ನಮ್ಮಿಂದಾನೇ ನಡೀತಿತ್ತು ಅನ್ನೋ ಜ್ಞಾನ ಬರುತ್ತೆ. ಯಾವಾಗ ನಮ್ಮ ತಪ್ಪು ಪರಿಕಲ್ಪನೆಗಳನ್ನ ನಾವು ಡ್ರಾಪ್ ಮಾಡ್ತೀವೋ ದೇರ್ ಸ್ಟಾರ್ಟ್ಸ್ ದ ಲರ್ನಿಂಗ್. ಹಂಗಾಗಿ ಇದರ ಮುಖ್ಯ ಸಂದೇಶ ಇರೋದು, ಮೋರ್ ಯು ಕ್ವಶನ್ ಯುವರ್ ಡಿಫಾಲ್ಟ್ ಥಾಟ್ಸ್, ಮೋರ್ ಯು ಕ್ವಶನ್ ಯುವರ್ ಈಗೋಯಿಸ್ಟಿಕ್ ಪ್ರಪಲ್ಷನ್ಸ್ ಆಫ್ ಥಾಟ್ಸ್, ಮೋರ್ ಯು ಕಮ್ ಕ್ಲೋಸರ್ ಟು ಟ್ರೂತ್. ಇಲ್ಲ ಅಂದ್ರೆ ಏನಾಗುತ್ತೆ, ಜಗತ್ತಿನಲ್ಲಿ ಒಂದಾದ ಮೇಲೆ ಒಂದು ಪೆಟ್ಟು ಬೀಳತ್ತೆ. ಎಷ್ಟೊಂದು ಜನ ಹೇಳೋದು ಕೇಳಿರ್ತೀವಿ, ನನಗೆ ಎಲ್ಲಿ ಹೋದ್ರೂ ಸಮಸ್ಯೆ, ಆಫೀಸ್ ಪೊಲಿಟಿಕ್ಸು ನಂಗೆ ಆಗಲ್ಲ. ಸ್ನೇಹಿತರೆ, ಯಾವುದೇ ಆಫೀಸ್ ಇರಲಿ, ಯಾವುದೇ ಮನೆ ಇರಲಿ, ಪಾಲಿಟಿಕ್ಸ್ ಇಲ್ಲದೆ ಜೀವನ ನಡೆಯಕ್ಕೆ ಸಾಧ್ಯವಿಲ್ಲ. ಪಾಲಿಟಿಕ್ಸ್ ಅಂದ ತಕ್ಷಣ ನಾವು ಎಲೆಕ್ಷನ್ ರೀತಿ ನೋಡೋದಲ್ಲ, ಶಕ್ತಿಯ ಧ್ರುವೀಕರಣ ಎಲ್ಲ ಕಡೆನೂ ಆಗುತ್ತೆ. ಐರ್ಲೆಂಡ್ ನ ಪ್ರಖ್ಯಾತ ನಾಟಕಕಾರರಾಗಿದ್ದ ಆಗಸ್ಟಿನ್ ಬರ್ಗ್ ಅದಕ್ಕೆ ಪೊಲಿಟಿಕ್ಸ್ ಆಫ್ ಜೆಂಡರ್ ಅಂದ್ರು. ಮನೆಯಲ್ಲಿ ಒಂದು ಮಗು ಹುಟ್ಟು 3 ವರ್ಷ ಆಯ್ತು, ಅದಕ್ಕೆ ಬೆಳೀತು ಅಂದ್ರೆ ಅದನ್ನ ಯಾವ ಸ್ಕೂಲಿಗೆ ಸೇರಿಸಬೇಕು ಅಂತ ಶುರು ಆಗತ್ತೆ ಮನೆಯಲ್ಲಿ. ನೋಡು, ಈ ಸ್ಕೂಲ್ ಚೆನ್ನಾಗಿದೆಯಂತೆ, ICSE ಅಂತ ಒಬ್ರು ಹೇಳಿದ್ರೆ ಅವ್ರ ಪಾರ್ಟ್ನರು, ಇಲ್ಲ ಆ ಸ್ಕೂಲಲ್ಲಿ ನಮ್ಮ ಅಕ್ಕನ ಮಗ ಓದ್ತಿದ್ದಾನೆ, ನಮ್ಮ ಅಕ್ಕನ ಮಗನ್ ಫ್ರೆಂಡ್ ಯಾರೋ ಓದ್ತಿದ್ದಾನೆ, ಚೂರು ಚೆನ್ನಾಗಿಲ್ವಂತೆ, ಅದ್ರ ಬದಲು ಇಲ್ಲೊಂದು CBSE ಸ್ಕೂಲ್ ಇದೆಯಂತೆ, ಅಲ್ಲಿ ಬೇಡ ಅಂತ ಯಾಕೆ ಹೇಳ್ತಿಲ್ಲ, ಅದೊಂದು ರೆಫರೆನ್ಸ್ ಯಾಕೆ ಕೊಡ್ತಿದೀವಿ ಅಂದ್ರೆ ನಾವಲ್ಲಿ ನಮ್ಮ ಆರ್ಗ್ಯುಮೆಂಟ್ಗೆ ಶಕ್ತಿಯನ್ನ ತುಂಬಕ್ಕೆ, ಅದನ್ನೇ ಧ್ರುವೀಕರಣ ಅಂದಿದ್ದು. ಆಗ ಇವ್ರೊಂದೆರಡು ದಿನ ಬಿಟ್ಬಿಟ್ಟು ಇವ್ರು ಹೇಳ್ತಾರೆ, ನೀ ಹೇಳಿ ಸ್ಕೂಲ್ನು ಹೋಗಿ ಚೆಕ್ ಮಾಡ್ಕೊಂಡ್ ಬಂದೆ, ಚಿಕ್ಕ ಗ್ರೌಂಡ್ ಇದೆ, ಮಕ್ಳಿಗೆ ಆಡಕ್ ಜಾಗ ಇಲ್ಲ. ಅಂದ್ರೆ ವಿ ಸ್ಟಾರ್ಟ್ ಬಿಲ್ಡಿಂಗ್ ಅವರ್ ಪಾಯಿಂಟ್ಸ್ ಟು ವಿನ್ ದ ಆರ್ಗ್ಯುಮೆಂಟ್ ಅಲ್ವಾ. ಹಂಗಾಗಿ ಮನೆಯಲ್ಲೇ ಪೊಲಿಟಿಕ್ಸ್ ಇರುತ್ತೆ, ಅದ್ರ ಮೂಲಕನೇ ಸತ್ಯಕ್ಕೆ ಹತ್ರ ಬಂದಿರ್ತೀವಿ ನಾವು. ಹಂಗೆ ಆಫೀಸಲ್ಲೂ ಪಾಲಿಟಿಕ್ಸ್ ಇರುತ್ತೆ, ಎಲ್ಲಿ ಹೋದ್ರೂ ಇದ್ದೇ ಇರುತ್ತೆ. ನೀನಲ್ಲಿ ನಿನ್ನ ಅಹಂಕಾರವನ್ನ ಕಡಿಮೆ ಮಾಡ್ಕೊಂಡಾಗ ಪೊಲಿಟಿಕ್ಸ್ ಅಲ್ಲಿ ನೀನ್ ಗುಡ್ ಪ್ಲೇಯರಾ ಬ್ಯಾಡ್ ಪ್ಲೇಯರಾ ಗೊತ್ತಾಗುತ್ತೆ. ಗುಡ್ ಪ್ಲೇಯರ್ ಆಗೋದನ್ನ DVG ಹೇಳ್ತಿರೋದು. ಹಂಗಾಗಿ ನಮ್ಮ ಅಹಂಕಾರವನ್ನ ತಗ್ಗಿಸಿ ಸತ್ಯಕ್ಕೆ ಹತ್ರ ಬಂದು ಜ್ಞಾನವನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ಕಗ್ಗವನ್ನ ಮತ್ತೋದೋಣ. ಹಠವಾದ ಕೆಡೆಯಲ್ಲಿ ಮನುಜ ಪ್ರಪಂಚದಲ್ಲಿ ಸಟೆಯೆಷ್ಟೋ ದಿಟವೆಷ್ಟೋ ಬೆರೆತಿರುವುದಿಲ್ಲಿ, ಪಟುವಾಗಿ ನಿಲ್ಲಲಹುದೆ ಮಣಲೊಳು ಎಸಗಿದ ಗೋಡೆ, ಕಟುತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ. ಹಿಂದೆ 20-30 ವರ್ಷದಿಂದ ನಮ್ಮ ಮನೆಗಳಲ್ಲಿ ಟ್ರಿನ್ ಫೋನ್ ಇತ್ತಲ್ಲ, ತಿರುಗಿಸಿ ಕಾಲ್ ಮಾಡ್ತಿದ್ವಲ್ಲ, ಅವಾಗಿನ ಸಂದರ್ಭವನ್ನ ಸ್ವಲ್ಪ ನೆನೆಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಏನು, ಫೋನ್ಗೆ ಅಪ್ಲೈ ಮಾಡಿ ಬರ್ತಿದ್ವಿ, 6 ತಿಂಗಳಿಗೋ 1 ವರ್ಷಕ್ಕೋ 2 ವರ್ಷಕ್ಕೋ ಬರ್ತಿತ್ತು. ಆ ಸಂದರ್ಭವನ್ನ ನೆನೆಸ್ಕೊಂಡ್ರೆ ಸ್ನೇಹಿತರೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು. ನಮ್ಮನೆಗೆ ಫೋನ್ ಬಂತು, ಇನ್ ಮಿಕ್ಕಿದ್ದ ಸ್ನೇಹಿತರ ಹತ್ರ ಯಾರ ಹತ್ರ ಫೋನ್ ಇತ್ತೋ ಅವ್ರಿಗೆಲ್ಲ ಹೇಳ್ತಿದ್ವಿ, ಫೋನ್ ಬಂದಿದೆ ಅಂದ್ರೆ ಅದೊಂದು ಅರೈವಲ್ ಅಟ್ ಸಮ್ ಲೆವೆಲ್ ಆಫ್ ಅಚೀವ್ಮೆಂಟ್ ಅನ್ನುವ ಖುಷಿ ಇರ್ತಿತ್ತು. ಆಗ ಯಾವುದಾದ್ರೂ ಸಮಯದಲ್ಲಿ ನಾವು ಈ ಬಣ್ಣದ ಫೋನ್ ಬೇಡ, ಆ ಬಣ್ಣ, ನಂಗೆ ಗ್ರೀನ್ ಬೇಡ, ಬ್ಲೂನೇ ಬೇಕು, ಬ್ಲೂ ಬೇಡ, ಪರ್ಪಲೇ ಬೇಕು, ಹಿಂಗೇನಾದ್ರೂ ಡಿಮಾಂಡ್ ಮಾಡ್ತಿದ್ವಾ BSNL ಅವ್ರ ಹತ್ರ, ಕಿತ್ಕೊಂಡು ಹೋಗ್ತಿದ್ರು ಅಷ್ಟೇ, ಬೇಕಾ ಇಟ್ಕೊಯಿಲ್ಲ, ಇನ್ನೊಬ್ರು ಕಾಯ್ತಿದ್ದಾರೆ ಅಂತ. ಇನ್ನೊಂದು 10 ವರ್ಷ ಹಿಂದೆ ಹೋದ್ರೆ ಬಜಾಜ್ ಚೇತಕ್ಕು ತನ್ನ ಸೇಲ್ಸ್ ನ ಆರಂಭಿಸಿದಾಗ ಪ್ರೀ ಬುಕಿಂಗು, ಈಗಿನ ತರ ಫೇಕ್ ಪ್ರೀ ಬುಕಿಂಗ್ ಇರ್ತಿರಲಿಲ್ಲ, ನಿಜವಾದ ಪ್ರೀ ಬುಕಿಂಗು. ಯಾಕೆ, 2 ವರ್ಷ ಆದ್ಮೇಲೆ ಮನೆಗೆ ಬರ್ತಿತ್ತಂತೆ. 2 ವರ್ಷ ಆದ್ಮೇಲೆ ಬಂದಾಗ ಬಜಾಜ್ ಚೇತಕ್ ಬಂತು ಅಂತ ಎಲ್ಲಾರ್ಗು ಖುಷಿಯಿಂದ ಹೇಳ್ಕೊಳ್ಳೋದು ನೋಡಿದ್ವಿ ಹೊರತು, ಈ ಬಣ್ಣದ ಬದಲು ಆ ಬಣ್ಣ ಬೇಕಾಗಿತ್ತು, ಇದ್ದಿದ್ದೇ 2-3 ಬಣ್ಣ, ಅದ್ರಲ್ಲಿ ಯಾವ್ದು ಬಂತೋ ಅದು ನೀನು ಅಂಗೀಕರಿಸ್ಕೋಬೇಕಾಗಿತ್ತೆ ಹೊರತು ನಿನಗೆ ಆಯ್ಕೆ ಅನ್ನೋದೇ ಇರಲಿಲ್ಲ. ಆದ್ರೆ ಸ್ನೇಹಿತರೆ ಗಮನಿಸ್ತಾ ಹೋಗೋಣ, ಅವಾಗಿದ್ದಷ್ಟು ಸಂತೋಷ ನೆಮ್ಮದಿ ನಮ್ಗೆ ಯಾಕಿಲ್ಲ? ಬಿಕಾಸ್ ಆಫ್ ಇನ್ಫೈನೈಟ್ ಚಾಯ್ಸಸ್, ಇನ್ಫೈನೈಟ್ ಫ್ರೀಡಮ್. ಇವತ್ತು ಬಹುತೇಕ ಸಾಮಾಜಿಕ ಘಟ್ಟದಲ್ಲಿ ನಮ್ಮನ್ನ ಪಾರ್ಟ್ನರ್ ಚೂಸ್ ಮಾಡಕ್ಕೆ ಯಾರು ಸಹ ತುಂಬಾ ನಮ್ಮ ಮೇಲೆ ಹೇರಲ್ಲ, ನಾವೇ ಆಯ್ಕೆಯನ್ನ ಮಾಡ್ಕೋತೀವಿ. ಹಾಗಾದ್ಮೇಲೂ ಯಾಕೆ ನಮಗೆ ಸಮಸ್ಯೆ ಉಂಟಾಗ್ತಿದೆ? ಯಾಕಂದ್ರೆ ನಾವು ನಮ್ಮ ಆಯ್ಕೆಯ ಸಲುವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲಿ ಬೇರೂರುವ ಪ್ರಕೃತಿಯನ್ನ ಕಳ್ಕೊತಾ ಇದೀವಿ. ಭಾರಿ ಪ್ರಭಾವಿ ಚಿಂತಕರಾಗಿದ್ದ ಎರಿಕ್ ಫ್ರಾಮ್ ತಮ್ಮ ಎಸ್ಕೇಪ್ ಫ್ರಮ್ ಫ್ರೀಡಮ್ ಅನ್ನೋ ಅದ್ಭುತ ಪುಸ್ತಕದಲ್ಲಿ ಅದನ್ನ ಹೇಳ್ತಾರೆ. ಇವತ್ತು ಮನುಷ್ಯನಿಗೆ ಫ್ರೀಡಮ್ ಹ್ಯಾಸ್ ಬಿಕಮ್ ರಿಯಲ್ ಲ್ಯಾಬರಿಥಿಕ್ ಪ್ರಾಬ್ಲಮ್ ಅಂತ. ಲ್ಯಾಬರಿಥ್ ಅಂದ್ರೆ ಗೊತ್ತಲ್ವಾ, ಈ ಮಾಸಿಕ ಪತ್ರಿಕೆಗಳಲ್ಲಿ ನಾವು ಮಕ್ಕಳ ಪುರವಣಿಯಲ್ಲಿ ಒಂದು ಇಲಿ ಅಡ್ಕೊಂಡಿರುತ್ತೆ, ಅದ್ರೊಳಗಡೆ ಹುಷಾರಾಗಿ ಪೆನ್ನಿಂದನೋ ಪೆನ್ಸಿಲಿಂದನೋ ಬರೆದು ಬೆಕ್ಕಿಗೆ ದಾರಿ ತೋರಿಸ್ಬೇಕಲ್ಲ. ಆ ಲ್ಯಾಬರಿಥ್ ತರ ಬಿಡಿದೆ ಜೀವನ. ಯಾಕೆ? ಟೂ ಮಚ್ ಆಫ್ ಡಿಸ್ಟ್ರಾಕ್ಷನ್. ಅದನ್ನ ಮಾಡ್ಬೇಕಾ, ಇದನ್ ಮಾಡ್ಬೇಕಾ. ನಾವ್ ಹಂಗಾಗಿ ಯಾವ್ದ್ರಲ್ಲೂ ಗ್ರೌಂಡ್ ಆಗ್ಬಿಟ್ಟು ಆಳವಾಗಿ ಇಳಿಯಕ್ ಆಗ್ತಿಲ್ಲ. ಇದನ್ನ 100 ವರ್ಷದ ಹಿಂದೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದ T.S. ಎಲಿಯಟ್ ಹೇಳೋದು, ವಿ ನೋ ಟೂ ಮಚ್ ಟುಡೇ ಬಟ್ ಕನ್ವಿನ್ಸ್ಡ್ ಆಫ್ ಟೂ ಲಿಟಲ್ ಅಂತ. ಅದು 100 ವರ್ಷದಿಂದ ಅವ್ರು ಹೇಳಿದ್ದಕ್ಕೆ ಎಷ್ಟು ಪ್ರಸ್ತುತನೋ ಅವತ್ತಿನಗಿಂತ ಇವತ್ತು 25ನೇ ಇಸ್ವಿ ಡಿಸೆಂಬರ್ನಲ್ಲಿ ಇದ್ದಿದ್ದು ಪ್ರಸ್ತುತ. ನಮ್ಗೆ ಏನೇನೋ ಗೊತ್ತು, ರಷ್ಯಾದ ಹತ್ರ ಎಷ್ಟು ಸಬ್ಮರೀನ್ಸ್ ಇದೆ ಗೊತ್ತು, ಅಮೆರಿಕದ ಹತ್ರ ಎಷ್ಟು ನ್ಯೂಕ್ಲಿಯರ್ ಆರ್ಸೆನಲ್ ಇದೆ ಗೊತ್ತು, ಕರ್ದಾಶಿಯನ್ಸ್ ಬಗ್ಗೆ ಕೇಳ್ತೀವಿ, ಲೋಕಲ್ ಪಾಲಿಟಿಕ್ಸ್ ಪ್ರತಿ ಕ್ಷಣಕ್ಕೂ ಏನಾಗ್ತಿದೆ ಅಂತ ಗೊತ್ತು, ಇಷ್ಟೆಲ್ಲಾ ಗೊತ್ತು. ವಿ ನೋ ಟೂ ಮಚ್ ಬಟ್ ಕನ್ವಿನ್ಸ್ಡ್ ಆಫ್ ಟೂ ಲಿಟಲ್. ಯಾವುದು ಅಂತರಂಗಕ್ಕೆ ಸಮನ್ವಯಗೊಳ್ಳಕ್ಕೆ ಸಾಧ್ಯವಾಗ್ತಿಲ್ವಲ್ಲ. ಇದಕ್ಕೆ DVG ಹೇಳೋದು, ಇಲ್ಲಿ ಚೆನ್ನೆಲ್ಲೋ ಚೆನ್ನೆನೂ ತಣಿಸಿ ಹುಲ್ಲು ಬಯಲೊಂದೆಡೆ
ಇನ್ನೊಂದಕ್ಕೆ ನೆಗೆದು ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಒಂದು ಕರುನ ಪ್ಯಾಸ್ಚರ್ ಅಲ್ಲಿ ಹುಲ್ಲುಗಾವಲಲ್ಲಿ ತಿನ್ನಕ್ ಬಿಟ್ರೆ ಅದು ದೊಡ್ಡ ಹಸುಗಳ ತರ ದೊಡ್ಡ ಎತ್ತ ತರ ಒಂದೇ ಕಡೆ ತಿನ್ಕೊಂಡು ಆರಾಮಾಗಿ ಮೂವ್ ಆಗಲ್ವಂತೆ. ಇಲ್ಲಿ ಹುಲ್ ನೋಡತ್ತಂತೆ, ತಿನ್ನತ್ತಂತೆ, ಸ್ವಲ್ಪ ದೂರದಲ್ಲಿ ಅಲ್ಲೊಂದು ಹುಲ್ ಕಾಣಿಸತ್ತಂತೆ, ಅದನ್ನ ಹೋಗಿ ತಿನ್ನತ್ತಂತೆ. ಅದು ಅಷ್ಟ್ ಕಡೆ ಓಡಾಡ್ಕೊಂಡು ತಿಂತಿದ್ರು ಅದಕ್ಕೆ ಹೊಟ್ಟೆನೆ ತುಂಬಿರಲ್ಲ. ಬಿಕಾಸ್ ಇಟ್ ಲ್ಯಾಕ್ಸ್ ಮೆಚುರಿಟಿ. ಆ ಚಾಂಚಲ್ಯ ಇರುವ ಕರುವಿನ ಹಾಗೆ ನಮ್ಮ ಆಧುನಿಕ ಮನುಷ್ಯನ ಮನಸ್ಸು ಅಲ್ವಾ ಸ್ನೇಹಿತರೆ. ಇಟ್ ಲ್ಯಾಕ್ಸ್ ಪ್ರಬುದ್ಧತೆ, ಇಟ್ ಲ್ಯಾಕ್ಸ್ ಮೆಚುರಿಟಿ. 100 ವರ್ಷ ಹಿಂದೆ ನಾವು ಊಹಿಸಿಕೊಂಡರೆ ಮನುಷ್ಯ ತನ್ನ ಮನೆಯನ್ನ ಎಷ್ಟು ಸಲ ಬದಲಾಯಿಸ್ತಿದ್ದ ಅಥವಾ ಬದಲಾಯಿಸ್ತಿದ್ಲು, ಹುಟ್ಟಿದ ಮನೆ ಮತ್ತೆ ಇವತ್ತು ನಾವಿರೋ ಮನೆಗೆ ಎಷ್ಟು ಸಲ ಬದಲಾಯಿಸ್ತಿದೀವಿ ಅಂತ ನಾವೇ ಇವತ್ತು ಎಣಿಸಿದ್ರೆ 6 ಇರ್ಬೋದು, 7 ಇರ್ಬೋದು, 8 ಇರ್ಬೋದು. ಅದನ್ನ ಸಾಮಾಜಿಕ ತಜ್ಞರು ಹೇಳೋದು ಅರ್ಬನ್ ಪಾಪ್ಯುಲೇಷನ್ ನಲ್ಲಿ, ನಗರ ಜೀವನದಲ್ಲಿ ಬದುಕ್ತಿರೋ ನಮ್ಮಂತವ್ರಿಗೆ ಮಿನಿಮಮ್ 11 ಸಲ ಮನೆಯನ್ನ ಬದಲಾಯಿಸ್ತೀವಂತೆ. 11 ಸಲ ಬದಲಾಯಿಸಿದಾಗೂ ಮನುಷ್ಯ 11 ಸಲ ಹೊಸ ಸಂದರ್ಭ, ಹೊಸ ನೈಬರ್ಗಳ ಜೊತೆ ಹೊಂದ್ಕೋಬೇಕು, ಹುಡುಕ್ಬೇಕು, ಮಾತುಕತೆ ಆಗ್ಬೇಕು, ಹಳೆಯದು ಮರಿತಾ ಹೋಗ್ಬೇಕು. ಅಂದ್ರೆ 11 ಬಾರಿ ಏಲಿಯನೇಷನ್ ನ ಅನಾಥ ಭಾವವನ್ನ ಅನುಭವಿಸ್ಬೇಕಾಗತ್ತೆ. ಇದು ಮಿನಿಮಮ್. ನನ್ನ ಸ್ನೇಹಿತೆಗೆ ಒಂದ್ಸಲ ಇದ್ರ ಬಗ್ಗೆ ಹೇಳ್ತಿದಾಗ ನನ್ನ ಬಗ್ಗೆ ಹೇಳಲೇಬೇಡ, ಯಾಕಂದ್ರೆ ನಾನು ಈಗಾಗಲೇ ಅದ್ರ ಡಬಲ್ ಮುಟ್ಬಿಟ್ಟಿದೀನಿ. ಯಾಕಂದ್ರೆ ಅವಳಿಗೆ ಎಲ್ಲಾ ಕಡೆ ಕಂಪ್ನಿಲಿ ಟ್ರಾನ್ಸ್ಫರ್ ಆಗಿ ಬೇಕಾದಷ್ಟು ಕಡೆ ಇದೀನಿ ನಾನು. ಅಂದ್ರೆ ಪ್ರತಿಯೊಂದು ಕಡೆನೂ ಹೊಸ ಸವಾಲ್ಗಳು ಬರುತ್ತೆ. ಆ ಹೊಸ ಸವಾಲ್ಗಳಿಗೆ ಹೊಂದ್ಕೋಬೇಕು. ಆ ಹೊಂದ್ಕೋಬೇಕಾದ್ರೆ ನಾವು ಬೇರೆ ಊರ್ ಬೇಕಾಗತ್ತೆ. ಕಂಪ್ನಿಗಳೇ ಎಷ್ಟು ಬದಲಾಯಿಸ್ತಿದ್ವಿ, ಹಿಂದಿನ ಕಗ್ಗದಲ್ಲೇ ಉದಾಹರಣೆ ಕೊಟ್ಟವಲ್ಲ. ನಮ್ಮ ಪೋಷಕರು ಎಷ್ಟು ಸಲ ಕಂಪ್ನಿ ಬದಲಾಯಿಸಿದ್ರು, ನಾವೆಷ್ಟು ಸಲ ಕಂಪ್ನಿ ಬದಲಾಯಿಸಿದ್ವಿ ಅಥವಾ ವೃತ್ತಿ ಬದಲಾಯಿಸಿದ್ವಿ. ಆದ್ರೆ 100 ವರ್ಷದ ಹಿಂದೆ ಮನುಷ್ಯ ಯಾವ ಮನೆಯಲ್ಲಿ ಹುಟ್ಟಿದ್ಲೋ ಅದೇ ಮನೆಯಲ್ಲೇ ಸತ್ತು ಹೋಗ್ತಿದ್ರು. ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಆ ಮನೆ ತುಂಬಾ ಹಳೇದಾಗಿರ್ತಿತ್ತು, 100 ವರ್ಷದ 150 ವರ್ಷದ, ಇನ್ನೊಂದು ಆ ಮಣ್ಣಿನ ಮನೆ ಹೊಡೆದು ಇನ್ನೊಂದು ಮಣ್ಣಿನ ಮನೆ ಕಟ್ತಿದ್ರು, ಅಲ್ಲಿ ಹೋಗ್ತಿದ್ರು. ಅಂದ್ರೆ ಮ್ಯಾಕ್ಸಿಮಮ್ ಇಸ್ 1 ಶಿಫ್ಟ್. ಇವತ್ತು ಮಿನಿಮಮ್ 11 ಆಗ್ತಿದೆ. ಅಂದ್ರೆ ನಮಗೆ ಬೇರೂರುವ ಸಾಧ್ಯತೆಗಳೇ ಕಡಿಮೆ ಆಗ್ತಿರುವಾಗ ನಮ್ಮ ಮನಸ್ಸು ಇದ್ದಿದ್ದು ಚಾಂಚಲ್ಯತೆಗೆ ಒಳಗ್ ಬಿದ್ದು ಯಾವುದಕ್ಕೂ ನಿಂತ್ಕೊಳ್ದೆ ವಿ ನೋ ಟೂ ಮಚ್ ಬಟ್ ಕನ್ವಿನ್ಸ್ಡ್ ಆಫ್ ಟೂ ಲಿಟಲ್. ಎಲ್ಲೂ ಒಂದು ಸಂತೋಷ ಸಿಗ್ತಿಲ್ಲ. ಅದಕ್ಕೆ ಟಿವಿಜಿ ಹೇಳೋದು, ಇಲ್ಲಿ ಚೆನ್ನಲ್ಲಿ ಇಲ್ಲಿ ಚೆನ್ನಾಗಿದೆ ಹುಲ್ಲು ಅನಿಸ್ತಂತೆ, ಚೆನ್ನೆಲ್ಲೋ ಅಲ್ಲೆಲ್ಲೋ ಮತ್ತೆ ಚೆನ್ನಾಗಿ ಕಾಣಿಸ್ತಂತೆ. ದೂರದ ಬೆಟ್ಟ ನಮ್ಗೆಲ್ಲರಿಗೂ ಖುಷಿ ಅನ್ಸತ್ತಲ್ವಾ. ಚೆನ್ನನು ತೆಣಿಸಿ ಚೆನ್ನ ಇದೆ ಅಲ್ಲಿ ಚೆನ್ನಾಗಿದೆ ಅಂತ ಎಣಿಸಿ, ಕನ್ನಡದ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಹೇಳೋ ಹಾಗೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಎಲ್ಲೋ ಏನೋ ಇದೆ ಅನ್ನುವ ಹಂಬಲದಲ್ಲಿ ಸಿಟಿಗೆ ಬಂದ್ವಿ. ಸಿಟಿಲಿ ಇನ್ನೊಂದು ಸಿಟಿ ಚೆನ್ನಾಗಿದೆ, ಈಗ ಇನ್ನೊಂದು ದೇಶ, ಬೇ ಏರಿಯಾ ಚೆನ್ನಾಗಿದೆ, ಸಿಡ್ನಿ ಚೆನ್ನಾಗಿದೆ, ಫ್ರಾಂಕ್ಫರ್ಟ್ ಚೆನ್ನಾಗಿದೆ. ಅಲ್ಲಿ ಹೋದ್ರು ನಮ್ ಜೀವನ ಏನು ಚೆನ್ನಾಗಾಯ್ತಾ? ಇಲ್ಲ. ಅಂದ್ರೆ ಅಲ್ಲಿ ಹೋಗೋದ್ ತಪ್ಪು ಅಂತಲ್ಲ ಸ್ನೇಹಿತರೆ, ಸಾಧನೆಯನ್ನ ಮಾಡೋದು ಏನು ತಪ್ಪಲ್ಲ. ಆದ್ರೆ ನಾವು ಪರಿಹಾರ ಇನ್ನೆಲ್ಲೋ ಇದೆ ಅನ್ಕೋತಿದೀವಲ್ಲ, ಅಲ್ಲಿ ನಮ್ಮ ಸಮಸ್ಯೆ ಹುಲ್ಲು ಬಯಲೊಂದೆಡೆ ಇನ್ನೊಂದಕ್ಕೆ ನೆಗೆದು ಒಂದಾದ್ಮೇಲೊಂದು ನೆಗಿತಾ ಇದೀವಿ. ಸೊ ವಿ ಲ್ಯಾಕ್ ದ ಡೆಪ್ತ್ ಟುಡೇ. ನೋಡೋಣ ತಡಿ ಏನಾಗತ್ತೆ, ಲೆಟ್ ಮಿ ಫೇಸ್ ಇಟ್ ಅನ್ನೋದನ್ನ ಮರಿತಾ ಹೋಗ್ತಾ ಇದೀವಿ. ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನ್ನು ಎಲ್ಲೂ ಆರಾಮಾಗಿ ತಿನ್ನೋದನ್ನ ಬಿಟ್ಟು ಪೂರ್ತಿ ಕಂಪ್ಲೀಟ್ ಮಾಡದೆ ಇನ್ನೊಂದು ಕಡೆ ಹೋಗೋ ಕರುವನ್ನು ಹೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಅದರ ಜೊತೆ ಕಂಪೇರ್ ಮಾಡ್ಕೊಂಡು ನೀ ಬದುಕ್ತಿದ್ಯಲ್ಲ ಜೀವನ, ಅಂದ್ರೆ ಅದ್ರ ತರ ಆಗಿದೆಯಲ್ಲ ನಿನ್ನ ಜೀವನ. ನಿನ್ನ ಜೀವನಕ್ಕೆ ಸುಖ ಎಲ್ಲಿದೆ ಮಂಕುತಿಮ್ಮ? ಸ್ನೇಹಿತರೆ, ಇದನ್ನ ನಾವು ಹೆಂಗೆ ಊಹಿಸ್ಕೋಬೇಕು ಅಂದ್ರೆ, ನಾವು ಒಂದು ಬೋರ್ವೆಲ್ ತೋಡ್ತಾ ಇದೀವಿ ಅನ್ಕೊಳ್ಳಿ. ಇವತ್ತಂತೂ 1000 ಅಡಿ ಹೋಗ್ಲೇಬೇಕು. ನಮ್ಗೆ ಯಾರೋ ಹೇಳ್ತಾರೆ ಇಲ್ಲಿ ನೀರಿದೆ ಅಂತ. ನಾವೇನ್ ಮಾಡ್ತೀವಿ, ಅಲ್ಲಿಗೆ ಬೋರ್ವೆಲ್ ಹೊಡೆಸಕ್ ಶುರು ಮಾಡ್ತೀವಿ. 120 ಅಡಿ ಹೊಡಿತೀವಿ. ಮತ್ತೆ ಅವ್ರಿಗೆ ಹೇಳ್ತೀವಿ ಬೇಡ ಇಲ್ಲಿ ಯಾಕೋ ನೀರಿಲ್ಲ, ಪಕ್ಕದಲ್ಲಿ ಹೊಡೀರಿ. ಸ್ವಲ್ಪ ದೂರ ಹೊಡಿತಾರೆ. ಹಂಗಾಗಿ ಇಡೀ ನಮ್ ಸೈಟಲ್ಲಿ 20 ಕಡೆ ನಾವು 20 ಅಡಿ ಹೊಡೆಸ್ಬಿಟ್ರೆ 800 ಅಡಿ ಟೋಟಲ್ ಬೋರ್ವೆಲ್ ಮಿಷಿನ್ ತೋಡಿರತ್ತೆ, 20x20. ಆದ್ರೆ ಒಂದ್ ಹನಿನೂ ನೀರು ಸಿಕ್ಕಿರಲ್ಲ. ಅದೇ ಒಂದೇ ಕಡೆ 800 ಅಡಿ ಒಳಗ್ ಹೋದ್ರೆ ನಿನಗೆ ನೀರು ಸಿಗುವ ಸಾಧ್ಯತೆ ಜಾಸ್ತಿ ಅಲ್ವಾ? ಅದನ್ನ DVJ ಹೇಳ್ತಿರೋದು. ಈಗ ಚಿನ್ನವನ್ನ ಭೂಮಿಯಿಂದ ತೆಗಿಬೇಕಾದ್ರೆ ಅದೇನ್ ಮೇಲ್ಗಡೆ ಸಿಗಲ್ಲ ನೇಟಿವ್ ಫಾರ್ಮ್ ಅಲ್ಲಿ. ನೀನು ಗಣಿಯಲ್ಲಿ ಒಳಗ್ ಹೋಗ್ಬೇಕು. ಯು ನೀಡ್ ಡಿಗ್ಗಿಂಗ್ ಇನ್ ಟು ದ ಡೆಪ್ತ್ ರಾದರ್ ದಾನ್ ಸರ್ಫೇಸ್ ಎಫರ್ಟ್. ಆ ಸರ್ಫೇಸ್ ಸೂಪರ್ಫಿಷಿಯಲ್ ಎಫರ್ಟ್ ನ ದಾಟಿ ನಮ್ಮ ಜೀವನವನ್ನ ಒಳ ಇಳಿಯಲು, ಸಮುದ್ರದ ಆಳಕ್ಕೆ ಇಳಿಯಕ್ಕೆ ಪ್ರಯತ್ನ ಮಾಡಿದಾಗ ಸಾಧನೆ ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಆದ್ರೆ ನಮ್ಮ ಜೀವನ ಇವತ್ತು ರಿಸೆಪ್ಷನ್ ನಲ್ಲಿ ಬಫೆ ಊಟ ಮಾಡ್ದಂಗ ಆಗ್ಬಿಟ್ಟಿದೆ. ಅದ್ನೂ ಹಾಕೋತೀನಿ ಇದನ್ನೂ ಹಾಕೋತೀನಿ. ಸ್ನೇಹಿತರ ರಿಸೆಪ್ಷನ್ಗೆ ಹೋದಾಗ ಅಲ್ಲಿ 25 ರೀತಿ ಸ್ವೀಟ್ಗಳಿದ್ವು. ನನಗೆ ಸ್ವೀಟ್ ಹುಚ್ಚವಾಗ ಹೆಚ್ಚಿದ್ರಿಂದ 25 ತಿಂದಿದ್ದೆ. ತುಂಬಾ ಖುಷಿಯಾಗಿತ್ತು. ಆ ಖುಷಿ ಎಷ್ಟೊತ್ತು ನಿಂತ್ಕೊಂತು ಇಲ್ಲ. ಯಾಕೆ? ಪ್ರಯತ್ನ ಮಾಡ್ಬೇಕು, ಅದನ್ನೊಂದು ಟ್ರೈ ಮಾಡ್ಬೇಕು, ಇದನ್ನೊಂದು ಟ್ರೈ ಮಾಡ್ಬೇಕು, ಎಲ್ಲ ಇಷ್ಟಿಷ್ಟೇ ತಿಂದಿದ್ದು. ಯಾಕಂದ್ರೆ ಅದರಲ್ಲೇ ಹೊಟ್ಟೆ ತುಂಬ್ಕೊಳಕಾಲ. ಆ ಕಡೆ ಚಾಟ್ಸ್ ಇರುತ್ತೆ, ಈ ಕಡೆ ಗೋಬಿ ಮಂಚೂರಿ ಇರುತ್ತೆ, ಎಲ್ಲ ತಿನ್ಬೇಕು. ಹಂಗಾಗಿ ಕೊನೆಗೆ ಅಷ್ಟೆಲ್ಲ ತಿಂದು ಆಚೆ ಬಂದ್ರು ಊಟ ಮಾಡ್ದಂಗ ಆಗಿರಲಿಲ್ಲ. ಯಾಕೆ ಅಂದ್ರೆ ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನ್ನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಅಂದ್ರೆ ಎಷ್ಟು ಆಟೋಬಯೋಗ್ರಫಿಕಲ್ ಆಗತ್ತೆ ನೋಡಿ DVJ ಅವ್ರ ಕಗ್ಗಗಳು. ನಮ್ಮ ಜೀವನವನ್ನೇ ನಮಗೆ ಬಿಚ್ಚಿ ತೋರಿಸ್ದಂಗ ಅನ್ಸುತ್ತೆ. ಅಂದ್ರೆ ಸ್ನೇಹಿತರೆ, ಇದರ ಸರಳ ಸಂದೇಶ ಅಂದ್ರೆ
ಮೆಚುರಿಟಿ ಈಸ್ ಡೂಯಿಂಗ್ ಸೇಮ್ ಬೋರಿಂಗ್ ಆಕ್ಷನ್ ಫಾರ್ ಲಾಂಗ್ ಟೈಮ್. ಯಾಕೆ ನಾ ಬೋರಿಂಗ್ ಆಕ್ಷನ್ ಅಂತ ಇದೀನಿ? ನಮ್ಗೆ ಡಿಸ್ಟ್ರಾಕ್ಷನ್ ಇವತ್ತು ಹೆಚ್ಚಾಗ್ತಾ ಹೋಗ್ತಿದೆ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದನ್ನ ಮಾಡ್ಲಾ, ಇದನ್ನ ಮಾಡ್ಲಾ, ಅದ್ಯಾವುದೋ ಆಪ್ ಇನ್ಸ್ಟಾಲ್ ಮಾಡ್ಕೋ, ಶೇರ್ಗೆ ಇನ್ವೆಸ್ಟ್ ಮಾಡು, ಅಥವಾ ಇನ್ನೊಂದೇನೋ ಮಾಡು. ಸ್ನೇಹಿತರೆ, ತಪ್ಪಲ್ಲ. ಆದ್ರೆ ಕ್ಯಾನ್ ಯು ಸ್ಪೆಂಡ್ 8 to 10 hours ಆಫ್ ಯುವರ್ ವೀಕ್ ಆನ್ ಇಟ್? ನೀನ್ ಕೆಲಸ ಬಿಟ್ಟು ಇನ್ನೊಂದೇನೋ ಮಾಡ್ತಿದ್ಯಲ್ಲ, ಇಲ್ಲ ಅಂದ್ರೆ ಯಾವ್ದು ಗಿಟ್ಟಿಸಕ್ ಸಾಧ್ಯನೇ ಇಲ್ಲ, ನಮ್ಗೆ ರಿಸಲ್ಟ್ ಕೊಡಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಯಾರಾದ್ರೂ ಈ ವೃತ್ತಿ ಬಿಟ್ಟು ಇನ್ನೊಂದು ವೃತ್ತಿ ಮಾಡ್ಬೇಕಂತಿದೀನಿ ಅಂದ್ರೆ, ನೀವು ವೃತ್ತಿ ಇದ್ದಾಗ್ಲೇನೆ, ಕೆಲಸ ಸಂಬಳ ಬರ್ತಿದ್ದಾಗೇನೆ ವಾರಕ್ಕೆ 10 ತಾಸು, ದಿನಕ್ಕಲ್ಲ ವಾರಕ್ಕೆ 10 ತಾಸು ನೀವು ಆ ವಿಷಯಕ್ಕೆ ಕೊಡಕ್ಕಾದ್ರೆ ಆಮೇಲೆ ವೃತ್ತಿ ಬದಲಾಯಿಸೋದು ಯೋಚನೆ ಮಾಡಿ. ಇಲ್ಲ ಅಂದ್ರೆ ಬೆನ್ನು ಬಗ್ಗಿಸಿ ಕೆಲಸ ಮಾಡೋದ್ ಕಲ್ತ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ಆಳವಾಗಿ ಇಳಿದೆ ಅದು ಇದಕ್ಕಿಂತ ಕಷ್ಟ ಆಗುತ್ತೆ. ನಾವೇನೋ ಅದು ಈಸಿ ಅಂತ ಹೋಗ್ತೀವಿ, ಅದು ಇದ್ದಿದ್ದು ಕಷ್ಟ ಆಗುತ್ತೆ. ಹೊಸ ವೃತ್ತಿ, ಹೊಸ ಕ್ಷೇತ್ರ. ಹಂಗಾಗಿ ಮೆಚುರಿಟಿ ಇಸ್ ಡೂಯಿಂಗ್ ಸೇಮ್ ಬೋರಿಂಗ್ ಆಕ್ಷನ್ ಫಾರ್ ಲಾಂಗ್ ಟೈಮ್. ಯಾಕೆ ಬೋರಿಂಗ್ ಅಂತಿದೀನಿ ಅಂದ್ರೆ, ಆ ಕರುಗೆ ಬೋರ್ ಆಯ್ತು ಅಂತ ಇನ್ನೊಂದ್ ಕಡೆ ಹೋಗುತ್ತೆ. ಆದ್ರೆ ಬೋರ್ ಆದಾಗ್ಲೇನೆ ಮನುಷ್ಯನಿಗೆ ಪ್ರಗತಿ. ಅಂದ್ರೆ ಈಗ ಸೇವಿಂಗ್ಸ್ ಮಾಡೋದು ಸ್ನೇಹಿತರೆ, ದಿನಕ್ಕೆ 100 ರೂಪಾಯಿ ಅನ್ಕೊಳ್ಳಿ, ಅಥವಾ ಅದು ಬಿಡಿ, ತಿಂಗಳಿಗೆ 5,000 ಉಳಿಸ್ಬೇಕು. ಆ ತಿಂಗಳಿಗೆ 5,000 ಪಿಜ್ಜಾ ತಿಂದು ಅಥವಾ ಇಟಾಲಿಯನ್ ಕ್ಯೂಸಿನ್ ಅಲ್ಲಿ ಖರ್ಚು ಮಾಡ್ಬೋದು. ಅದು ಬೋರಿಂಗ್ ಅಲ್ಲ, ಎಂಟರ್ಟೈನಿಂಗ್, ಚೆನ್ನಾಗಿರುತ್ತೆ. ಆದ್ರೆ ಸಂಪತ್ತು ವೃದ್ಧಿ ಆಗಲ್ಲ. ವೆಲ್ತ್ ಕನ್ಸಲ್ಟೆಂಟ್ಸ್ ಎಲ್ಲ ಅದನ್ನೇ ಬರೆಯೋದಲ್ವಾ ಪುಸ್ತಕದಲ್ಲಿ. ನೀನು ತಿಂಗಳಿಗೆ 5,000 ಉಳಿಸ್ಬೇಕು. ದಟ್ಸ್ ಎ ಪೇನ್ಫುಲ್ ಬೋರಿಂಗ್ ಆಕ್ಷನ್. ಏನು ಅದನ್ನ ಹೇಳ್ಕೊಳಕ್ ಆಗಲ್ಲ. ನಾ 5,000 ಸೇವ್ ಮಾಡಿದೆ ಅಂತ 100 ಜನದ ಮುಂದೆ ತೋರ್ಸಕ್ ಆಗಲ್ಲ. 5,000 ಸೇವ್ ಮಾಡಿದ್ದನ್ನ ಸೆಲ್ಫಿ ಹಾಕಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಕ್ಕಾಗಲ್ಲ. ಅದೇ ಕಾಸ್ಟ್ಲಿ ರೆಸ್ಟೋರೆಂಟ್ ಹೋದ್ರೆ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡ್ತಾರೆ, ನೀ ಸೂಪರ್ ಅಂತಾರೆ. ಆದ್ರೆ ಅದರಿಂದ ನಿನ್ನ ಸಂಪತ್ತು ವೃದ್ಧಿ ಆಗಲ್ಲ, ಸೋರಿಕೆ ಆಗತ್ತೆ. ಅದಕ್ಕೆ ಎಲ್ಲರಿಗೂ ಹೇಳೋದು, ವಾಟ್ ಈಸ್ ದಟ್ ಬೋರಿಂಗ್ ಆಕ್ಷನ್ ಯು ಕ್ಯಾನ್ ಡೂ ಫಾರ್ ಲಾಂಗ್, ದಟ್ ಈಸ್ ಯುವರ್ ಅಚೀವ್ಮೆಂಟ್ ಅಂತ. ಈಗ ನನಗೆ ವೈಯಕ್ತಿಕವಾಗಿ ಓದ್ಬೇಕು. ಓದೋದು ನಿಜವಾಗ್ಲೂ ನೀವು ಇಷ್ಟಪಟ್ಟೆ ಓದಬೇಕೆ ಹೊರತು ಅದೇನು ಸುಲಭವಾಗಿ ರೀಲ್ಸ್ ತರ ಎಂಟರ್ಟೈನಿಂಗ್ ಆಗಲ್ಲ. ಬಟ್ ಬಿಕಾಸ್ ಆಫ್ ದಟ್ ಪೇನ್ ಯು ಗೆಟ್ ಸಮ್ ರಿಯಲ್ ನಾಲೆಡ್ಜ್, ಕ್ವಶನಿಂಗ್ ಯುವರ್ ಈಗೋ. ದಟ್ ಬಿಲ್ಡ್ಸ್ ಮೆಚುರಿಟಿ. ಪ್ರಬುದ್ಧತೆ ಅನ್ನೋದು ಬೆಳೆಯೋದು ಅವಾಗ. ಈಗ ಯಾರೋ ಬಿಲ್ಡರ್ ನೋಡ್ತೀವಿ, ಎಷ್ಟು ಸಾಹುಕಾರಪ್ಪ, Q7 ಆಡಿ ಇಟ್ಕೊಂಡಿದ್ದಾರೆ, ನಾನು ಹಿಂಗ ಆಗ್ಬೇಕು ಅಂತ ಬಿಲ್ಡರ್ಗೆ ಹೋದ್ರೆ, ಲುಕ್ ಅಟ್ ದ ಬೋರಿಂಗ್ ಥಿಂಗ್ಸ್ ಹಿ ವಿಲ್ ಬಿ ಡೂಯಿಂಗ್ ಬಿಫೋರ್ ಬೈಯಿಂಗ್ ಗಾಡಿ. ಎಲ್ಲ ಸ್ವಿಚ್ ಗಳು ಸರಿ ಇದೆಯಾ ನೋಡ್ಬೇಕು, ಟೈಲ್ಸ್ ಯಾವ್ದು ನಡಕ್ತಿಲ್ವಾ ನೋಡ್ಬೇಕು, ಯಾರ್ದಾರು ಕಂಪ್ಲೇಂಟ್ ಬಂದ್ರೆ ಅಲ್ಲಿ ಹೋಗ್ಬಿಟ್ಟು ತಕ್ಷಣ ಅಟೆಂಡ್ ಮಾಡಿ ರಿಪೇರಿ ಮಾಡಿಸ್ಬೇಕು, ಪಾಯ ಗಟ್ಟಿ ಇದೆಯಾ ನೋಡ್ಬೇಕು, ಕಟ್ಟೋರ್ ಬರ್ತಿದಾರಾ ನೋಡ್ಬೇಕು. ದೀಸ್ ಆರ್ ಆಲ್ ಬೋರಿಂಗ್. ಅವೇನ್ ಎಂಟರ್ಟೈನಿಂಗ್ ಇರುತ್ತಾ, ಚೆನ್ನಾಗ್ ಅನಿಸ್ತಿರುತ್ತಾ? ಇಲ್ಲ. ನಾವ್ ಸ್ಪ್ರಿಂಟರ್ ಆಗ್ಬೇಕು, ಬೋಲ್ಟ್ ತರ ಓಡ್ಬಿಟ್ಟು ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಸ್ಟಾಮಿನಾ ಬಿಲ್ಡಿಂಗ್ ಬೋರಿಂಗ್ ಎಕ್ಸರ್ಸೈಸ್ ಮಾಡಲೇಬೇಕು. ಬೋರಿಂಗ್ ಅಂತ ಮತ್ತೆ 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 ಹೇಳ್ತಿರೋ ಕಾರಣ, ದಟ್ ವಿಚ್ ಬೋರ್ಸ್ ಯೆಟ್ ಮೇಕ್ಸ್ ಯು ಪ್ರೊಡಕ್ಟಿವ್ ಓವರ್ ಟೈಮ್ ಬಿಲ್ಡ್ಸ್ ಯುವರ್ ಮೆಚುರಿಟಿ. ಪ್ರಬುದ್ಧತೆ. ಸೈಂಟಿಸ್ಟ್ಗೆ ಎಲ್ಲರೂ ಏನು ಟಿವಿಲ್ ಬಂದು ಸೂಪರ್ ಸ್ಟಾರ್ ಗಳಾಗಿರಲ್ಲ. ಅವರು ಹೋಗ್ಬೇಕು, ಕೂತ್ಕೋಬೇಕು, ಪೆನ್ನು ಪೇಪರ್ ಇಟ್ಕೊಂಡು ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್, ಡಿಫ್ರೆನ್ಶಿಯೇಷನ್, ಈಕ್ವೇಶನ್ ಇವೆಲ್ಲ ಇರುತ್ತಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ತಲೆ ಕೆಡ್ಸ್ಕೋಬೇಕು. ಇಟ್ಸ್ ಬೋರಿಂಗ್ ಥಿಂಗ್, ಇಟ್ಸ್ ನಾಟ್ ಎಂಟರ್ಟೈನಿಂಗ್. ಅಯ್ಯೋ ಎಷ್ಟು ಚೆನ್ನಾಗಿ ಇಷ್ಟಪಡ್ತಾರಲ್ಲ ಅಂದ್ರೆ ಅಲ್ಲೇ ಅವರ ಶಕ್ತಿ ಇರೋ. ಸ್ನೇಹಿತರೆ, ಯು ಶುಡ್ ಲರ್ನ್ ಟು ಲವ್ ಆರ್ ಲೈಕ್ ಸಮ್ ಬೋರಿಂಗ್ ಎಫರ್ಟ್ ವಿಚ್ ಗಿವ್ಸ್ ಅಮೇಸಿಂಗ್ ರಿಸಲ್ಟ್ಸ್ ಓವರ್ ಎ ಡಿಕೇಡ್. 10 ವರ್ಷ, ಅಥವಾ ಔಟ್ಲೈಯರ್ಸ್ ಅನ್ನುವ ಪುಸ್ತಕದಲ್ಲಿ ಮಾಲ್ಕಮ್ ಗ್ಲಾಡ್ವೆಲ್ ಹೇಳೋದು, 10,000 ತಾಸು ಯಾವುದೇ ಬೋರಿಂಗ್ ವಿಷಯವನ್ನ, ಆದ್ರೆ ಪ್ರೊಡಕ್ಟಿವ್ ವಿಷಯವನ್ನ, ಬೋರಿಂಗ್ ಅನ್ಬಿಟ್ಟು ಯಾವ್ದೋ ಒಂದು ಹಳೆ ನ್ಯೂಸ್ ಪೇಪರ್ನ ಮತ್ತೆ ಮತ್ತೆ ಓದ್ತೀನಿ 10,000 ತಾಸು ಅವ್ರ ಹಂಗಲ್ಲ. ಪ್ರೊಡಕ್ಟಿವ್ ವಿಷಯವನ್ನ ಮಾಡ್ತಾ ಹೋದ್ರೆ ನೀನ್ ಎಕ್ಸಲೆನ್ಸ್ ನ ಬಿಲ್ಡ್ ಮಾಡ್ಕೋತೀಯ. ಒಬ್ಬ ವೈದ್ಯ ನಮಗೆ ನೋಡಿದ ತಕ್ಷಣ, ಏನ್ ಚೆನ್ನಾಗಪ್ಪ, ಒಂದ್ ಕೆಳಗಡೆ ಎಷ್ಟೊಂದ್ ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟೊಂದು ಸಾಮಾಜಿಕ ಮನ್ನಣೆ ಇದೆ, ಡಾಕ್ಟರ್ ಅಂದ್ರೆ ಹಂಗೆಲ್ಲ ಅನ್ಕೋತಿದ್ರೆ 7-8 ವರ್ಷ ಆ ರಿಸರ್ಚ್ ಪೇಪರ್ಗಳನ್ನ ಓದ್ಬೇಕು. ಸುತ್ತಮುತ್ತಲವ್ರು ಆಗ್ಲೇ 3-4 ವರ್ಷ ಡಿಗ್ರಿ ಆಗ್ತಿದಂಗೆ ದುಡಿಯಕ್ ಸ್ಟಾರ್ಟ್ ಮಾಡಿರ್ತಾರೆ. ನೀನ್ ಅವ್ರಕ್ಕಿಂತ 10 ಪಟ್ಟು ಒಳ್ಳೆ CET ರ್ಯಾಂಕಿಂಗ್ ಬಂದಿದ್ರು ಇನ್ನು ಓದ್ತಾ ಇರ್ಬೇಕು. ಅದಾದ್ಮೇಲೆ ದೀಸ್ ಆರ್ ಆಲ್ ಬೋರಿಂಗ್ ಥಿಂಗ್ಸ್. ಅದಾದ್ಮೇಲೆ ಡಾಕ್ಟರ್ ಅನ್ನೋ ಪ್ರಿಫಿಕ್ಸ್ ಬರುತ್ತೆ. ಅದಾದ್ಮೇಲೆ ಮೆಚುರಿಟಿ ಬಿಲ್ಡ್ ಆಗುತ್ತೆ. ಅಂದ್ರೆ ಮೆಚುರಿಟಿ ಇಸ್ ಅನ್ ಇನ್ಸೆಸೆಂಟ್ ಎಫರ್ಟ್ ಫಾರ್ ಲಾಂಗ್ ಟೈಮ್. ಹಂಗಾಗಿ ಇದು ಸಂಚಿಕೆಯ ಶ್ರೇಷ್ಠ ಕಗ್ಗ. ಏನು, ನಾವು ಡಿಸ್ಟ್ರಾಕ್ಷನ್ಸ್ ನ ಕಡಿಮೆ ಮಾಡ್ಕೊಂಡು ಲೆಟ್ ಅಸ್ ಟ್ರೈ ಟು ಗೆಟ್ ಡೀಪರ್ ಇನ್ ಟು ಸಮಥಿಂಗ್. ಕಗ್ಗವನ್ನು ಓದ್ತೀವ, ಓದೋಣ. ಅಥವಾ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಂತಿದ್ಯಾ, ಹೋಗಿ. ಆದ್ರೆ ಅದಕ್ಕೂ ಪರಿಶ್ರಮ ಬೇಕು. ನೀ ಅನ್ಕೊಂಡಷ್ಟದು ಕೂಲ್ ಆಗಿರಲ್ಲ. ಸೊ ಎಕ್ಸಲೆನ್ಸ್ ಕ್ಯಾನ್ ನೆವರ್ ಬಿ ಬಿಲ್ಟ್ ಬೈ ಕೂಲ್ ಲೈಫ್. ಇಟ್ ಈಸ್ ಸೋ ಹಾರ್ಡ್, ಪೇನ್ಫುಲ್ ಅಂಡ್ ಬೋರಿಂಗ್. ಅವತ್ತು ನಿನಗೆ ಪ್ರಬುದ್ಧತೆ ಬೆಳೆಯುತ್ತೆ. ಹಂಗಾಗಿ ನಾವು ಕರು ಆಗೋದ್ ಬಿಟ್ಟು ಚೆನ್ನಾಗಿ ಬೆಳೆದ ಎತ್ತುಗಳಾಗ್ಬೇಕು. ಅದು DVG ಅವರ ಈ ಕಗ್ಗದ ಸಂದೇಶ. ಈ ಕಗ್ಗವನ್ನ ಮತ್ತೋದೋಣ. ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನನೂ ತಣಿಸಿ, ಹುಲ್ಲು ಬಯಲೊಂದೆಡೆ ಇನ್ನೊಂದಕ್ಕೆ ನೆಗೆದು, ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನು, ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಗ್ರೀಕ್ ಮೈಥಾಲಜಿಲಿ ಸಿಸಿಫಸ್ ಅನ್ನುವ ಪಾತ್ರ ಬರುತ್ತೆ. ಆ ಪಾತ್ರವನ್ನ ಚಿಂತಕರೆಲ್ಲ ಮತ್ತೆ ಮತ್ತೆ ವಿಶ್ಲೇಷಣೆಗೆ ತಂದಿದ್ದಾರೆ.
ಯಾಕೆ ಆ ಸಿಸಿಫಸ್ ಅನ್ನುವ ಪಾತ್ರ ಬಂಡೆನ ಮೇಲ್ಗಡೆ ತೆಗೆದುಕೊಂಡು ಹೋಗುವ ಕೆಲಸ ಕೊಟ್ಟಿರ್ತಾರೆ. ಅವನ್ ಯಾವಾಗ ಮೇಲ್ ತಗೊಂಡೋಗಿಡ್ತಾನೋ ಮತ್ತೆ ಬಂಡೆ ಉರುಳಿ ನೆಲಕ್ ಬರ್ತಾ ಇರುತ್ತೆ, ಮತ್ತೆ ಮೇಲಿಡ್ಬೇಕು, ಮತ್ತೆ ನೆಲಕ್ ಉರುಳ್ತಾ ಇರುತ್ತೆ. ಇದೇನಾ ಜೀವನ ಅಂದ್ರೆ ಅದೇನೇ ಜೀವನ. ಮತ್ತೊಮ್ಮೆ ಪರಿಶ್ರಮ, ಮತ್ತೊಮ್ಮೆ ಪರಿಶ್ರಮ, ಮತ್ತೊಮ್ಮೆ ಪರಿಶ್ರಮ. ಅದಕ್ಕೆ ಡಿ.ವಿ.ಜಿ ಅವರು ಹೇಳ್ತಿರೋದು, ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನ್ನು ಸಿಸಿಫಸನು ಉರುಳಿಸಿರಲೊಂದೆರಡು ಮಾರು ಘಾಸಿಯಲ್ಲಿ ಸರಿದು ಕೆಳಕದಂತೋ ಜಾರುವುದು ಮರಮರಳಿ ಪುರುಷ ಪ್ರಗತಿಯಂತು ಮಂಕುತಿಮ್ಮ. ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನ್ನು ಸಿಸಿಫಸನು, ದೊಡ್ಡ ಬಂಡೆನ ಸುತ್ತಿ ಸುತ್ತಿ ಉರುಳಿಸಿ 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 ಮೇಲ್ಗಡೆ ತೆಗೆದುಕೊಂಡು ಹೋದ್ರೆ ಅದು 1 ಸೆಕೆಂಡ್ ಅಲ್ಲಿ ನಿಲ್ದೆ ವಾಪಸ್ ಬರದಂತೆ. ಅವನೇನ್ ಮಾಡ್ಬೇಕು, ಮತ್ತೆ ಓಡ್ ಬರ್ಬೇಕು, ಕೆಳಗಿಂದ ತಗೊಂಡು ಹೋಗ್ಬೇಕು. ಇದಕ್ಕೆ ನೊಬೆಲ್ ಪುರಸ್ಕೃತ ಫ್ರಾನ್ಸ್ನ ಮಹಾನ್ ದಾರ್ಶನಿಕರಾಗಿದ್ದ, ಕನ್ನಡ ಸಾಹಿತ್ಯದ ಮೇಲೂ ನವ್ಯ ಚಿಂತನೆಯ ಮೇಲೆ ಭಾರಿ ಆಳವಾದ ಪ್ರಭಾವವನ್ನು ಬೀಳಿದ ಆಲ್ಬರ್ಟ್ ಕಮು ಪ್ರಖ್ಯಾತ ಪ್ರಭಾವಿ ಪುಸ್ತಕವನ್ನೇ ಬರ್ದಿದ್ದಾನೆ, ದ ಮಿತ್ ಆಫ್ ಸಿಸಿಫಸ್ ಅಂತ. 5 ವರ್ಷದಿಂದ ನನಗೆ ಓದಿದಾಗ ಅದು ಎಷ್ಟು ಜೀವನ ಬದಲಾವಣೆಯನ್ನ ತಂತು ಅಂದ್ರೆ ಆ ಸಿಸಿಫಸ್ ಅನ್ನೋ ಪಾತ್ರವೇ ನಾವು ಅನ್ನುವ ಮೂಲಕ ಇಡೀ ಪುಸ್ತಕವನ್ನ, ಜೀವನವನ್ನ ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಆಲ್ಬರ್ಟ್ ಕಮು. ಈ ಕಗ್ಗವೂ ಸಹ ಸುಮಾರು ಆ ಕಾಲಘಟ್ಟದಲ್ಲೇ ಬಂದಿರೋದ್ರಿಂದ ಒಂದಕ್ಕೊಂದು ಸಂವಾದಿ ಆಗತ್ತೆ ಅನ್ಬೋದು. ಆಲ್ಬರ್ಟ್ ಕಮು ಹೇಳೋದು, ಒನ್ ಶುಡ್ ಇಮ್ಯಾಜಿನ್ ಸಿಸಿಫಸ್ ಹ್ಯಾಪಿ ಅಂತ. ನೀವು ಇಂಟರ್ನೆಟ್ ಅಲ್ಲಿ ಹುಡುಕ್ ನೋಡಿದ್ರೆ ಅದ್ರ ಬಗ್ಗೆ ಎಷ್ಟೊಂದು ವಿಶ್ಲೇಷಣೆ ದೊರಕತ್ತೆ. ಜೀವನ ಅಂದ್ರೆ ನಮ್ಮ ಸಿಸಿಫಸ್ ಪಾತ್ರ ಇದ್ದಂಗೆ, ಪ್ರಯತ್ನ ಮಾಡ್ತಾನೆ ಇರ್ಬೇಕು, ಸೋಲ್ತಾನೆ ಇರ್ತೀವಿ, ಆದ್ರೆ ಸೋಲೆ ಖುಷಿ ಅಂತ ಅನ್ಕೊಂಡ್ಬಿಡ್ಬೇಕಂತೆ. ಡ್ಯಾನ್ಸ್ ಫಾರ್ ದ ಡಿಫೀಟ್ ಅಂತಿರ್ತಾರೆ ಕಮೋದಕ್ಕೆ. ಅಂದ್ರೆ ಈ ಕಗ್ಗದ ಮುಖ್ಯ ಸಂದೇಶ ಇರೋದು, ಇನ್ಸೆಸೆಂಟ್ ಎಫರ್ಟ್ ಹಾಕ್ತಾ 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 ನಾವು ಹೋದಾಗ ಅದೆಷ್ಟೇ ಸೋಲಾದ್ರೂ ನಮಗೆ ಡಿಟ್ಯಾಚ್ ಆಗ್ಬಿಡುತ್ತೆ ರಿಸಲ್ಟ್ ಇಂದ. ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನ್ನು ಸಿಸಿಫಸನು ಉರುಳಿಸಲರು ಅಂದೆರಡು ಮಾರುಘಾಸಿಯಲ್ಲಿ, ಟಕ್ಕಂತ ನೆಕ್ಸ್ಟ್ ಸೆಕೆಂಡೇ ಸರಿದು ಕೆಳಕದಂತೂ ಜಾರುವುದು ಮರಮರಳಿ ಪುರುಷ ಪ್ರಗತಿಯಂತೂ ಮಂಕುತಿಮ್ಮ. ಪುರುಷ ಪ್ರಗತಿ ಅಂದ್ರೆ ಪುರುಷ ಸ್ತ್ರೀ ಆ ಅರ್ಥದಲ್ಲಿ ಇಲ್ಲ, ಮನುಷ್ಯ ಅನ್ನುವ ಅರ್ಥದಲ್ಲಿ ಹೇಳ್ತಿದ್ದಾರೆ ಡಿ.ವಿ.ಜಿ ಅವರು. ಪ್ರಕೃತಿ ಪುರುಷ ಅನ್ನುವ ಡೈಲೆಕ್ಟ್ ನ ಸಾಂಖ್ಯಯೋಗದಲ್ಲಿ ನೋಡ್ತೇವಲ್ಲ, ಆ ಪ್ರಗತಿ ಆಗಿರೋದು, ಮನುಷ್ಯ ಪ್ರಗತಿ ಆಗಿರೋದು ಈ ದೃಷ್ಟಿಕೋನದ ಕೆಲವು ವ್ಯಕ್ತಿಗಳಿಂದ. ಸ್ನೇಹಿತರೆ, ಇವತ್ತು 800 ಕೋಟಿ ಜನ ಇದ್ರು ಮಾನವ ವಿಕಾಸದಲ್ಲಿ ಸುಮಾರು 3000 ಕೋಟಿ ಜನ ಹುಟ್ಟು ಸತ್ತಿದ್ದಾರೆ ಅಂತ ಹೇಳುತ್ತೆ. ಅಷ್ಟು ಜನ ಈಗಾಗಲೇ 2 ಲಕ್ಷ ವರ್ಷದಲ್ಲಿ ಸತ್ತೋಗಿದ್ದಾರೆ. ಅವರೆಲ್ಲರಲ್ಲೂ ಜಗತ್ತಿನ ಇತಿಹಾಸವನ್ನ ಬದಲಾಯಿಸಿದವರು 1% ಅಲ್ಲ, 0.1% ಜನ. ಇನ್ನೆಲ್ಲರೂ ನಾವು ಮಾಕ್ಷಿಕರು, ಮಿಕ್ಕೆಲ್ಲ ಮಂಕುತಿಮ್ಮ. ಡಿ.ವಿ.ಜಿ ಹೇಳ್ದಂಗೆ ನಾವೆಲ್ಲ ಫಾಲೋವರ್ಸ್ ಆಫ್ ಸಮ್ ನ್ಯೂ ಟೆಕ್ನಾಲಜಿ ಅಷ್ಟೇ. ವಿ ಡೋಂಟ್ ಇನ್ನೋವೇಟ್, ವಿ ಡೋಂಟ್ ಕ್ರಿಯೇಟ್, ವಿ ಡೋಂಟ್ ಬಿಲ್ಡ್ ಎನಿಥಿಂಗ್ ಅಲ್ವಾ. ಆದ್ರೆ ಆ ಸಾಧಕರು ಯಾವ ತತ್ವವನ್ನ ನಂಬಿದ್ರು? ಇನ್ಸೆಸೆಂಟ್ ಎಫರ್ಟ್ ಬೈ ಡಿಟ್ಯಾಚಿಂಗ್ ಫ್ರಮ್ ದ ರಿಸಲ್ಟ್ ಆರ್ ಎಂಜಾಯಿಂಗ್ ಯುವರ್ ಡಿಫೀಟ್. ಸೋಲನ್ನೇ ಖುಷಿ ತರ ನೋಡಕ್ ಶುರು ಮಾಡ್ಬಿಡ್ತಾರೆ. ಸ್ನೇಹಿತರೆ, ಒಮ್ಮೆ ನಾವು ಪ್ರಯತ್ನ ಮಾಡಿ ನೋಡೋಣ. ಸುಮ್ಮನೆ ಮಾಡ್ತಾ ಇರೋದು, ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಅಂದಾಗ ಸ್ಲೋ ಆಗಿ ನಮ್ಮಲ್ಲಿ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಶುರು ಆಗುತ್ತೆ. ಇದ್ರ ಬದಲು ಹಿಂಗ್ ಮಾಡಿದ್ರೆ ಚೆನ್ನಾಗತ್ತೆ. ಸೋಲ್ ಆಗ್ತಾನೇ ಇರ್ಲಿ, ಪ್ರತಿ ಸಲನೂ ಸೋಲ್ ಆಗ್ತಿರ್ಲಿ, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮಾಡ್ತಾನೆ ಇದ್ದಾಗ ಏನಾಗ್ಬಿಡುತ್ತೆ, ಒಂದ್ ಟೈಮ್ಗೆ ಅದು ರೊಟೀನ್ ಆಗ್ಬಿಡತ್ತೆ. ಈಗ ದಿನಾ ಬೆಳಗ್ಗೆ ನಾವು ಹಲ್ನ ಬ್ರಷ್ ಮಾಡೋದು ಅದು ಗೆಲುವು ಸೋಲು ಅಲ್ಲ, ಇಟ್ ಈಸ್ ಎ ರೊಟೀನ್. ಹಂಗೇನೆ ಪರಿಶ್ರಮ ಅನ್ನೋದು ವೃತ್ತಿಯಲ್ಲಿ ರೊಟೀನ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ರಿಸಲ್ಟ್ ಇಂದ ಡಿಟ್ಯಾಚ್ ಆಗ್ಬಿಡ್ತೀವಿ ನಾವು. ಅದು ಸುಮಾರು 1,000ದಿಂದ 2,000 ತಾಸು ಆ ಕ್ಷೇತ್ರಕ್ಕೆ ನಾವು ಕೊಟ್ಟಾಗ ಮಾತ್ರ ಆಗೋದಿಲ್ಲ ಅಂದ್ರೆ ಆಂಗ್ಸೈಟಿ ಜನರೇಟ್ ಆಗ್ತಿರತ್ತೆ, ಏನಾಗುತ್ತೋ. ಆದ್ರೆ ಅಷ್ಟು ಸಮಯವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ನ್ಯಾಚುರಲ್ ಡಿಟ್ಯಾಚ್ಮೆಂಟ್ ಫ್ರಮ್ ದ ರಿಸಲ್ಟ್ ಆಗುತ್ತೆ. ನಾವು ಪರಿಶ್ರಮವನ್ನೇ ಇಷ್ಟಪಡಕ್ ಶುರು ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ರೊಟೀನ್ ಅಲ್ಲ ಹೋಗೋದ್ರಿಂದ ನಮ್ಮ ಬಾಡಿ ಮೈಂಡ್ಗೆ ಇಟ್ ಹಸ್ ಗಾಟ್ ಅಕಸ್ಟಮ್. ದಿನ ಬೆಳಗ್ಗೆ ಸ್ನಾನ ಮಾಡ್ತೀರಾ, ಗೆದ್ದ್ಯಾ ಸೋತ್ಯಾ ಅಂತ ಯಾರು ನೋಡಲ್ಲ, ಚಿಂತೆನೂ ಮಾಡಲ್ಲ. ಯಾಕೆ ಅದ್ ಮಾಡ್ಬೇಕು, ಹಂಗೆ ನಮ್ಮ ಪರಿಶ್ರಮ ಆಗ್ಬಿಡತ್ತೆ. ಹಂಗ ಆಗಿರೋದ್ರಿಂದಾನೇ ಆ 0.1% ಜನ ನಮ್ಮ ಪ್ರಗತಿಯನ್ನ ತರಕ್ಕೆ ಸಾಧ್ಯವಾಗಿದೆ. ಇವತ್ತು ಎಲ್ಲೆಡೆಯೂ ಸದ್ದಾಗುತ್ತಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುಮಾರು 1960ರಲ್ಲಿ ಇದರ ಬಗ್ಗೆ ಚಿಂತನೆ ಶುರುವಾಯಿತು. ಆದ್ರೆ ಸೈನ್ಸ್ ಫಿಕ್ಷನ್ ಅಂತಾರಲ್ಲ, ವೈಜ್ಞಾನಿಕ ಕಾದಂಬರಿಗಳು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ 1920ಲೇ ಬರೆಯಕ್ ಶುರು ಮಾಡಿದ್ರು. ಈ 60ನೇ ಇಸ್ವಿಲಿ ಅದರ ಬೇರುಗಳು ಅವತ್ತು ಬಿಡಕ್ ಶುರುವಾಗಿದ್ದು, ಎಷ್ಟೆಷ್ಟೋ ಸಲ ಮತ್ತೆ ಮತ್ತೆ ಬಂದ್ವು. 90ರಲ್ಲಿ ಬೆಳೆಯತ್ತೆ ಅಂದ್ರು, 2010ರಲ್ಲಿ ಜೋರಾಗಿ ಬೆಳೆಯತ್ತೆ ಅಂದ್ರು, ಅಂತಾನೇ ಇದ್ರು. ಆದ್ರೆ ಇವತ್ತು 2025ಕ್ಕೆ GPT ಕ್ಲಾಡ್ ಬಂದು ಪ್ರತಿಯೊಬ್ಬರು ಅದರ ಅನುಭವವನ್ನ ಪಡಿತಾ ಇದೀವಿ. ಅವತ್ತಿಂದ ಇವತ್ತು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದವ್ರು ಎಷ್ಟೋ ಜನ ಸತ್ತೋಗಿದ್ದಾರೆ, ಮುದುಕರಾಗಿದ್ದಾರೆ, ಮಾಡಕ್ಕಾಗಲ್ಲ ಅಂತ ಬಿಟ್ಟಿದ್ದಾರೆ. ಆದ್ರೆ ಕೆಲವು ಜನ ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಮಾಡ್ತಾ ಅವ್ರ ಕಾಲದಲ್ಲೇ ಅದು ಸತ್ಯ ಆಗ್ಲಿಲ್ಲ. ಎಷ್ಟೋ ದಶಕಗಳ ನಂತರ ಅದು ನಿಜ ಆಗಿದೆ. ಸೆಲ್ಫ್ ಡ್ರೈವಿಂಗ್ ಕಾರ್, ಅವಾಗ್ಯವೇ ಓಡಿಸುವಂತ ಕಾರು, ಇದ್ರ ಬಗ್ಗೆನೂ ಸಿನಿಮಾಗಳು ಬಂದಿವೆ, ನಾವೆಲ್ಗಳು ಬಂದಿವೆ. ಆದ್ರೆ ಇವತ್ತು ಅವು ನಿಯರ್ ರಿಯಾಲಿಟಿ ಅಂತಿದ್ದಾರೆ. ಇನ್ನು ಪೂರ್ತಿ ಅದನ್ನ ರೋಡ್ಗಿಳ್ಸಕ್ಕೆ ಯಾರಿಗೂ ಅಪ್ರೂವಲ್ ಪೂರ್ತಿ ಸಿಕ್ಕಿಲ್ಲ ಅಂತಿದ್ದಾರೆ. ಆದ್ರೆ ಅವು ಆಗ್ಲೇ ತಮ್ಮ ಹಾಜರಾತಿಯನ್ನ, ಅಟೆಂಡೆನ್ಸ್ ನ
ಮನುಷ್ಯ ಪ್ರಗತಿಯ ಮೇಲೆ ಒತ್ತು ಬಿಟ್ಟಿವೆ. ಇವಿ ವೆಹಿಕಲ್ಸ್ ನಾವೆಲ್ಲ ಚಿಕ್ಕವರಿದ್ದಾಗ ಗಮನಿಸಿರ್ಬೋದು. 2000 ಇಸ್ವಿಲಿ ಒಂದು ಎಲೆಕ್ಟ್ರಿಕ್ ಕಾರ್ ಬಂದಿತ್ತು, ಒಂದೇ ಒಂದು ಚಿಕ್ಕದೊಳ್ಳೆ ಬೆಂಕಿ ಪೊಟ್ಟಣ ಇದ್ದಂಗಿತ್ತು. ಅದು ಏನಷ್ಟು ಯಶಸ್ವಿ ಆಗ್ಲಿಲ್ಲ. ಆಗಿನ ಕಾಲಕ್ಕೆ ಅದು ಯಶಸ್ವಿ ಅನ್ಬೋದು, ಆದ್ರೆ ಪೆಟ್ರೋಲು ಡೀಸೆಲ್ ಉಪಯೋಗಿಸೋದು ಕಡಿಮೆ ಮಾಡ್ಬೇಕು, ಪೊಲ್ಯೂಷನ್ ಸಲುವಾಗಿ ಇವಿಗಳು ಬರಬೇಕು, ಇವಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಬರಬೇಕು. ಎಷ್ಟೆಲ್ಲಾ ತಂತ್ರಜ್ಞಾನಗಳು ಬೆಳೀತಿದ್ರು ಸಹ ಪ್ರಯತ್ನ ಮಾಡ್ತಾನೆ ಇದ್ರು. ಅವು ಯಾವ್ದು ಮೈನ್ ಸ್ಟ್ರೀಮ್ ಮುನ್ನೆಲೆಗೆ ಬರ್ಲೇ ಇಲ್ಲ. ಯಾರೋ ಸುಮ್ನೆ ಪ್ರಯತ್ನ ಮಾಡ್ತಿದ್ರು, ಅದ್ರ ಸಮಸ್ಯೆ ಇದ್ರ ಸಮಸ್ಯೆ ಅಂತ. ಆದರೆ ಸ್ನೇಹಿತರೆ, ಇವತ್ತು ಅವು ನಿಜ ಆಗಿವೆ. ಇವಿ ಬಸ್ಗಳು ಬೆಂಗಳೂರಿನಲ್ಲಿ ಡೀಸೆಲ್ ಬಸ್ಗಳಿಗಿಂತ ಜಾಸ್ತಿ ಆಗ್ತಾ ಇವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಪುರುಷ ಪ್ರಗತಿ ಆಗಿರೋದು ನಮ್ಮ ನೋವುಗಳನ್ನ ನಾವು ಎಂಜಾಯ್ ಮಾಡಕ್ಕೆ ಶುರು ಮಾಡಿದಾಗ, ಸೋಲನ್ನ ಖುಷಿಯಿಂದ ಸ್ವೀಕರಿಸಲು ಅದಕ್ಕೆ ಬೇಕಿರುವ ಓಪನ್ ಮೈಂಡೆಡ್ನೆಸ್ ನ ಬೆಳೆಸಿಕೊಂಡಾಗ. ಅದಕ್ಕೆ ನೆಪೋಲಿಯನ್ ದೊಡ್ಡ ಮಹಾರಾಜ ಎಷ್ಟೋ ಯುದ್ಧಗಳನ್ನ ಗೆಲ್ಲೋಕ್ಕಿಂತ ಮೊದಲೇ ಯುದ್ಧ ಸೋತ್ನಂತೆ. ಶತ್ರುಗಳಿಗೆ ಹೆದರ್ಕೊಂಡು ಒಂದು ಗುಹೆಗೆ ಹೋಗಿ ಅಡ್ಕೊಂಡು ಕೂತಿದ್ನಂತೆ. ಆ ಗುಹೆಯ ಎಂಟ್ರೆನ್ಸ್ ಅಲ್ಲಿ ಒಂದ್ ಸಣ್ಣ ತೂತು ತರ ಇತ್ತಂತೆ. ಅದಕ್ಕೆ ಒಂದು ಜೇಡ ಬಲೆಯನ್ನ ಕಟ್ಟಕ್ಕೆ ಪ್ರಾರಂಭಿಸ್ತಿತ್ತಂತೆ. ಆದ್ರೆ ತುಂಬಾ ಜೋರ ಗಾಳಿ ಬರ್ತಿರತ್ತಲ್ಲ ಗುಹೆಯಲ್ಲಿ, ಪ್ರತಿ ಸಲ ಅದ್ ಸ್ವಲ್ಪ ಒಂದೆರಡು ಎಳೆ ಅಂಟಿಸ್ತಿದಂಗೆ ಗಾಳಿಗೆ ಅದ್ ಕಿತ್ಕೊಂಡ್ ಬೀಳ್ತಿತ್ತಂತೆ. ಅದು ನೆಲಕ್ ಬೀಳ್ತಿತ್ತಂತೆ, ಮತ್ತೆ ಹೋಗಿ ಕಟ್ತಿತ್ತಂತೆ. ಇವನಲ್ಲಿ 3 ದಿನ ಕೂತಿದ್ನಲ್ಲ, 3 ದಿನಾನು ಅಲ್ಲೇ ಹಸದ ಹೊಟ್ಟೆಲ್ ನೋಡ್ತಾ ಕೂತಿದ್ನಂತೆ. ಇನ್ನೇನ್ ಮಾಡೋದು, ಹೊರಗ್ ಬಂದ್ರೆ ಸಾಯಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ. ಆದ್ರೆ 3ನೇ ದಿನದ ಕೊನೆಗೂ ಅದು ಆ ಜೇಡ ಸದೃಢವಾಗಿ ಆ ಬಲೆಯನ್ನ ಕಟ್ತಂತೆ. ಒನ್ಸ್ ಇಟ್ ಈಸ್ ಡನ್, ಅದು ಯಾವುದೇ ಸಾಧಾರಣ ಗಾಳಿಗೆ ಬೀಳಲ್ವಲ್ಲ, ಹಂಗಾಗಿ ಬಿಗಿಯಾಗಿ ನಿಂತ್ಕೊಂಡಂತೆ. ಅದ್ರ ಮೇಲೆ ಜೇಡ ಓಡಾಡಕ್ಕೆ ಪ್ರಾರಂಭಿಸ್ತಂತೆ. ಅವತ್ತು ನೆಪೋಲಿಯನ್ ಅನಿಸ್ತಂತೆ, ಇದೇ ರೀತಿ ನಾನು ಸಹ ಸೋಲನ್ನ ನೋಡಬೇಕು, ಆ ಜೇಡಕ್ಕಿರೋ ಸಹಜ ಪ್ರಕೃತಿ ನನ್ನಲ್ಲಿ ಯಾಕಿಲ್ಲ ಅಂತ ಪ್ರಯತ್ನ ಮಾಡಿ ಚಕ್ರವರ್ತಿ ಆದ ಅಂತ ಐತಿಹ್ಯ ಕತೆ ಹೇಳುತ್ತೆ. ಹಂಗಾಗಿ ನಾವು ಸೋಲನ್ನ ನೋವಿಂದ ಪಡೆಯೋದು ನಮ್ಮಂತ ಸೋತವ್ರು ಮಾತ್ರ. ಅಂದ್ರೆ ಸೋಲ್ಗೆ ಅಂಟ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಸಾಧಕರು ಸೋಲನ್ನೇ ಖುಷಿಯಾಗಿ ಸ್ವೀಕರಿಸ್ತಾರೆ. 2019 ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಟೈ ಆದಾಗ, ಅದು ಯಾವುದೋ ಒಂದು ಲಾಜಿಕ್ ಮೇಲೆ ಇಂಗ್ಲೆಂಡ್ಗೆ ವಿಶ್ವಕಪ್ ಕೊಟ್ಟಾಗ ನ್ಯೂಜಿಲೆಂಡ್ ಕ್ಯಾಪ್ಟನ್ ನ ಕೇಳಿದ್ರು, ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನ್ಯೂಜಿಲೆಂಡ್ ಕ್ಯಾಪ್ಟನ್ ಅವತ್ತು ನಡೆದುಕೊಂಡ ರೀತಿ ಎಲ್ಲರ ಅಪೇಕ್ಷೆಯನ್ನ ಮೀರಿದ್ದಾಗಿತ್ತು. ಅಂದ್ರೆ ವಾಸ್ ವೆಲ್ ಪ್ರೈಸ್ಡ್ ಫಾರ್ ಇಟ್. ಯಾಕಂದ್ರೆ ನಿಜವಾಗ್ಲೂ ಸೋತಿದ್ರು ಸಹ ನಾವು ಆ ಸೋಲಲ್ಲೂ ಒಂದು ಆಶಾಕಿರಣವನ್ನ ಕಾಣ್ತೀವಿ ಅಂತ ಹೇಳಿದ್ರು. ಎಷ್ಟೋ ವೆಸ್ಟರ್ನ್ ಮೀಡಿಯಾಗಳು ಅದಕ್ಕೆ ಕೇನ್ ವಿಲಿಯಮ್ಸ್ ಅನ್ನ ಹೋಗ್ಲಿ ಬರೆದ್ರು. ಯಾಕೆ? ಪುರುಷ ಪ್ರಗತಿ ಅಂತೂ ಮಂಕುತಿಮ್ಮ. ಪ್ರಗತಿ ಆಗೋದೇ ಸೋಲನ್ನ ನಾವು ಇಷ್ಟಪಟ್ಟು ಮುನ್ನಡೆದಾಗ. ಹಂಗಾಗಿ ಸೋಲು ಅಂತ ಹೆದರಿ ಕೂತ್ಕೊಳ್ಳೋರ್ ಬದಲು, ಸೋಲಲ್ಲಿ ಒಂದು ಜೀವನ ಸಂದೇಶ ಇರುತ್ತೆ, ಮುಖ್ಯ ಪಾಠ ಇರುತ್ತೆ, ಅದನ್ನ ಕಲಿಯೋಣ. ಜೊತೆಗೆ ಸೋಲನ್ನೇ ಖುಷಿಯಿಂದ ಸ್ವೀಕರಿಸೋಣ ಅಂತ ಹೇಳ್ತಾ ಡಿ.ವಿ.ಜಿ ಅವರ ಕಗ್ಗವನ್ನ ಮತ್ತೆ ಓದೋಣ. ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನ್ನು ಸಿಸಿಫಸನು ಉರುಳಿಸಿರಲು ಒಂದೆರಡು ಮಾರು ಘಾಸಿಯಲಿ ಸರಿದು ಕೆಳಕದೆಂತೋ ಜಾರುವುದು ಮರಮರಳಿ ಪುರುಷ ಪ್ರಗತಿಯಂತೂ ಮಂಕುತಿಮ್ಮ. ಈಗ ಮುಂದಿನ ಕಗ್ಗಕ್ಕೆ ಹೋಗೋಣ. ಸ್ವಾಭಾವಿಕವ ಮರೆತು ನಭ ಕೇಣಿ ಹೂಡುವುದಂ, ಆಭಾಸವನು ಸತ್ಯವೆಂದು ಬೆಮಿಸುವುದಂ, ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡುವುದಂ, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ಹಿಂದೆ ಹೇಳಿದಂತೆ ಆಧುನಿಕ ಮನುಷ್ಯನಿಗೆ ಆಯ್ಕೆಗಳೇ ಒಂದು ದೊಡ್ಡ ಸಮಸ್ಯೆ. ಯಾಕೆ? ಸಾಧ್ಯತೆಗಳ ಬಾಹುಳ್ಯ, ಅಂದ್ರೆ ಪ್ಲೆಂಟಿನೆಸ್ ಆಫ್ ಚಾಯ್ಸ್ ಅದು ಹೆಚ್ಚಾಗಿರೋದ್ರಿಂದ ಯಾವ ರೀತಿ ನಿರ್ಧಾರವನ್ನ ಮಾಡಬೇಕು ಅನ್ನುವುದೇ ದ್ವಂದ್ವ. ಅತಿ ಮುಖ್ಯ ಉದಾಹರಣೆ ಅಂದರೆ ಮೇಟಿಂಗ್ ಪಾಸಿಬಿಲಿಟೀಸ್. ಅಂದ್ರೆ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಇಲ್ಲಿಂದ 100 ವರ್ಷದ ಹಿಂದೆ ವ್ಯಕ್ತಿಗೆ ತಮ್ಮ ಎಕ್ಸ್ಪೆಕ್ಟೆಡ್ ಹುಡುಗಿ ಬೇಕು, ಹುಡುಗ ಬೇಕು, ಸಂಗಾತಿ ಬೇಕು ಅನ್ನೋದಾಗಿದ್ರೆ ಒಂದು ಬೆಂಚ್ ಮಾರ್ಕ್ ಇರ್ತಿತ್ತಲ್ಲ. ಉದಾಹರಣೆಗೆ ಒಂದು ಸುಂದರ ಯುವಕ, ಸುಂದರ ಯುವತಿ ಅಂದರೆ ಅವರ ಊಹೆಗೆ ತುಂಬಾ ಕಡಿಮೆ ಡೇಟಾ ಪಾಯಿಂಟ್ಸ್ ಇರ್ತಿತ್ತು. ಸುಂದರ ಯುವಕ ಅಥವಾ ಸುಂದರ ಯುವತಿ ಅನ್ನುವ ಬಯಕೆಗೆ ಯಾರೋ ಊರಲ್ಲಿ ನೋಡಿರೋ ಒಂದು 10-15 ಜನ ಹುಡುಗರಲ್ಲಿ ಹುಡುಗಿರಲ್ಲಿರೋ ಒಂದು ಅಥವಾ ಇಬ್ರು ಮುಖಗಳು ನೆನಪು ಬರ್ಬೋದಿತ್ತೇನೋ. ಅಥವಾ ಊರಿನ ಜಾತ್ರೆಯಲ್ಲಿ ಎಲ್ಲೋ ನೋಡಿರ್ತಾರೆ ಸ್ಫುರದ್ರೂಪಿ ಯುವಕ, ಸುಂದರ ಯುವತಿ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ಕೇಳಿರ್ತಿದ್ರು ಅಲ್ವಾ. ರಸಋಷಿ ಕುವೆಂಪುರವರ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಇದೇ ರೀತಿ ಆಗತ್ತೆ. ಕುವೆಂಪುರವರು ಅದ್ಭುತವಾಗಿ ಅದ್ರಲ್ಲಿ ಹೇಳ್ತಾರೆ, ಸುಬ್ಬಮ್ಮ ಹೂವಯ್ಯನನ್ನು ಊರ ಜಾತ್ರೆಯಲ್ಲಿ ನೋಡಿ ಮೆಚ್ಚಿಕೊಂಡಿದ್ಲು. ಅಂದ್ರೆ ಹೂವಯ್ಯ ಇಸ್ ಅ ಹೀರೋ ಆಫ್ ಕಾನೂರು ಹೆಗ್ಗಡತಿ ಕಾದಂಬರಿ. ಅವನನ್ನ ನೋಡಿ ಮೆಚ್ಚಿಕೊಂಡಿದ್ಲು ಅಂದ್ರೆ ಅಷ್ಟು ಸ್ಫುರದ್ರೂಪಿ ಇದ್ದ. ಅಂದ್ರೆ ಅಲ್ಲಿಗೆ ಒಂದು ಬೆಂಚ್ ಮಾರ್ಕ್ ಇತ್ತು ಸ್ಫುರದ್ರೂಪಿ ಯುವಕಂದು. ಯಾಕೆ ಈ ವಿಷಯವನ್ನ ಹೈಲೈಟ್ ಮಾಡ್ಬೇಕಾಗಿ ಬಂತು ಅಂದ್ರೆ, ದ ಆಸ್ಪೆಕ್ಟ್ ಆಫ್ ಗುಡ್ ಲುಕಿಂಗ್, ಸೌಂದರ್ಯ ಅಥವಾ ಸ್ಫುರದ್ರೂಪಿ ಎನ್ನುವ ಪದಕ್ಕೆ ಈಗಿನ ತರ ಬಂಬಲ್ಲು, ಟಿಂಡರ್ ಇರೋ ಮಿಲಿಯನ್ಸ್ ಆಫ್ ಆಪ್ಷನ್ಸ್ ಇರಲಿಲ್ಲ. ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಅಲ್ಲಿ ದೊರಕುವ ಸಹಸ್ರಾರು ಮೋಹಕತೆಗಳು ಇರಲಿಲ್ಲ, ಫೋಟೋಗಳಿರ್ಲಿಲ್ಲ, ಇನ್ಯಾವ ರೀತಿ ಡೇಟಾ ಸಿಗ್ತಿತ್ತು. ಹಾಗಾಗಿ ಡೇಟಾ ಪಾಯಿಂಟ್ಸ್ ಕಡಿಮೆ ಇದ್ದಿದ್ರಿಂದ ಒಳ್ಳೆಯದು ಅನ್ನುವ ಬೆಂಚ್ ಮಾರ್ಕ್ ತುಂಬಾ
ಕಡಿಮೆ ಡೇಟಾಯಿಂದ ಕೂಡಿದ್ದಾಗಿತ್ತು. ಹಂಗಾಗಿ ಮನುಷ್ಯನಿಗೆ ದ್ವಂದ್ವಗಳು ಕಡಿಮೆ ಆಗ್ತಿತ್ತು. ಇವತ್ತು ನಮ್ಗೆ ಗುಡ್ ಲೈಫ್ ಅಂದ್ರೆ ಏನು ಅಂದ್ರೆ, ಒಳ್ಳೆ ಜೀವನ ಅಂದ್ರೆ ಒಂದ್ ಮ್ಯಾನ್ಷನ್ ಇರಬೇಕು, ಮೇಲ್ಗಡೆ ಗಜಿಬೋ ಇರಬೇಕು, ಮನೆಯಲ್ಲಿ ಬಾರ್ ಡೆಕ್ ಇರಬೇಕು. ಆದ್ರೆ ನಮ್ಮ ತಾತ ಅವ್ರ ಕಾಲದಲ್ಲೂ ಅಥವಾ ಅವ್ರ ತಾತ ಅವ್ರ ಕಾಲದಲ್ಲೂ ಒಳ್ಳೆ ಜೀವನ ಅಂದ್ರೆ ಏನೋ ಹುಟ್ಟಿದ ಮಕ್ಕಳು ಆದಷ್ಟು ಬದುಕಿದ್ರೆ ಅಷ್ಟೇ ಖುಷಿ. ಇವತ್ತು ನಮ್ಮ ಮಕ್ಕಳು 8,000 ಆಟಿಕೆ ಸಾಮಾನ ಪಕ್ಕದ ಅಪಾರ್ಟ್ಮೆಂಟ್ ಅವ್ರ ಹತ್ರ ತೋರ್ಸ್ಕೊಂಡು ನಾವು ಸಾಹುಕಾರು ಅಂತ ತೋರ್ಸೋ ಉದ್ದೇಶ ನಮಗಿದ್ರೆ, ಆಗ 10 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಅಟ್ಲೀಸ್ಟ್ 4-5 ಆದ್ರೂ ಉಳಿದ್ರೆ ಅಷ್ಟೇ ಖುಷಿಪ್ಪ, ಅಷ್ಟಾದ್ರೂ ಇದೆಯಲ್ಲ ನಮ್ ಜೀವನದಲ್ಲಿ ಅಂತ ಖುಷಿ ಪಡೋ ವ್ಯವಸ್ಥೆ ಇತ್ತು. ಅಂದ್ರೆ ಅಗೇನ್ ಅಲ್ಲಿ ಒಳ್ಳೆಯದು ಅನ್ನೋದರ ಬೆಂಚ್ ಮಾರ್ಕ್ ತುಂಬಾ ಸಾಧಾರಣವಾಗಿತ್ತು, ಇವತ್ತಿಗೆ ಹೋಲಿಸಿದ್ರೆ ತುಂಬಾ ಕೆಳಗಿತ್ತು ಅಂತ ಹೇಳಬಹುದು. ಹೀಗಾಗಿರೋದ್ರಿಂದ ಸ್ನೇಹಿತರೆ, ನಮಗೆ ಸ್ವಾಭಾವಿಕ ಅನ್ನುವುದು ಮರೆತಿದ್ದೇವೆ. ಅದು ಡಿ.ವಿ.ಜಿ ಅವರ ಚಿಂತನೆಯಲ್ಲಿ. ಅಂದ್ರೆ ಈ 100 ವರ್ಷ ಹಿಂದೆ, 150 ವರ್ಷದ ಹಿಂದಿನ ಉದಾಹರಣೆಯನ್ನ 2-3 ತಗೊಂಡ್ವಲ್ಲ, ಆ ಉದಾಹರಣೆಯನ್ನ ತಾವು ಗಮನಿಸಿದ್ರೆ ಗೊತ್ತಾಗತ್ತೆ, ಅಲ್ಲಿಂದ ಸಾವಿರಾರು ಲಕ್ಷಾಂತರ ವರ್ಷಗಳು ಸಹ ಅದೇ ರೀತಿ ಇತ್ತು ಮನುಷ್ಯನ ಜೀವನ. ಅಂದ್ರೆ ಈ ಕೊನೆ 100-150 ವರ್ಷಗಳಲ್ಲಿ ಮನುಷ್ಯನ ಮಿತಿಗಳು ಬದಲಾಗ್ತಾ ಇವೆ, ಚಿಂತನೆಗಳು ಬದಲಾಗ್ತಿವೆ, ಜೀವನ ರೀತಿಗಳು ಬದಲಾಗ್ತಿವೆ. ಹಂಗಾಗಿ ನಮಗೆ ಅತಿಯಾದ ಆಸೆಗಳು ಹೆಚ್ಚಾಗ್ತಾ ಇವೆ. ಅಂದ್ರೆ ಹಿಂದಿನ ಮನುಷ್ಯ ತುಂಬಾ ಒಳ್ಳೆಯವನಿದ್ದ, ಇವತ್ತಿನ ಮನುಷ್ಯ ಕೆಟ್ಟೋಗಿದ್ದಾನೆ, ಕಾಲ ಕೆಟ್ಟಿದೆ ಅಂತಲ್ಲ, ಸಾಧ್ಯತೆಗಳು ಹೆಚ್ಚಾಗ್ತಿರೋದ್ರಿಂದ, ಸಾಧನೆಯ ಸಾಧ್ಯತೆಗಳು, ಅನುಭವದ ಸಾಧ್ಯತೆಗಳು ಹೆಚ್ಚಾಗ್ತಿರೋದ್ರಿಂದ ಜೀವನದ ಅಪೇಕ್ಷೆಗಳು ಹೆಚ್ಚಾಗ್ತಿವೆ. ಅದನ್ನ ಡಿ.ವಿ.ಜಿ ಹೇಳ್ತಿರೋದು, ಸ್ವಾಭಾವಿಕವ ಮರೆತು ನಭ ಕೇಣಿ ಹೂಡುವುದಂ. ಸ್ವಾಭಾವಿಕವಾಗಿ ಬದುಕ್ತಿದ್ವಿ. ಈಗ ನನ್ನ ವೈಯಕ್ತಿಕ ಉದಾಹರಣೆನೇ ತಗೋಬೇಕು ಅಂದ್ರೆ, ಮತ್ತು ಮನೇಲೆಲ್ಲ ಹಲ್ಲಿಗಳು ಎಷ್ಟೊಂದು ಓಡಾಡ್ತಿರ್ತಿದ್ವಲ್ಲ, ಈಗ ಹಲ್ಲಿಗಳು ಬರಬಾರ್ದು ಅಂತ ಕಿಟಕಿನ ಬ್ಲಾಕ್ ಮಾಡಿಸೋದು, ಅದು ಬಂದ್ರೆ ಅದನ್ನ ಚೂರ್ ಹತ್ರ ಇದ್ರು ಓಡಿಸೋದು. ಯಾಕೆ? ಸ್ವಾಭಾವಿಕವಾಗಿ ಬದುಕುವುದನ್ನ ನಾವು ಕಳ್ಕೊತಾ ಇದ್ದೇವೆ. ನನಗೆ ವೈಯಕ್ತಿಕವಾಗಿ ಹಲ್ಲಿ ಅಂದ್ರೆ ಅಯ್ಯೋ ಅನ್ಸತ್ತೀಗ. ಮೊದ್ಲೆಲ್ಲ ಮನೇಲಿ ಹಲ್ಲಿ ಇರ್ದೇ ಇರ್ತಿದ್ವಲ್ಲ. ಸೊ ಸ್ವಾಭಾವಿಕವ ಮರೆತು ನಭ ಕೇಣಿ ಹೂಡುವುದಂ. ಗೇಟೆಡ್ ಸೊಸೈಟಿನೇ ಬೇಕು, ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲೇ ನಾ ಬದುಕಬೇಕು ಅಂತ ಅನಿಸ್ತಿದೆ. ಆಭಾಸವನು ಸತ್ಯವೆಂದು ಬೆಮಿಸುವುದಂ. ಸ್ನೇಹಿತರೆ, ಇದು ಮಾತ್ರ ಅದ್ಭುತವಾಗಿದೆ. ಇವತ್ತು ಯಾವುದೇ ವ್ಯಕ್ತಿಯ ಮುಖವು ನಮಗೆ ಡಿಜಿಟಲ್ ಮೀಡಿಯಾದಲ್ಲಿ ಸಿಗೋದು, ಇದು ನಿಜವಾ ಅಥವಾ ಸುಳ್ಳ ಅನ್ನೋದು ಹೇಳೋದು ಗೊತ್ತಾಗ್ತಿಲ್ಲ. ಇತ್ತೀಚಿನ 2 ವರ್ಷಗಳಲ್ಲಂತೂ ಪಿಕ್ಸೆಲ್, ಸ್ಯಾಮ್ಸಂಗ್ ಹೈ ಎಂಡ್ ಫೋನ್ಗಳಲ್ಲಿ ಬಂದಿರೋ ಜೆನ್ಎಐ ಫೀಚರ್ಸ್ ನೋಡ್ತಾ ಇದ್ರೆ, ಮನುಷ್ಯನ ಮುಖ ಒಂದು ರೀತಿ ಇರೋದು ಇನ್ನೊಂದು ರೀತಿ ಮಾರ್ಪಾಡು ಮಾಡಿಬಿಟ್ರೆ ಯಾವುದು ಸತ್ಯ ಯಾವುದು ಅಸತ್ಯ? ಆಭಾಸವನು ಸತ್ಯವೆಂದು ಬೆಮಿಸುವುದಂ. ಬೆಮಿಸುವುದು ಅಂದ್ರೆ ಭ್ರಮಿಸೋದು, ಆಭಾಸ ಅಂದ್ರೆ ಭ್ರಾಂತಿ, ಇಲ್ಯೂಷನ್ ನಿಜ ಅಂತ ನಾವು ಭ್ರಮಿಸ್ತೀವಿ. ಮಾಡೆಲ್ಗಳು, ರೂಪದರ್ಶಿಗಳು 2 ತಾಸುಗಳು ಮೇಕಪ್ ಡೆಕ್ ಮುಂದೆ ಕುತ್ಕೊಂಡು ತಮ್ಮ ಸೌಂದರ್ಯವನ್ನ, ಕೃತಕ ಸೌಂದರ್ಯವನ್ನ ಹೆಚ್ಚಿಸ್ಕೋತಾರೆ. ಅವ್ರನ್ನ ನಾವು ಟಿವಿಲಿ, ಜಾಹೀರಾತುಗಳಲ್ಲಿ ನೋಡಿದಾಗ ನಾನ್ ಹೀಗಿಲ್ಲ ಅನ್ನುವ ಕೊರತೆ ನನ್ನಲ್ಲಿ ಹೆಚ್ಚಾಗತ್ತೆ. ಅವ್ರು ಹಾಗಾಗಿದಾರ ಅಂದ್ರೆ ಆ ಮೇಕಪ್ ಇಲ್ಲೇ ಅವರು ನಮ್ಮ ಹಾಗೇನೆ ಇರ್ತಾರೆ. ಆದ್ರೆ ಮೇಕಪ್ ಅನ್ನುವ ಆಭಾಸ ಇರೋದ್ರಿಂದ ನಾವು ಭ್ರಾಂತಿಗೊಳಗಾಗ್ತಿರ್ತೀವಿ. ದ ಇಲ್ಯೂಷನ್ ಆಫ್ ಬ್ಯೂಟಿಗೆ ಸಂಮೋಹನೆಗೊಳ್ತಾ ಇರ್ತೀವಿ. ಅದೇ ನಿಜ ಅಂತ ಎಣಿಸ್ತಾ ಇರ್ತೀವಿ. ಇತ್ತೀಚೆಗೆ ಅಟ್ಲಾಂಟಿಕ್ ಅನ್ನುವ ಅದ್ಭುತ ವಾರಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಇಂದಿನ ಕಿಡ್ಸ್ ಇವೆ ಅಲ್ಲ, ಮಕ್ಕಳು, 2-3 ವರ್ಷದ ವಯಸ್ಸಿನ ಮಕ್ಕಳು ಅಥವಾ ಇನ್ನು ಸ್ವಲ್ಪ ಚಿಕ್ಕು, ಇವತ್ತು ಹುಟ್ಟುತ್ತಿರೋರು ಇರ್ಬೋದು ಅಥವಾ ಇನ್ನೊಂದು ವರ್ಷದಲ್ಲಿ ಹುಟ್ಟೋ ಮಕ್ಕಳುಗಳಿಗೆ 2023 ಈ ಕಡೆ ಹುಟ್ಟಿದ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಬಹುದು ಅಂತೆ. ಏನು ಅಂದ್ರೆ, ಪ್ರತಿಯೊಂದು ಫೋಟೋ ತೆಗಿತೀವಲ್ಲ ನಾವು ನಮ್ಮ ಫೋನ್ಗಳಲ್ಲಿ, ಅವುಗಳನ್ನ ಹಂಗೆ ಇಡಲ್ಲ. ಇವತ್ತು ಫೋನು ಮೊದಲಿದ್ದ ಅನ್ಇಂಟೆಲಿಜೆಂಟ್ DSLR ಇರುತ್ತಲ್ಲ, ನೀವು ಏನೇ ಬುದ್ಧಿ ಉಪಯೋಗಿಸಿದ್ರು ತೆಗೆಯುವಾಗ ಉಪಯೋಗಿಸ್ಬೇಕು ಹೊರತು ತೆಗೆದ ಮೇಲೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಒಂದು ಫೋಟೋನ ತೆಗೆದ ಮೇಲೆ ಕಾಂಪಿಟೇಷನಲ್ ಫೋಟೋಗ್ರಫಿಯ ತಂತ್ರಜ್ಞಾನದಿಂದ, ಅಂದ್ರೆ ಫಿಲ್ಟರ್ಸ್ ಹಾಕ್ತಿವಿ, ಅದಷ್ಟೇ ಅಲ್ಲದೆ ಮುಖವನ್ನೇ ಒಂದು ರೀತಿ ಇರೋದು ಇನ್ನೊಂದು ರೀತಿ, ಮುಖದ ಬಣ್ಣವನ್ನೇ ಒಂದು ರೀತಿಯಿಂದ ಇನ್ನೊಂದು ರೀತಿಗೆ ಮಾರ್ಪಾಡು ಮಾಡ್ತೀವಿ, ಮುಖದ ಮೇಲಿರೋ ಗುಳ್ಳೆಗಳನ್ನ ತೆಗಿತೀವಿ, ಮಚ್ಚೆಗಳನ್ನ ತೆಗಿತೀವಿ. ಅದಕ್ಕೆ ಆ ಆರ್ಟಿಕಲ್ ಹೇಳ್ತಿದ್ದು, ಹಂಗಾದ್ರೆ ನಾನ್ ಹಿಂಗಿದ್ದೆ ಅನ್ನುವ ನಿಜ ಸ್ವರೂಪ ಮಕ್ಕಳಿಗೆ ಗೊತ್ತಾಗೋದೇ ಇಲ್ವೋ? ಯಾಕೆ? ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಇಲ್ಯೂಷನಿಸ್ಟಿಕ್. ಕೃತಕವಾಗಿರುವಂತಹ ಚಿತ್ರಗಳನ್ನೇ ನಮ್ಮ ಫೋನ್ ಸೇವ್ ಮಾಡುತ್ತೆ. ಇತ್ತೀಚೆಗೆ ಅದೊಂದು ರೂಲ್ ಸಹ ಬಂದಿದೆ. ಯಾವುದು? ಈ AI ಜನರೇಟೆಡ್ ಇಮೇಜ್ ಗಳಿರುತ್ತೋ ಅದರಲ್ಲಿ ಒಂದು ಬಲಗಡೆ ಕೆಳಗಡೆ ಆ ಇಮೇಜ್ ಭಾಗದಲ್ಲಿ ಎನ್ಹೆನ್ಸ್ಡ್ ಬೈ AI ಅಂತ ಒಂದು ಲೋಗೋ ಇರುತ್ತೆ. ಅದಕ್ಕೆ ಹೇಳ್ತಿದ್ರು, ಇಲ್ಲಿಂದ 15 ವರ್ಷದ ನಂತರ ಮಕ್ಕಳು ತಮ್ಮ ಫೋಟೋಗಳನ್ನ ನೋಡುವಾಗ ಎನ್ಹೆನ್ಸ್ಡ್ ಬೈ AI ಎನ್ನುವ ಲೋಗೋ ನೋಡಿದಾಗ ಅವುಗಳಿಗೆ ಗೊತ್ತಾಗೋದು ಒಂದೂ ಸಹ ತಮ್ಮ ನಿಜವಾದ ಫೋಟೋ ಇಲ್ವೇ ಇಲ್ಲ. ಅಂದ್ರೆ ತಾವು ಹಿಂಗಿದ್ವಿ ಅನ್ನೋದು ನಮ್ಮ ಮುಖದ ಮೇಲೆ ಎಲ್ಲೋ ಒಂದ್ ಚಿಕ್ಕ ಚುಕ್ಕೆ ಇರ್ಬೋದು, ಕಣ್ಣು ಸ್ವಲ್ಪ ಒಳಗಿರ್ಬೋದು. ನಮ್ಮ ಅಪ್ಪ ಅಮ್ಮ ಏನ್ ಮಾಡಿರ್ತಾರೆ ಅಂದ್ರೆ, ಈಗಿನ ಬೇಬಿಗಳ ಅಪ್ಪ ಅಮ್ಮ
ಕಣ್ಯಾಕೋ ಸ್ವಲ್ಪ ಒಳಗಿದೆ ಅನ್ಬಿಟ್ಟು ಎಲ್ಲಾನು ಮಾಡ್ಬೋದು ಇವತ್ತು ತಂತ್ರಜ್ಞಾನದಲ್ಲಿ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಮಾಡಿರ್ತಾರೆ, ಇನ್ನು ಸ್ವಲ್ಪ ಉದ್ದ ಮೂಗಬೇಕು ಅನ್ಸುತ್ತೆ, ಇನ್ನು ಸ್ವಲ್ಪ ಬಣ್ಣ ಜಾಸ್ತಿ ಬೇಕನ್ಸುತ್ತೆ. ಹಾಗಾಗಿ ಆ ಮಗುವಿನ ಒಂದೂ ಫೋಟೋ ಇಲ್ಲದಿದ್ದು ಬಿಡ್ಬೋದು ಅನ್ನುವ ಚಿಂತನೆ, ಅದು ಹೀಗೆ ಆಗತ್ತೆ ಅಂತಲ್ಲ. ಅಂದ್ರೆ ಇಲ್ಲಿ ಆ ರೂಪದರ್ಶಿ ಉದಾಹರಣೆ ಮತ್ತೆ ಈ ಜೆನ್ನೆ ಉದಾಹರಣೆ ತೆಗೆದುಕೊಂಡಿದ್ದು ಆಭಾಸವನ್ನು ಸತ್ಯವೆಂದು ಬೆಮಿಸುವುದಂ, ಯಾವ್ದಾವುದೋ ಅರ್ಥಹೀನ ಆಭಾಸಗಳನ್ನ ಸತ್ಯ ಅಂತ ನಂಬಿ ಬದುಕೋದು. ಇಲ್ಲಿಂದ 75 ವರ್ಷದ ಹಿಂದೆ DVG ಅವ್ರ ಕಗ್ಗಗಳನ್ನ ಬರೀತಿದ್ದಾಗ ವಿಶ್ವ ಮಹಾಯುದ್ಧದಲ್ಲಿ ದಿನಕ್ಕೆ 10,000 ಜನ ಸಾಯ್ತಿದ್ರು. ಇವತ್ತು ಆ ರೀತಿಯ ಯುದ್ಧಗಳು ತುಂಬಾ ಕಡಿಮೆ ಆಗಿವೆ. ಆದ್ರೆ ಮನುಷ್ಯನಿಗೆ ಯುದ್ಧದ ಹಪಹಪಿ ಹಾಹಾಕಾರ ಅಂದ್ರೆ ಏನಾದ್ರು ಒಂದು ಆಗ್ತಿರ್ಬೇಕಲ್ಲ. ಸಮಥಿಂಗ್ ಶುಡ್ ಬಿ ಹ್ಯಾಪ್ನಿಂಗ್ ಇನ್ ಮೈ ಲೈಫ್ ಬಿಕಾಸ್ ನಥಿಂಗ್ ಈಸ್ ಹ್ಯಾಪ್ನಿಂಗ್. ಸುಮ್ನೆ ಕೆಲ್ಸಕ್ಕೆ ಹೋಗೋದು, ಲಾಗಿನ್ ಆಗೋದು, ಕಂಪ್ಯೂಟರ್ ಲ್ಯಾಪ್ಟಾಪ್ ಕುಟ್ಟೋದು ಬರೋದು, ಇದನ್ ಬಿಟ್ಟು ಇನ್ನೇನಾದ್ರೂ ಇದೆಯಾ ಅಂದಾಗ ಯಾವ್ದಾದ್ರು ಒಂದು ಹೋರಾಟವನ್ನ ಮಾಡ್ಬೇಕನ್ನಿಸ್ತಿರೋದ್ರಿಂದ, ಆದ್ರೆ ಹೋರಾಟದ ಶಕ್ತಿ ಚಾಕಚಕ್ಯತೆ ಇಲ್ಲದಿರೋದ್ರಿಂದ ಫ್ಯಾನ್ ವಾರ್ಗಳು ಕ್ರಿಯೇಟ್ ಆಗ್ತಿವೆ. ನಾನು ಐಫೋನ್ ಫ್ಯಾನು, ನಾನು ಪಿಕ್ಸೆಲ್ ಫ್ಯಾನು, ಅಥವಾ ಯಾವುದೋ ವ್ಯಕ್ತಿಯನ್ನ ತಂತ್ರಜ್ಞಾನವನ್ನ ಒಂದಿಷ್ಟು ಜನ ಆರಾಧಿಸೋದು, ಅದಲ್ಲದೆ ಇನ್ನೊಂದು ವ್ಯಕ್ತಿಯನ್ನು ತಂತ್ರಜ್ಞಾನವನ್ನ ಆರಾಧಿಸೋದು, ಅವ್ರಿಗಿವ್ರು ಬೈಯೋದು, ಇವ್ರಿಗವ್ರು ಬೈಯೋದು. ಲೇಟ್ ಸ್ಟೇಜ್ ಕ್ಯಾಪಿಟಲಿಸಮ್ ಅಂತಾರೆ ಅದಕ್ಕೆ, ಅರ್ನ್ಸ್ಟ್ ಬ್ಲೋಕ್. ಏನಂದ್ರೆ ಐಫೋನ್ ಶ್ರೇಷ್ಠನ, ಪಿಕ್ಸೆಲ್ ಶ್ರೇಷ್ಠನ, ಅದಕ್ಕೆ ಒಬ್ರಿಗೊಬ್ರು ಬೈದಾಡೋದು. ಸ್ಕೋಡಾ ಶ್ರೇಷ್ಠನ, ವೋಲ್ಕ್ಸ್ ವ್ಯಾಗನ್ ಶ್ರೇಷ್ಠನ, ಅವೆರಡು ಒಂದೇ ಇಂಡಸ್ಟ್ರಿಯಲ್ಲಿ ತಯಾರಾಗ್ತಿರುತ್ತವೆ. ಅಂದ್ರೆ ಯಾವುದೋ ಒಂದು ಅರ್ಥಹೀನ ವ್ಯವಸ್ಥೆಗೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡೋದು ಹೆಚ್ಚಾಗ್ತಾ ಹೋಗ್ತಿರತ್ತೆ. ಆಭಾಸವನ್ನು ಸತ್ಯವೆಂದು ಬೆಮಿಸುವುದಂ, ಸೌಭಾಗ್ಯಗಳ ನರೆಸಿ ದೌರ್ಭಾಗ್ಯಕ್ಕೀಡುವುದಂ. ಯಾವತ್ತೋ ಒಂದು ದಿನ ನನ್ನ ಜೀವನ ಚೆನ್ನಾಗಾಗತ್ತೆ ಅನ್ನೋದನ್ನ ನೆನೆಸಿ ದೌರ್ಭಾಗ್ಯಕ್ಕೆ ಬೀಳೋದು. ಸ್ನೇಹಿತರೆ, ನಮ್ಮ ಇಂದಿನ ಜೀವನ ಒಂದು ರೀತಿ ಲಾಟ್ರಿ ಟಿಕೆಟ್ ರೀತಿ ಆಗ್ಬಿಟ್ಟಿದೆ ಅಲ್ವಾ. ಒಂದು 1/4% ಅಥವಾ 1/2% ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ಯಾವುದೋ ಚೀಟಿ ವ್ಯವಹಾರದಲ್ಲಿ ಹಾಕ್ತೀವಿ, ಅಥವಾ ಇನ್ಯಾವುದೋ ಕೋಆಪರೇಟಿವ್ ಬ್ಯಾಂಕ್ಗಳು ಮುಚ್ಚತ್ತಲ್ಲ ಅಂತದ್ರಲ್ಲಿ ಹಾಕಿರ್ತೀವಿ. ಆಮೇಲೆ ಅದು ಮುಳುಗ್ತು ಅಂತ ಯಾರನ್ನೋ ದೂಷಿಸ್ತೀವಿ. ಇಲ್ಲಿ ಸಮಸ್ಯೆ ಇರೋದೆಲ್ಲಿ? ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಅವು ಅಂದಂಗೆ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡುವುದಂ. ಅತಿಯಾಗಿ ಒಳ್ಳೇದಾಗಬೇಕು ಅನ್ನುವ ಬಯಕೆಯಲ್ಲಿ ದೌರ್ಭಾಗ್ಯದಲ್ಲಿ ಬೀಳ್ತಾ ಇದೀವಿ. ಯಾರ್ದೋ ಮಾತು ಕೇಳ್ತೀವಿ, ಯಾರೋ ನಮ್ ಚಿಕ್ಕಪ್ಪನ ಸ್ನೇಹಿತರು, ಮಾವನ ಹಳೆ ಕಲಿಗೂ ಉದ್ಭವ ಆಗ್ಬಿಡ್ತಾರ ನಮ್ ಜೀವನದಲ್ಲಿ. ಏನು, ಯಾವ್ದೋ ಒಂದ್ ಶೇರ್ ಇದೆ ಇನ್ವೆಸ್ಟ್ ಮಾಡಕ್ ಹೇಳಿ. ಅವ್ರಿಗೂ ನಮಗೂ 15-20 ವರ್ಷದಲ್ಲಿ ಯಾವುದೇ ರೀತಿಯ ಸಂಬಂಧ ಇರಲ್ಲ. ನಮ್ಗೇನ್ ಅನ್ಸುತ್ತೆ, ಅವ್ರೇನೋ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಬಿಡ್ತಾರೆ, ನನ್ನ ಸಾಹುಕಾರ ಮಾಡ್ಬಿಡ್ತಾರೆ. ಯಾವ್ದೋ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡು, ಯಾವ್ದೋ ಗೊತ್ತಿಲ್ಲದೆ ಇರೋ ಬಿಸ್ನೆಸ್ ಅಲ್ಲಿ 20% ಶೇರ್ ತಗೊಂಡ್ಬಿಡು ಅಥವಾ ಇನ್ವೆಸ್ಟ್ ಮಾಡ್ಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ನೀನು ಮನೇಲಿ ಕುತ್ಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಕೂತಿರ್ಬಹುದು ಅಂತ ತಕ್ಷಣ ನಾವು ಹಾಕ್ಬಿಡ್ತೀವಿ. ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡುವುದಂ. ಅತಿಯಾದ ಆಸೆಯಿಂದ ಯಾವುದೋ ಕೂಪದಲ್ಲಿ ಬೀಳ್ತಾ ಹೋಗ್ತೀವಿ. ಏರ್ಪೋರ್ಟ್ ರೋಡ್ ಅಲ್ಲಿ ರೆವೆನ್ಯೂ ಸೈಟ್ ಸಿಗತ್ತೆ ಅಂತ ಯಾರ್ದೋ ಮಾತು ಕೇಳಿ ತಗೋತೀವಿ. ಆಮೇಲೆ ಆ ಸೈಟು 3-4 ಜನಕ್ಕೆ ಮಾರಾಟ ಮಾಡಿರ್ತಾರೆ. ಜೀವನ ಪೂರ್ತಿ ದೌರ್ಭಾಗ್ಯಕ್ಕೀಡುವುದಂ. ಯಾವುದೋ ಒಂದು ಲಿಟಿಗೇಷನ್ ಅಲ್ಲೇ ಓಡಾಡ್ತಿರ್ತೀವಿ. ಸ್ನೇಹಿತರೆ, ಇಲ್ಲಿ ನಾವೇನ್ ತಿಳ್ಕೋಬೇಕು ಸ್ಪಷ್ಟವಾಗಿ ಅಂದ್ರೆ, ಈ ಅಸ್ತಿತ್ವದಲ್ಲಿ ಯಾವುದೋ ಶಕ್ತಿಗೆ, ಯಾವುದೋ ವ್ಯಕ್ತಿಗೆ ನಮಗೆ ಒಳ್ಳೆಯದನ್ನ ಮಾಡುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಮಗವ್ರು ಒಳ್ಳೇದ್ ಮಾಡಕ್ಕೆ ನಮ್ಮ ಜೀವನದಲ್ಲಿ ಎಲ್ಲೂ ಇಲ್ಲದಿದ್ದವರು ಇವತ್ತ್ಯಾಕೆ ಉದ್ಭವ ಆಗಿ ಬರ್ತಾರೆ ಅನ್ನೋದನ್ನ ನಾವು ಸರಳ ಸಹಜ ತರ್ಕದಿಂದ ಯೋಚಿಸಿದ್ರೆ ಗೊತ್ತಾಗತ್ತೆ. ಆದ್ರೆ ನಾವು ಅಪ್ಪ ಇಷ್ಟು ದಿನ ಕಷ್ಟಪಟ್ಟಿದ್ದು ಒಳ್ಳೇದಾಯ್ತು ಏನೇನೋ ಅನ್ಕೋತೀವಿ. ನಮಗೆ ಒಳ್ಳೆಯದನ್ನ ಮಾಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ. ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ ಉದ್ಧರೇತ್ ಆತ್ಮನಾತ್ಮಾನಂ. ನಿನ್ನನ್ನ ನೀನೇ ಎಚ್ಚರಿಸ್ಕೋಬೇಕು, ಬೆಳೆಸ್ಕೋಬೇಕು, ಪರಿಶ್ರಮದಿಂದ, ಕಾಯಕ ಸಂಸ್ಕೃತಿಯಿಂದ ಗಟ್ಟಿಗೊಳಿಸ್ಕೋಬೇಕೆ ಹೊರತು ಯಾವುದೋ ಹೊರಜಗತ್ತಿನ ಸಹಾಯ ತುಂಬಾ ಮುಖ್ಯ ಪಾತ್ರವನ್ನ ವಹಿಸಲ್ಲ. ಹಂಗಾಗಿ ಈ ಚಿಂತನೆ ನಮ್ಮಲ್ಲಿ ಜಾಗೃತವಾದಾಗ ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡುವುದಂ, ಇದರಿಂದ ತಪ್ಪಿಸ್ಕೋಬಹುದು. ಗುಸ್ತಾವ್ ಫ್ಲಾಬೋನ ಮದಮ್ ಬೋವಾರಿ ಕಾದಂಬರಿಯ ಬಗ್ಗೆ ಹೇಳಿದ್ವಿ ಅಲ್ಲ, ಅದರಲ್ಲಿ ಆಕೆ ತುಂಬಾ ಒಳ್ಳೆ ಜೀವನ ನಡೆಸ್ತಿರ್ತಾಳೆ, ಏನು ಸಮಸ್ಯೆಗಳಿರಲ್ಲ. ಆದ್ರೆ ಒಂದು ದೊಡ್ಡ ಬಾಲ್ ಅಥವಾ ಪಾರ್ಟಿ ಅದಕ್ಕೆ ಹೋದಾಗ ಇವಳು ಅಂತ ಪಾರ್ಟಿ ಅಟೆಂಡ್ ಆಗಿರಲ್ಲ. ಅದು ನೋಡ್ತಿದ್ದಂಗೆ ಅವಳಿಗೆ ಸಂತೋಷ ಆಗೋದ್ರಕ್ಕಿಂತ ಕೊರತೆ ಕಾಡಕ್ಕೆ ಶುರುವಾಗತ್ತೆ. ಇಂಥ ಜೀವನ ನನಗಿಲ್ವಲ್ಲ, ನನಗೆ ಹೇಗೆ ಈ ಜೀವನವನ್ನ ಪಡೆದುಕೊಳ್ಳೋದು ಅಂತ ನೋಡ್ತಿದ್ದಾಗೇನೆ ಅವಳಿಗೆ ಜೀವನದಲ್ಲಿ ಹಲವಾರು ಸೀಕ್ವೆನ್ಷಿಯಲ್ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ಹೋಗ್ತಾಳೆ. ತೆಗೆದುಕೊಳ್ತಾ ಅಧೋಗತಿಗೆ ಅವಳ ಜೀವನ ಬಿದ್ದೋಗತ್ತೆ. ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡುವುದಂ. ಯಾಕೆ? ಆಕೆ ಮಾಡಿದ ತಪ್ಪು ಆಭಾಸವನ್ನು ಸತ್ಯವೆಂದು ಬೆಮಿಸುವುದಂ. ಆ ಪಾರ್ಟಿ ಹಂಗೆ ಜೀವನ ನಡೆಯಲ್ಲ, ಥೀಮ್ ಪಾರ್ಕ್ ರೀತಿ
ಅಮ್ಯೂಸ್ಮೆಂಟ್ ಪಾರ್ಕ್ ರೀತಿ ಜೀವನ ಇರಲ್ಲ, ಯಾವತ್ತೂ ಎಂಜಾಯ್ಮೆಂಟ್ ಮಾಡ್ಕೊಳಕ್ ಆಗ್ತಿರಲ್ಲ. ಆಭಾಸವನ್ನು ಸತ್ಯವೆಂದು ಬೆಮಿಸುವುದಂ, ಸೌಭಾಗ್ಯಗಳನರಸಿ ದೌರ್ಭಾಗ್ಯ ಕೀಡುವುದಂ, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ಇದು ಆಧುನಿಕ ಮನುಷ್ಯ ಸಿಕ್ಕಾಕೊಂಡಿರುವಂತಹ ಕ್ಲಿಷ್ಟಕರ ಸಂದರ್ಭ ಅನ್ನೋ ಮಂಕುತಿಮ್ಮ. ಹಂಗಾಗಿ ಈ ಕಗ್ಗದ ನಮ್ಮ ಜೀವನ ಪಾಠ ಏನು ಅಂದ್ರೆ, ನಮ್ಮ ಗೋಲ್ಸ್, ಉದ್ದೇಶಗಳು, ಗುರಿಗಳು ಪ್ರಾಕ್ಟಿಕಲ್ಲ ಅನ್ನುವುದನ್ನ ನೋಡ್ಬೇಕು. ಅದೊಂದು ಪಾಠವಾದರೆ, ನಾವು ಸಮ್ಮೋಹನಗೊಳ್ತಿರೋದು ಯಾವುದಾದರೂ ಸತ್ಯಕ್ಕ ಅಥವಾ ಭ್ರಮೆಗಳೇ ನಮ್ಮನ್ನ ಕಾಡ್ತಿವಿಯಾ? ಅದ್ರ ಜೊತೆಗೆ ಯಾವುದೋ ಸೌಭಾಗ್ಯ ನಮ್ಮ ಜೀವನದಲ್ಲಿ ಯಾರಿಂದಲೋ ಬಂದ್ಬಿಡಲ್ಲ, ಅದು ನಮಗೆ ಆಮೇಲೆ ಸಮಸ್ಯೆಗೆ ಕಾರಣವಾಗುತ್ತೆ. ಹಂಗಾಗಿ ತಾರ್ಕಿಕ ಚಿಂತನೆ, ಶಾಂತ ಮನಸ್ಸಿನಿಂದ ನಮ್ಮ ಬಯಕೆಗಳ ಉದ್ದೇಶಗಳನ್ನ ತುಲನೆ ಮಾಡ್ತಾ ಹೋಗ್ಬೇಕು, ಆಡಿಟ್ ಮಾಡ್ತಾ ಹೋಗ್ಬೇಕು. ಇದು ನನ್ನ ನಿಜವಾದ ಆಸೆಯ, ಯಾರೋ ಹೇಳಿಕೊಟ್ಟ ಆಸೆಯ? ಆ ಚಿಂತನೆಯಿಂದ ನಾವು ಎಷ್ಟೋ ಸಂಭವಿಸಬಹುದಾದಂತಹ ಸಮಸ್ಯೆಗಳನ್ನ ತಪ್ಪಿಸ್ಕೋಬಹುದು. ಈ ಕಗ್ಗವನ್ನ ಮತ್ತೋದೋಣ. ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದಂ, ಆಭಾಸವನು ಸತ್ಯವೆಂದು ಬೆಮಿಸುವುದಂ, ಸೌಭಾಗ್ಯಗಳನ್ನರಸಿ ದೌರ್ಭಾಗ್ಯಕ್ಕೀಡುವುದಂ, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ಮುಂದಿನ ಕಗ್ಗ ನಮ್ಮನ್ನ ಚಿಂತನೆಗೆ ಹಚ್ಚುವ ಕಗ್ಗ ಅಂತ ಹೇಳಬಹುದು. ಅಂದರೆ ನಮ್ಮ ಜೀವನ ಎಲ್ಲೆಲ್ಲೋ ಆರಂಭ ಆಗಿ ಇನ್ನೆಲ್ಲೋ ಕೊನೆಗಾಣುತ್ತೆ. ಅದರಲ್ಲಿ ಎಷ್ಟೆಷ್ಟೋ ತಿರುವುಗಳು, ಯಾವ್ದ್ಯಾವ್ದೋ ವ್ಯಕ್ತಿಗಳನ್ನ ಸಂಧಿಸಿರ್ತೀವಿ. ಈ ಜೀವನ ವಿಚಿತ್ರವನ್ನ ಡಿ.ವಿ.ಜಿ ಅವರು ಇಲ್ಲಿ ಹೇಳ್ತಾರೆ. ಎಲೆಕಟ್ಟನಾಗಾಗ ಕಲಸಿ ಕೊಡುವುದೇ ಸೃಷ್ಟಿ, ಬಳಿಕೆಲೆಯ ಗತಿಯಂತೋ ಎಲ್ಲಿ ಸೇರುವುದೋ, ಬಳಸುತ್ತಿಹುದೊಂದೊಂದು ಒಂದೊಂದು ದಿಕ್ಕಿನಲ್ಲಿ, ಅಲಿಯುವೆವು ನಾವೆಂತು ಮಂಕುತಿಮ್ಮ. ಎಲೆಕಟ್ಟನಾಗಾಗ ಕಲಸಿಕೊಡುವುದೇ ಸೃಷ್ಟಿ. ಎಲೆ ಅಂದ್ರೆ ಇಲ್ಲಿ ಮತ್ತೆ ಮುಂದಿನ ಕಗ್ಗದಲ್ಲಿ ಎರಡರಲ್ಲೂ ಇಸ್ಪೀಟಿನ ಎಲೆ ಅನ್ನುವ ಅರ್ಥದಲ್ಲಿ ಕಂಡುಕೋಬೇಕು. ಕಾರ್ಡ್ ಪ್ಲೇಯರ್ಸ್ ಅನ್ನುವ ಅದ್ಭುತ ಕಲಾಕೃತಿಯನ್ನ ಫ್ರಾನ್ಸ್ನ ದೊಡ್ಡ ಚಿತ್ರಕಾರ ಪೌಲ್ ಸೆಜಾನ್ ಬರೆದಿದ್ದಾರೆ. ಅದರಲ್ಲೂ ಕಾರ್ಡ್ ಪ್ಲೇಯರ್ಸ್ ಅಂದ್ರೆ ಜೀವನದ ಆಟವನ್ನ ಆಡ್ತಾ ಆಡ್ತಾ ಮನುಷ್ಯ ಹೇಗೆ ಚಿಂತಿತಗೊಳ್ತಾ ಇದ್ದಾನೆ ಅಥವಾ ಗೊಳ್ತಿದ್ದಾಳೆ ಅಂದ್ರೆ, ಮನುಷ್ಯನ ಚಿಂತನೆಗಳು ಎಷ್ಟು ಆಳವಾಗ್ತಿವೆ, ದ್ವಂದ್ವ ಭರಿತವಾಗ್ತಿವೆ ಅನ್ನೋದನ್ನ ಪೌಲ್ ಸೆಜಾನ್ ಕಾರ್ಡ್ ಪ್ಲೇಯರ್ಸ್ ಅನ್ನುವ ಅದ್ಭುತ ಪ್ರಮುಖ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಜೀವನವನ್ನ ಜೂಜಿಗೆ ಹೋಲಿಸೋದು, ಇಸ್ಪೀಟಿನ ಆಟಕ್ಕೆ ಹೋಲಿಸೋದು ಸಾಹಿತ್ಯದಲ್ಲಿ, ಅಧ್ಯಾತ್ಮದಲ್ಲಿ ಹಲವಾರು ಕಡೆ ಕಾಣ್ತೀವಿ. ಅದನ್ನೇ ಇಲ್ಲಿ ಡಿ.ವಿ.ಜಿ ಅವರು ಎಲೆಕಟ್ಟನಾಗಾಗ ಕಲಸಿ ಕೊಡುವುದೇ ಸೃಷ್ಟಿ. ಆಟ ಆಡ್ತಾ ಇರ್ತೀವಿ, ಮತ್ತೊಂದ್ಸಲ ರೂಲ್ಸ್ ಚೇಂಜ್ ಆಗ್ಬಿಡತ್ತೆ. ಹೊಸ ತಂತ್ರಜ್ಞಾನ ಬಂತು ಅಂದ್ರೆ ಕಮ್ಯುನಿಕೇಶನ್ ರೂಲ್ಸ್ ಚೇಂಜ್ ಆಗುತ್ತೆ. ಮೊದಲು SMS ಮಾಡ್ತಿದ್ವಿ, ಫ್ರೀ SMS ಒಂದು ಖುಷಿ ಪಟ್ವಿ. ಆಮೇಲೆ ಇಂಟರ್ನೆಟ್ ಬಂತು, AOL ಯಾಹೂ ಮೆಸೆಂಜರ್ ಅಲ್ಲಿ ಫ್ರೀ ಆಗಿ ಮೆಸೇಜ್ ಮಾಡಬಹುದು ಅಂತ ಖುಷಿ ಪಡ್ತಿದ್ವಿ. ಆಮೇಲೆ ವಾಟ್ಸ್ಆಪ್ ಬಂತು. ಈಗ ಜಗತ್ತಿನ ಯಾವುದೇ ಮೂಲೆಗಾದ್ರೂ ಯಾವುದೇ ಒಂದು ಪೈಸಾ ಖರ್ಚಿಲ್ಲದೆ ವಿಡಿಯೋ ಕಾಲ್ ಮಾಡಿ ಮಾತಾಡಬಹುದು. ಆದರೂ ಸಹ ಮನುಷ್ಯನಿಗೆ ನಿಜವಾದ ಆನಂದ ಅನ್ನೋದು ಸಿಕ್ಕಿದ್ಯಾ? ಇಲ್ಲ. ಯಾಕೆ? ರೂಲ್ಸ್ ಆಫ್ ಹ್ಯಾಪಿನೆಸ್ ಆರ್ ಕಾನ್ಸ್ಟೆಂಟ್ಲಿ ಶಿಫ್ಟಿಂಗ್. ಮತ್ತೊಮ್ಮೆ ಬದಲಾಗ್ತಿದೆ. ಅದಷ್ಟೇ ಅಲ್ಲ, ಜೀವನದ ಗತಿಗಳೇ ಎಷ್ಟೋ ಬದಲಾಗ್ತಿರುವಾಗ ಎಲೆಕಟ್ಟನಾಗಾಗ ಕಲಸಿ ಕೊಡುವುದೇ ಸೃಷ್ಟಿ. ಮತ್ತೊಮ್ಮೆ ಎಲ್ಲ ಇಸ್ಪೀಟಿನ ಎಲೆಗಳನ್ನ ತೆಗೆದುಕೊಂಡು ರಿಅರೇಂಜ್ ಮಾಡಿ ಮತ್ತೆ ಕೊಡ್ತಾ ಹೋಗುತ್ತೆ. ಅದನ್ನ ಮತ್ತೆ ಆಟ ಶುರು ಮಾಡಬೇಕು. ಲೈಫ್ ಹ್ಯಾಸ್ ಬಿಕಮ್ ಎ ಸೀರೀಸ್ ಆಫ್ ಟೋಟಲ್ ರೀಸೆಟ್ಸ್. ಮತ್ತೊಮ್ಮೆ ರೀಸೆಟ್ ಆಗತ್ತೆ, ಗೇಮ್ ಸ್ಟಾರ್ಟ್ಸ್, ಗೇಮ್ ಓವರ್ ಆಗತ್ತೆ, ಮತ್ತೊಂದು ಹೊಸ ಗೇಮ್ ಸ್ಟಾರ್ಟ್ ಮಾಡಬೇಕು. ಜೀವನ ಅನ್ನುವುದು ಒಂದು ರೀತಿ ಎವರ್ ಗೋಯಿಂಗ್ ಗೇಮ್ ವಿತ್ ಮಲ್ಟಿಪಲ್ ರೌಂಡ್ಸ್ ಅಂತ ಹೇಳ್ಬಹುದು. ಬಳಿಕೆಲೆಯ ಗತಿಯಂತೂ ಎಲ್ಲಿ ಸೇರುವುದು. ಆಟ ಶುರುವಾಗತ್ತೆ, ಒಬ್ಬೊಬ್ರು ಆ ಎಲೆನ ಬಿಡ್ತಾರೆ, ಇನ್ನೊಬ್ರು ಆ ಎಲೆನ ತಗೊಳ್ತಾರೆ. ಯಾರಿಗೋ ಒಂದು ಎಲೆ ಬೇಡ ಅನ್ಸಿರತ್ತೆ, ಅವ್ರು ಬಿಡ್ತಾರೆ. ಇನ್ನೊಬ್ರಿಗೆ ಯಾವುದೋ ಎಲೆ ಮುಖ್ಯ ಅನ್ಸುತ್ತೆ, ಅವ್ರನ್ನ ಇಟ್ಕೋತಾರೆ. ಇನ್ನೊಬ್ರು ಇನ್ನೊಂದಕ್ಕೆ ಕಾಯ್ತಿರ್ತಾರೆ, ಅವ್ರಿಗೆ ಸಿಗಲ್ಲ. ಎಷ್ಟು ವಿಚಿತ್ರ ಅಲ್ವಾ ಸ್ನೇಹಿತರೆ? ನಾವು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಯಾವುದೋ ಕಾಲೇಜಲ್ಲಿ ಓದ್ತೀವಿ, ಆ ಕಂಪ್ನಿಗೆ ಯಾವುದೋ ಪ್ಲೇಸ್ಮೆಂಟ್ ಆಫೀಸ್ ಮೂಲಕ ಬರ್ತೀವಿ, ಯಾವುದೋ ಪ್ರಾಜೆಕ್ಟ್ಗೆ ನಮ್ಮನ್ನ ಹಾಕಿರ್ತಾರೆ. ಆ ಪ್ರಾಜೆಕ್ಟ್ ಅಲ್ಲಿ ಯಾರನ್ನೋ ಮೀಟ್ ಮಾಡ್ತೀವಿ, ಅವ್ರನ್ನ ಡೇಟ್ ಮಾಡ್ತೀವಿ, ಅವ್ರ ಜೊತೆ ಪಾರ್ಟ್ನರ್ ಆಗ್ತೀವಿ. ಹೀಗೆ ಮರದ ಎಲೆ ಬಿದ್ದು ಕೂಡಲೇ ಅದು ಎಲ್ಲೆಲ್ಲೋ ಹರಿದಾಡುತ್ತೋ, ಹೇಗೆಗೋ ಅದರ ಭವಿಷ್ಯತ್ತು ನಿರ್ಧಾರ ಆಗುತ್ತೋ, ಹಾಗೆ ನಮ್ಮ ಜೀವನ. ಯಾರನ್ನೋ ಭೇಟಿ ಮಾಡ್ತೀವಿ, ಯಾರ ಜೊತೆನೋ ಪಾರ್ಟ್ನರ್ ಆಗ್ತೀವಿ, ರಿಲೇಶನ್ಶಿಪ್ ಎಂಟರ್ ಆಗ್ತೀವಿ, ಆಮೇಲೆ ಬೇಕನ್ಸಲ್ಲ, ಬ್ರೇಕಪ್ ಆಗ್ತೀವಿ, ಡಿವೋರ್ಸ್ ಮಾಡ್ತೀವಿ, ಮತ್ತಿನ್ಯಾರನೋ ವರೆಸ್ತೀವಿ. ನಮಗೆ ದೊರಕುವಂತವ್ರು ಇನ್ಯಾವುದೋ ಬ್ರೇಕಪ್ ಇಂದ ನಮಗೆ ದೊರಕಿರ್ತಾರೆ. ಅಂದ್ರೆ ಇಬ್ರು ವಿಚ್ಛೇದನಕ್ಕೊಳಗಾಗಿರೋರು ವಿವಾಹ ಆಗೋ ಉದಾಹರಣೆಯನ್ನ ನೋಡಿದ್ರೆ, ಆ ಎರಡು ವಿಚ್ಛೇದನಗಳಿಂದಾನೇ ಇವರ ವಿವಾಹ ಆಗ್ತಿರುತ್ತೆ. ಅಂದ್ರೆ ಎಷ್ಟು ವಿಚಿತ್ರ ಅಲ್ವಾ ಸ್ನೇಹಿತರೆ? ಬಳಿಕೆಲೆಯ ಗತಿಯಂತೋ ಎಲ್ಲಿ ಸೇರುವುದು. ಯಾರದೋ ಜೀವನದಲ್ಲಿ ಇನ್ನೆಲ್ಲೋ ಆಗುವ ಬದಲಾವಣೆ ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವವನ್ನ ಬೀರ್ಬಹುದಲ್ವಾ? ಎಷ್ಟು ವಿಚಿತ್ರ ಅಲ್ವಾ? ಯಾರಾದ್ರೂ ಅನ್ಕೊಂಡಿರ್ತಿದ್ವಾ ಹೀಗೆಲ್ಲ ಆಗತ್ತೆ ನಮ್ಮ ಜೀವನದಲ್ಲಿ ಅಂತ?
ಅಂದರೆ ಇಲ್ಲಿ ಕೆಟ್ಟದು ಒಳ್ಳೆಯದು ಹೇಳ್ತಿಲ್ಲ ಡಿ ವಿ ಜಿ ಅವರು. ಸಂದೇಶ ಕೊಡೋದಕ್ಕಿಂತ ಚಿಂತನೆಗೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಎಷ್ಟು ವಿಚಿತ್ರ ಇದೆಯಲ್ಲ ಜೀವನದಲ್ಲಿ. ಒಂದೊಂದು ದಿಕ್ಕಿನಲ್ಲಿ ಹೇಗೆ ಇಸ್ಪೀಟಿನ ಎಲೆಗಳು ಒಂದೊಂದ್ ಕಡೆ ಹೋಗುತ್ತೆ, ಒಬ್ಬೊಬ್ರು ಇಟ್ಕೋತಾರೆ, ಇನ್ನೊಬ್ರು ಬೇಡ ಅಂದ್ಬಿಡ್ತಾರೆ, ಒಂದು ಬೇಕು ಅಂತ ಇಟ್ಕೊಂಡಿರ್ತಾರೆ, ಅದಕ್ಕಿಂತ ಒಳ್ಳೆ ಎಲೆ ಬಂತವ್ರೆ ಅದನ್ನ ಬಿಟ್ಬಿಡ್ತಾರೆ. ಅಲೆಯುವೆವು ನಾವಂತೂ ಮಂಕುತಿಮ್ಮ. ನಮ್ಮ ಜೀವನ ಅಂದ್ರೆ ಇದೇ ರೀತಿ ವಿಚಿತ್ರ ಅಲೆದಾಟ ಆಗ್ಬಿಟ್ಟಿದೆ. ಇದು ಅವತ್ತಿನಗಿಂತ ಇವತ್ತು ಸಮಂಜಸ. ನಾವು ಹುಟ್ಟಿದ ಮನೆಯಲ್ಲಿ ಸಾಯಲ್ಲ. ಸ್ನೇಹಿತರೆ, ಇಲ್ಲಿ ಕೂತ್ಕೊಂಡು ಎಷ್ಟೊಂದ್ ಜನ ಕಂಪನಿಲಿ ಕೆಲಸ ಮಾಡ್ತಿರೋರ್ಗೆ ಒಂದು ಪ್ರಶ್ನೆಯನ್ನ ಕೇಳ್ಕೋಬಹುದು. ನನ್ನ ಕೊನೆಯ ಕಂಪನಿ ಯಾವ್ದಾಗಿರತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಇದೆಯಾ? ಇಲ್ಲ. ಕಂಪನಿನೇ ಮುಚ್ಚೋಗ್ಬೋದು, ನನಗೆ ಸಾಕನ್ನಿಸ್ಬೋದು, ಫೈರ್ ಅಂದ್ರೆ ಅರ್ಲಿ ರಿಟೈರ್ಮೆಂಟ್ ನಾನೇ ತೆಗೆದುಕೊಂಡ್ ಬಿಡ್ಬಹುದು, ಅಥವಾ ಅವರೇ ನಮ್ಮನ್ನ ಮಾಸ್ ಲೇ ಆಫ್ ಅಲ್ಲಿ ಮನೆ ಕಳಿಸ್ಬೋದು. ಹಂಗಿದ್ದಾಗ ನನ್ನ ಜೀವನದ ಕೊನೆಯ ಕಂಪನಿ ಯಾವುದು ಅಂತ ನಾ ಹೇಗೆ ನಿರ್ಧಾರ ಮಾಡ್ಲಿ? ಅಥವಾ ನಾನು ಯಾವ ಮನೆಯಲ್ಲಿ ಸಾಯ್ತೀನಿ ಅನ್ನುವುದು, ಯಾವ ಹಾಸ್ಪಿಟ್ಲಲ್ಲಿ ಸಾಯ್ತೀನಿ, ಯಾವ್ದು ಹಾಸ್ಪೈಸು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಸಾಯ್ತೀನಿ ಅನ್ನೋದು ನನಗೆ ಗೊತ್ತಾ? ಇಲ್ಲ. ಹಂಗಾಗಿ ಜೀವನದ ಅಲೆದಾಟವನ್ನ ಜಸ್ಟ್ ಅಬ್ಸಾರ್ಬ್ ಇಟ್, ಹೆಚ್ಚೇನು ಮಾಡಕ್ಕಾಗಲ್ಲ. ಆ ವಿಚಿತ್ರವನ್ನ ಅಪ್ರಿಶಿಯೇಟ್ ಮಾಡು ಅನ್ನೋದನ್ನ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಹೇಳ್ತಿದ್ದಾರೆ. ಈ ಕಗ್ಗವನ್ನ ಮತ್ತೊಮ್ಮೆ ಓದೋಣ. ಎಲೆಕಟ್ಟನಾಗಾಗ ಕಲಸಿಕೊಡುವುದೇ ಸೃಷ್ಟಿ, ಬಳಿಕೆಲೆಯ ಗತಿಯಂತೋ ಎಲ್ಲಿ ಸೇರುವುದೋ, ಒಂದೊಂದು ದಿಕ್ಕಿನಲ್ಲಿ ಅಲೆಯುವೆವು ನಾವಂತೂ ಮಂಕುತಿಮ್ಮ. ಅಂತೂ ನಾವು ಅಲಿತಾನೇ ಇದೀವಿ. ಜೀವನ ಅನ್ನುವ ಆಟದಲ್ಲಿ ಎಲೆಗಳ ರೀತಿ ನಾವು ಅಲಿತಾನೇ ಇದೀವಿ. ಮುಂದಿನ ಕಗ್ಗದಲ್ಲಿ ಅದೇ ಚಿಂತನೆಗೆ ಒಂದು ಪಾಸಿಟಿವ್ ಟ್ವಿಸ್ಟ್ ನ ಕೊಡ್ತಾರೆ. ಅಂದ್ರೆ ಇಂದಿನ ಕಗ್ಗದಲ್ಲಿ ಜೀವನದ ಅದ್ಭುತ ಆಟವನ್ನ ಗಮನಿಸಿದ ಡಿ ವಿ ಜಿ ಅವರು ಇಲ್ಲಿ ಅದಕ್ಕೆ ಘನಾತ್ಮಕ ಆಪ್ಟಿಮಿಸ್ಟಿಕ್ ಟ್ವಿಸ್ಟ್ ಅನ್ನ ಕೊಡ್ತಾರೆ. ಆಟಕ್ಕೆ ಫಲವೇನು, ಕೌತುಕದ ರುಚಿಯೇ ಫಲ, ಚೀಟಿತಾಂ ಬೀಳೆನಲ್ ಆಟ ಸಾಗುವುದೇ, ಏಟಾಯ್ತೆ ಗೆಲವಾಯ್ತದೆಂದು ಕೇಳುವುದೇನು, ಆಟದೋಟವೇ ಲಾಭ ಮಂಕುತಿಮ್ಮ. ಹಿಂದಿನ ಕಗ್ಗದಲ್ಲಿ ಎವ್ರಿಥಿಂಗ್ ಈಸ್ ಸೋ ಅನ್ಸರ್ಟನ್ ಅನ್ನೋದನ್ನ ಡಿ ವಿ ಜಿ ಅವ್ರು ಹೈಲೈಟ್ ಮಾಡಿದ್ರೆ, ಇಲ್ಲಿ ಆ ಅನ್ಸರ್ಟನಿಟಿನ ಎಂಜಾಯ್ ಮಾಡು. ಅಯ್ಯೋ ಭಯ ಆಗತ್ತಲ್ಲಪ್ಪ, ಏನಾಗತ್ತೆ ಅಂದ್ರೆ ಭಯ ಅಲ್ಲ, ಆಟಕ್ಕೆ ಫಲವೇನು. ಈ ಜೀವನದ ವಿಚಿತ್ರ ಆಟ ಇದೆಯಲ್ಲ, ಇಸ್ಪೀಟಿನ ಆಟ, ಜೂಜು, ಜೀವನದ ಜೂಜಿಗೆ ಏನು ಉಪಯೋಗ ಅಂತ ಕೇಳ್ಕೋಬೇಡ. ಕೌತುಕದ ರುಚಿಯೇ ಫಲ. ಏನಾಗತ್ತೆ ಅಂತ ಗೊತ್ತಿಲ್ವಲ್ಲ ನಿನ್ಗೆ. ಮುಂದಿನ ದಿನ, ಮುಂದಿನ ಕ್ಷಣ, ಮುಂದಿನ ತಾಸು, ಮುಂದಿನ ತಿಂಗಳು, ಆ ಕೌತುಕನೇ, ದಟ್ ಎಕ್ಸೈಟ್ಮೆಂಟ್, ಸೆನ್ಸೇಷನಲಿಸಮ್, ಅದೇನೇ ಬ್ಯೂಟಿ ಆಫ್ ಲೈಫ್. ಯಾಕೆ ನಾವು 4 ತಾಸು ಯಾವುದೋ ಒಂದು ಲೈವ್ ಮ್ಯಾಚ್ ನ ನೋಡ್ತೀವಿ, ಆದ್ರೆ ಅದರ ಹೈಲೈಟ್ಸ್ 15 ಅಥವಾ 30 ನಿಮಿಷದ ಹೈಲೈಟ್ಸ್ ನಮಗೆ ಅಷ್ಟು ಎಕ್ಸೈಟ್ಮೆಂಟ್ ನ ಕೊಡಲ್ಲ. ಯಾಕೆ? ಓನ್ಲಿ ಬಿಕಾಸ್ ದಟ್ ಮ್ಯಾಚ್ ಈಸ್ ಹ್ಯಾಪನಿಂಗ್ ಲೈವ್. ಅಲ್ಲಿ ಏನಿದೆ? ಕೌತುಕ ಇದೆ, ಅನ್ಸರ್ಟನಿಟಿ ಇದೆ. ಹೈಲೈಟ್ಸ್ ನೋಡೋ ಅಷ್ಟೊತ್ತಿಗೆ ಮ್ಯಾಚ್ ಏನಾಗಿದೆ ಗೊತ್ತು. ನಮ್ಗೆ ಇಷ್ಟ ಆದ್ರೆ ಮತ್ತೊಮ್ಮೆ ನೋಡ್ತೀವಿ, ಇಲ್ಲಾಂದ್ರೆ ನೋಡಲ್ಲ. ಆದ್ರೆ ಲೈವ್ ಮ್ಯಾಚ್ ನ ತುಂಬಾ ಕಾತರತೆಯಿಂದ ರಾತ್ರಿ ಹೊತ್ತೆದ್ದು ನೋಡ್ತಾ ಇರ್ತೇವೆ. ಯಾಕೆ? ಕೌತುಕದ ರುಚಿಯೇ ಫಲ ಮಂಕುತಿಮ್ಮ. ಡೋಪಮೈನ್ ಸರ್ಜ್ ನಮ್ಮಲ್ಲಿ ಆಗತ್ತಲ್ಲ, ದಟ್ಸ್ ನಾಟ್ ಡೋಪಮೈನ್ ಹಿಟ್. ಅದಕ್ಕೆ ಉದಾಹರಣೆ ಕೊಡ್ಬೇಕಂದ್ರೆ, ಲಾಸ್ ವೇಗಾಸ್ ಅಲ್ಲಿ ಕಸಿನೋಲಿ ಜೂಜ್ ಆಡ್ತಿರ್ತಾರಲ್ಲ, ಅವರ ಮೆದುಳುಗಳನ್ನ ಬ್ರೈನ್ ಸ್ಟಡಿ ಮಾಡಿದವರು ಹೇಳೋದು, ಜೂಜಾಡ್ತಾ ಅವ್ರಿಗೆ ಗೆಲುವುಕ್ಕಿಂತ ಮುಖ್ಯ ಎಕ್ಸೈಟ್ಮೆಂಟ್ ಆಗ್ಬಿಡತ್ತಂತೆ. ಯಾಕಂದ್ರೆ ಆ ಕಸಿನೋ ತಿರುಗಿಸಿದಾಗ ಡೋಪಮೈನ್ ಹಿಟ್ ಆಗತ್ತಂತೆ. ಯಾಕಂದ್ರೆ ಅನ್ಸರ್ಟನಿಟಿ ಏನಾಗತ್ತೆ ಗೊತ್ತಿಲ್ಲ. ವೆನ್ ದೇರ್ ಇಸ್ ವೇರಿಯಬಲ್ ರಿವಾರ್ಡ್, ದ ಡೋಪಮೈನ್ ಹಿಟ್ ಇಸ್ ಸೋ ಹೈ ಅಂತೆ. ಇದನ್ನ ರಾಬರ್ಟ್ ಸಪೋಲ್ಸ್ಕಿ ಅನ್ನುವ ಅದ್ಭುತ ಮನಃಶಾಸ್ತ್ರಜ್ಞ ಬಿಹೇವ್ ಅನ್ನುವ ಪುಸ್ತಕದಲ್ಲಿ ಹೇಳ್ತಾರೆ. ಯಾವಾಗ ಆ ಡೋಪಮೈನ್ ಹಿಟ್ ಆಗತ್ತೋ, ಅನ್ಸರ್ಟನಿಟಿದು, ಆ ವೇರಿಯಬಲ್ ರಿವಾರ್ಡ್ ಏನಾಗತ್ತೆ ಅಂತ ಗೊತ್ತಿಲ್ವಲ್ಲ, ಏನ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ, ಅವಾಗ ಆ ಎಕ್ಸೈಟ್ಮೆಂಟ್ ಅಡಿಕ್ಷನ್ಗೆನೆ ಜೂಜ್ ಆಡಕ್ ಶುರು ಮಾಡ್ತಾರೆ ಜನ. ಉದಾಹರಣೆಗೆ, ಒಬ್ಬ ಬ್ಯಾಟ್ಸ್ಮನ್ ಹೊಡೆದಾಗ ಅದು 6 ಹೋಗುತ್ತೋ ಕ್ಯಾಚ್ ಹೋಗುತ್ತೋ ಅನ್ನೋದು ನಮಗೆ ಗೊತ್ತಾಗಲ್ವಲ್ಲ. ದಟ್ ಈಸ್ ನೋನ್ ಆಸ್ ಡೋಪಮೈನ್ ಹಿಟ್. ಕೌತುಕದ ರುಚಿಯೇ ಫಲ ಮಂಕುತಿಮ್ಮ. ಆಟಕ್ಕೆ ಏನ್ ಅರ್ಥ ಇದೆ ಅನ್ಬೇಡ, ಈ ಅನ್ಸರ್ಟನಿಟಿಗೆ ಏನ್ ಅರ್ಥ ಇದೆ ಅನ್ಬೇಡ. ದಟ್ ಬ್ಯೂಟಿ ಆಫ್ ಡೋಪಮೈನ್ ಹಿಟ್ ಇದೆಯಲ್ಲ, ಕೌತುಕ ಉಂಟಾಗತ್ತಲ್ಲ, ಅದೇನೆ ಫಲಾನೋ ಮಂಕುತಿಮ್ಮ. ಚೀಟಿತಾಂ ಬೀಳೆನಲ್ ಆಟ ಸಾಗುವುದೇ. ಇಲ್ಲಪ್ಪ, ನಾನು ಇಂಟರ್ವ್ಯೂ ಹೋದ್ರೆ ಫೇಲ್ ಆಗ್ಬಿಡ್ತೀನಿ, ಹೋಗಲ್ಲ. ಈ ದ್ವಂದ್ವಗಳು ನಮ್ಗೆ ಇವತ್ತು ಬಂದಿವೆ ಸ್ನೇಹಿತರೆ. ನಾನು ಸ್ಕೂಲ್ಗೆ ಹೋಗಲ್ಲಪ್ಪ, ಸ್ಕೂಲ್ಗೆ ಹೋದ್ರೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾಗತ್ತೆ, ಹೋಗಲ್ಲ ಅಂದ್ರೆ ಕೇಳೋರು ಯಾರು? ಆಟ ಸಾಗುವುದೇ. ಚೀಟಿತ ಬೀಳೆನಲ್ ಅಂದ್ರೆ ಇಸ್ಪೀಟಿನ ಎಲೆ, ತಾನು ಮುಂದೆ ಹೋಗಲ್ಲ ಅಂದ್ರೆ ಆಟ ಸಾಗುವುದೇ. ಆಡ್ಲೇಬೇಕು, ಗೆಲ್ತೀವೋ ಸೋಲ್ತೀವೋ ಮುಖ್ಯವಲ್ಲ. ಆ ಕೌತುಕದ ರುಚಿಯನ್ನ ಪಡೆಯಕ್ಕೆ ಜೀವನ ಆಟವನ್ನ ಆಡು ಅನ್ನೋದು ಡಿ ವಿ ಜಿ ಅವರ ಸಂದೇಶ. ಚೀಟಿತಾಂ ಬೀಳೆನಲ್ ಆಟ ಸಾಗುವುದೇ. ಮುಂದಿನ ಸಾಲು ಎಷ್ಟು ಅದ್ಭುತವಾಗಿದೆ ನೋಡಿ. ಏಟಾಯ್ತೆ ಗೆಲವಾಯ್ತೆ ಎಂದು ಕೇಳುವುದೇನು, ಸೆಲ್ಫ್ ಪಿಟಿ. ಅಯ್ಯೋ ಪಾಪ, ನನಗೆ ತುಂಬಾ ಕಷ್ಟ ಆಗ್ತಿದೆ, ತುಂಬಾ ಸಮಸ್ಯೆ ಆಗ್ತಿದೆ, ಹೋಗ್ಲಿ ಬಿಡು, ಆಡ್ಲೇಬೇಡ. ಆ ತತ್ವಕ್ಕೆ, ಆ ಅತಿಯಾದ ಸೆಲ್ಫ್ ಪಿಟಿ
ಸ್ವಪ್ರೇಮವನ್ನ ಬೆಳೆಸ್ಕೋಬೇಡ. ಏಟಾಯ್ತೆ ಅಂತ ನಿನ್ಗೆ ಯಾರು ಬಂದ್ ಕೇಳಲ್ಲ. ಕ್ರಿಕೆಟರ್ಗೆ ಬೌನ್ಸರ್ಸ್ ಬರ್ತಿದಾಗ ಅಯ್ಯೋ ಪಾಪ ಎಷ್ಟು ಬೌನ್ಸರ್ ಇದೆ ಅಂತ ಯಾರು ಅನ್ನಲ್ಲ. ಬಗ್ಬೇಕು, ಒಂದೆರಡು ಸಲ ಬಗ್ಗದ ಮೇಲೆ ಮಾಡಿ ಬೌಲರ್ಗೆ ಹೆದರ್ಸ್ಬೇಕು. ಅದನ್ನ ಬಿಟ್ರೆ ಯಾವುದು ದಾರಿ ಇಲ್ಲ. ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದದೇನು ಅಂದ್ರೆ, ಇನ್ನೊಂದು ಕಗ್ಗದಲ್ಲಿ ಡಿ.ವಿ.ಜಿ ಹೇಳೋ ಹಾಗೆ, ನಿನ್ನ ರಗಳೆ ಯಾರಿಗೆ ಬಿಡುವ ಮಂಕುತಿಮ್ಮ, ನಿನ್ನ ಕಷ್ಟವನ್ನ ತೀರಾ ಮನಸ್ ಕಚ್ಕೊಳಕ್ ಯಾರು ಕಾಯ್ತಾ ಕೂತಿಲ್ಲ, ಹಂಗಾಗಿ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅದಕ್ಕೆ ಸ್ನೇಹಿತರೆ, ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಇಫ್ ಇಟ್ ಗೆಟ್ಸ್ ಹಾರ್ಡ್ ಇನ್ ಯುವರ್ ಲೈಫ್, ಮೇಕ್ ಇಟ್ ಮಚ್ ಮೋರ್ ಹಾರ್ಡರ್ ಅಷ್ಟೇ. ಆಗ ಜೀವನದ ಸಾಫಲ್ಯಕ್ಕೆ ಅದೊಂದೇ ದಾರಿ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ನಮ್ಗೇನೋ ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆ ಒಂದು ಎಫರ್ಟ್ ನ ನಮ್ಮಿಂದ ಅಪೇಕ್ಷಿಸ್ತಿರುತ್ತೆ. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಾಗ್ತಿರತ್ತೆ, 8 ಗಂಟೆಗೆ ಹೇಳಕ್ ಆಗ್ತಿರಲ್ಲ. 5 ಗಂಟೆಗೆ ಹೇಳ್ಬೇಕು ಅಂದ್ರೆ ಅಯ್ಯೋ 5 ಗಂಟೆಗೆ ಹೇಳ್ಬೇಕಲ್ಲಪ್ಪ, ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದದೇನು. ಅಯ್ಯೋ ಪಾಪ ಏನಾಯ್ತು, ನೋವಾಯ್ತಾ, ಸುಸ್ತಾಯ್ತಾ, ಎಲ್ಲ ಸರಿ ಇದೆಯಾ ಅಂತ ಕೇಳೋದೇನು ಬೇಡ. 4:15 ಹೇಳು. 5 ಗಂಟೆಗೆ ಹೇಳ್ಬೇಕು ಅನ್ನೋ ಅವಶ್ಯಕತೆ ಬಂದ್ರೆ 4:15 ಎದ್ಬಿಡು. ದೆನ್ ಯು ಡೋಂಟ್ ಫೀಲ್ ದಟ್ ಸೆಲ್ಫ್ ಪಿಟಿ. ಡ್ರಾಪ್ ಯುವರ್ ಸೆಲ್ಫ್ ಪಿಟಿ. ಯಾಕೆ ಸೆಲ್ಫ್ ಪಿಟಿ ಬೇಡ? ಏನ್ ಕೆಟ್ಟದಾಗಲ್ಲ ಅಂತ ಅಲ್ಲ, ಕೆಟ್ಟದಾಗತ್ತೆ, ಒಳ್ಳೇದೂ ಆಗ್ತಿರತ್ತೆ, ಕೆಟ್ಟದೂ ಆಗ್ತಿರತ್ತೆ. ನಾವು ಅದನ್ನ ಜೀವನದಲ್ಲಿ ಹೆಂಗೆ ತೆಗೆದುಕೋತೀವಿ ಅನ್ನೋದಲ್ವಾ ಸ್ನೇಹಿತರೆ. ಆಟದೋಟವೇ ಲಾಭ ಮಂಕುತಿಮ್ಮ. ಆಟ ನಡೀತಿದೆಯಲ್ಲ ಅದು ಲಾಭ ಮಂಕುತಿಮ್ಮ. ನಿನಗೆ ಜೀವನದಲ್ಲಿ ಏನೋ ಸಿಗ್ಬೇಕಾಗಿಲ್ಲ, ಸಂತೋಷದಿಂದ ಬದುಕಕ್ಕೆ ಜೀವನವೇ ಸಿಕ್ಕಿದೆಯಲ್ಲ ಅದಕ್ಕಿಂತ ಲಾಭ ಬೇಕಾ? ಅಂದ್ರೆ ಹಲವಾರು ದಶಲಕ್ಷ ವೀರ್ಯಾಣುಗಳಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಗಳ ಮಧ್ಯ ಯಶಸ್ಸಿನಿಂದ ಹುಟ್ಟಿದ ನಾನು ಜೀವನವನ್ನ ಪಡೆದುಕೊಂಡಿದ್ದೀನಲ್ಲ. ಯಾಕೆ ಸಿಕ್ತು ನಂಗೆ ಜೀವನ ಅಷ್ಟೋ ಸಾಧ್ಯತೆಗಳ ಮಧ್ಯ ಅಂದ್ರೆ, ಇಟ್ ಈಸ್ ಜಸ್ಟ್ ಎನ್ ಆಪರ್ಚುನಿಟಿ ಟು ಫೀಲ್ ಗ್ರಾಟಿಟ್ಯೂಡ್ ಫಾರ್ ಲೈಫ್ ಇಟ್ ಸೆಲ್ಫ್. ಜೀವನ ಸಿಕ್ಕಿದೆಯಲ್ಲ ನಿಂಗೆ, ಅದಕ್ಕಿಂತ ಇನ್ನೇನು ಬೇಕು? ಹ್ಯಾವ್ ಗ್ರಾಟಿಟ್ಯೂಡ್ ಇನ್ ಲೈಫ್ ಫಾರ್ ಎವ್ರಿಥಿಂಗ್, ಬಿಕಾಸ್ ಯು ಹ್ಯಾವ್ ಲೈಫ್. ದಟ್ ಇಟ್ ಸೆಲ್ಫ್ ಈಸ್ ಎ ಗ್ರೇಟೆಸ್ಟ್ ಗ್ರಾಟಿಟ್ಯೂಡ್ ಯು ಶುಡ್ ಬಿ ಹ್ಯಾವಿಂಗ್. ಈಗ ಯಾವುದೋ ಸಮಸ್ಯೆಯಿಂದ, ಯಾವುದೋ ಅಪಘಾತದಲ್ಲಿ ಲಕ್ಷ ಜನ ಹೋಗ್ಬಿಡ್ತಾರಲ್ವಾ, ಮನುಷ್ಯನ ಇತಿಹಾಸದಲ್ಲಿ ಕೇಳಿದೀವಿ. ಅವ್ರಿಗೆ ಜೀವನದ ಆಟವೇ ಇಲ್ದಂಗ್ರಾಯ್ತಲ್ಲ. ನಿನಗೆ ಜೀವನದ ಆಟ ಇದೆಯಲ್ಲ, ಕೆಟ್ಟದಾಗ್ಬೋದು ಮಧ್ಯ ತಲೆ ಕೆಡ್ಸ್ಕೋಬೇಡ, ಯಾಕಂದ್ರೆ ಜೀವನ ಇದೆಯಲ್ಲ. ಹ್ಯಾವ್ ಗ್ರಾಟಿಟ್ಯೂಡ್ ಫಾರ್ ಇಟ್ ಮಂಕುತಿಮ್ಮ. ಆಟಕ್ಕೆ ಫಲವೇನು, ಕೌತುಕದ ರುಚಿಯೇ ಫಲ. ಹಂಗೆ ಏನಾಗುತ್ತೋ ಗೊತ್ತಿಲ್ವಲ್ಲ ಮುಂದೆ, ಅದಕ್ಕೆ ಹೆದರ್ ಕೂತ್ಕೋಬೇಡ. ಅದೇ ನಿನ್ನ ಲೈಫ್ನ ಮೇಕಿಂಗ್ ಇಟ್ ಸ್ಪ್ರೂಸ್ಡ್ ಅಥವಾ ಟೇಸ್ಟ್ಫುಲ್, ಎಂಜಾಯಬಲ್ ಮಾಡ್ತಿದೆ. ಹಂಗಾಗಿ ನಾನು ಆಡಲ್ಲ ಅನ್ಬೇಡ. ಜೀವನದ ಅನ್ಸರ್ಟನಿಟಿಗೆ ಹೆದರಿ, ಅನಿರೀಕ್ಷಿತ ಬದಲಾವಣೆಗಳಿಗೆ ಹೆದರಿ ಆಡಲ್ಲ ಅನ್ಬೇಡ. ಆಡಲ್ಲ ಅಂದ್ರೆ ಆಟ ಮುಂದೆ ಹೋಗಲ್ಲ, ಅಂದ್ರೆ ನಿನ್ ಜೀವನ ಮುಂದೆ ಹೋಗಲ್ಲ. ಮನೆಯಲ್ಲೇ ಕುತ್ಕೋತೀನಿ, ನನ್ನನ್ನ ಕಂಪ್ನಿಯಿಂದ ರಿಮೂವ್ ಮಾಡಿದ್ರೆ, ಕೆಲಸದಿಂದ ತೆಗೆದ್ರೆ ನನಗೆ ಕೋಪ ಬಂದಿದೆ, ನಾ ಇನ್ಯಾವತ್ತೂ ಇಂಟರ್ವ್ಯೂ ಅಟೆಂಡ್ ಆಗಲ್ಲ ಅಂದ್ರೆ ಜೀವನ ಮುಂದೋಗತ್ತಾ? EMI ಕಟ್ಟಬೇಕು ಅಂತ ಬ್ಯಾಂಕಿಂದ ಫೋನ್ ಬರುತ್ತೆ, ಚೀಟಿ ತಾ ಬೀಳೆನಲ್ಲಿ ಆಟ ಸಾಗುವುದೇ, ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದೇನು. ಅಯ್ಯೋ ಯಾಕೆ ಹಿಂಗಾಯ್ತು, ನಂಗೆ ಯಾಕೆ ಹಿಂಗಾಯ್ತಪ್ಪ, ಹಿಂಗ ಆಗ್ಬಾರ್ದಾಗಿತ್ತು. ಏನು ಆಟ ನಡೀತಿದೆ, ಜೀವನ ನಡೀತಿದೆ. ನಿನ್ನಲ್ಲಿ ಇನ್ನ ಈ ದೇಹದಲ್ಲಿ ಜೀವ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊಂಡು ಬದುಕು ವಿತ್ ಗ್ರಾಟಿಟ್ಯೂಡ್. ಲಿವ್ ಇನ್ ಯುವರ್ ಲೈಫ್ ಅನ್ನುವುದು ಡಿ.ವಿ.ಜಿ ಅವರ ಈ ಕಗ್ಗದ ಸರಳ ಸಂದೇಶ. ಈ ಕಗ್ಗವನ್ನ ಮತ್ತೊಮ್ಮೆ ಓದೋಣ. ಆಟಕ್ಕೆ ಫಲವೇನು, ಕೌತುಕದ ರುಚಿಯ ಫಲ, ಚೀಟಿತಾ ಬೀಳೆನಲ್ ಆಟ ಸಾಗುವುದೇ, ಏಟಾಯ್ತೆ ಗೆಲುವಾಯ್ತೆ ಎಂದು ಕೇಳುವುದದೇನು, ಆಟದೋಟವೇ ಲಾಭ ಮಂಕುತಿಮ್ಮ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಈ ಕಗ್ಗದ ಸರಣಿಯನ್ನ ಮುಗಿಸುವ ಮೊದಲು, ಇವತ್ತು ಏನೇನು ಕಲ್ತ್ಕೊಂಡ್ವಿ ಡಿ.ವಿ.ಜಿ ಅವರ ಜೀವನ ಸಂದೇಶದಿಂದ ಅಂತ ನೋಡ್ತಾ ಹೋದ್ರೆ, ಯಾರಿಗೂ ನೋವಿಲ್ಲದೆ ಬದುಕಕ್ಕೆ ಸಾಧ್ಯವಿಲ್ಲ. ಆದರೆ ಸಾಧಕರು ನೋವನ್ನ ಗೆಲುವಿನ ಇಂಧನವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡಿರ್ತಾರೆ. ಹೌ ಟು ಕನ್ವರ್ಟ್ ಪೇನ್ ಇನ್ ಟು ದ ಫ್ಯೂಯಲ್ ಆಫ್ ಅಚೀವ್ಮೆಂಟ್. ಅದನ್ನ ದೇ ನೋ ಹೌ ಟು ಡೂ ಇಟ್. ನಾವು ಅದನ್ನ ಕಲ್ತ್ಕೋಬಹುದು. ಮೊದಲು ಕಷ್ಟ ಅನ್ಸುತ್ತೆ, ಆಮೇಲೆ ಆ ಕಷ್ಟವೇ ಒಂದು ಜೀವನದ ಪಥವನ್ನ ನಮ್ಮ ಮುಂದೆ ತೆರೆದಿರುತ್ತೆ. ಅಂದ್ರೆ ಎಫರ್ಟ್ ಇಸ್ ಓನ್ಲಿ ವೇ. ವಿತ್ ಎಫರ್ಟ್ ವಿ ಕ್ಯಾನ್ ಕನ್ವರ್ಟ್ ಪೇನ್ ಇನ್ ಟು ಫ್ಯೂಯಲ್ ಆಫ್ ಅಚೀವ್ಮೆಂಟ್. ಅದ್ರ ಜೊತೆಗೆ ಮತ್ಸರವನ್ನ ಬೆಳೆಸ್ಕೊಳ್ಳೋದು ಬೇಡ, ಈಗೋನ ಬೆಳೆಸ್ಕೊಳ್ಳೋದು ಬೇಡ, ನಿರ್ಮತ್ಸರತೆ ಇರಲಿ, ಆರೋಗ್ಯನ್ಸ್ ಬೇಡ, ಯಾವುದು ಹಿಂಗೇ ಆಗ್ಬೇಕು ಅನ್ನುವ ಸ್ಟಬರ್ನೆಸ್ ಇರೋದು ಬೇಡ. ಆಧುನಿಕ ಚಿಂತನೆಯಲ್ಲಿ ನಮಗೆ ಪ್ರತಿ ಬಾರಿಯೂ ನಮ್ಮ ಅಸಂಪ್ಷನ್ಗಳನ್ನ, ಪೂರ್ವಾಗ್ರಹಗಳನ್ನ ಪ್ರಶ್ನಿಸೋ ಸಂದರ್ಭಗಳು ಹೆಚ್ಚಾಗ್ತಾ ಇರ್ತವೆ. ಹಂಗಾಗಿ ಲೆಟ್ ಅಸ್ ಬಿ ಮಚ್ ಮೋರ್ ಓಪನ್ ಮೈಂಡೆಡ್. ಗುಡ್ ಬಿಹೇವಿಯರ್ಸ್ನ, ಗುಡ್ ಹ್ಯಾಬಿಟ್ಸ್ನ ಡಿಸೈನ್ಸ್ ಮಾಡ್ತಾ ಹೋಗೋಣ. ಅಂದ್ರೆ ಇನ್ಸ್ಟೆಡ್ ಆಫ್
ವರ್ಕಿಂಗ್ ವಿತ್ ವಿಲ್ ಪವರ್, ಅಟಾಮಿಕ್ ಹ್ಯಾಬಿಟ್ಸ್ ಅಲ್ಲಿ ಮತ್ತೆ ಟೈನಿ ಹ್ಯಾಬಿಟ್ಸ್ ಅಲ್ಲಿ ಕ್ಲಿಯರ್ ಮತ್ತು ಬೀಜಫಾಗ್ ಹೇಳಿದಾಗೆ, ಲೆಟಸ್ ಡಿಸೈನ್ ಅವರ್ ಗುಡ್ ಬಿಹೇವಿಯರ್ಸ್. ಮನಸ್ಸು ಚಾಂಚಲ್ಯತೆಗೆ ಒಳಗಾಗಿ ಎಷ್ಟೆಷ್ಟೋ ಕಡೆ ಡಿಸ್ಟ್ರಾಕ್ಟ್ ಆಗ್ತಿರುತ್ತೆ. ಟು ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ನಾವು ಸರಿಯಾದ ಬಿಹೇವಿಯರ್ಗಳನ್ನ ಫೆಸಿಲಿಟೇಟ್ ಮಾಡುವ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಸೃಷ್ಟಿ ಮಾಡ್ಕೊಳ್ಳೋಣ. ಸಿಸಿಫಸ್ ಅನ್ನುವ ಪಾತ್ರದ ಮೂಲಕ DVG ಅವರು ಹೇಳಿದ್ದು, ಜೀವನದ ಸೋಲಿಗೆ ಹೆದರ್ಬೇಡ, ಜೀವನದ ಸೋಲನ್ನೇ ಎಂಜಾಯ್ ಮಾಡ್ತಾ ಹೋಗು. ಅದನ್ನ ಇತ್ತೀಚಿನ ಕಗ್ಗದಲ್ಲಿ ನಾವು ಮತ್ತೆ ಸಹ ನೋಡಿದ್ವಿ. ಏನು, ಜೀವನದ ಆಟ ನಡೀತಾನೇ ಇದೆ. ಹ್ಯಾವ್ ಗ್ರಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಇನ್ ಲೈಫ್, ದೆನ್ ಇಟ್ ಮೇಕ್ಸ್ ಯು ವರ್ಕ್ ವೆರಿ ವೆಲ್ ಆನ್ ಯುವರ್ ಗೋಲ್ಸ್. ಸೋಲಾಗಿರ್ಬೋದು, ಆದ್ರೆ ಸೋಲಿಗಿಂತ ಮೊದಲು ಜೀವನ ನನ್ನಲ್ಲಿ ಇದೆ. ನೀನು ಇನ್ವೆಸ್ಟ್ ಮಾಡಿರೋ ಶೇರು ನೆಲ ಕಚ್ಚಿರ್ಬೋದು, ಆದ್ರೆ ಇನ್ನೊಂದಿಷ್ಟು ದುಡ್ಡನ್ನ FD ಇಟ್ಟಿದ್ಯಲ್ಲ, ಆ ಗ್ರಾಟಿಟ್ಯೂಡ್ ಇಂದ ಮತ್ತೊಂದು ಸ್ವಲ್ಪ ಯೋಚನೆ ಮಾಡಿ ದುಡಿಯೋದನ್ನ ಕಲ್ತ್ಕೋ, ಸರಿಯಾಗಿ ಬದುಕು. ಹಂಗಾಗಿ ಹ್ಯಾವ್ ಗ್ರಾಟಿಟ್ಯೂಡ್, ಎಂಜಾಯ್ ಡಿಫೀಟ್ಸ್. ಕೃತಜ್ಞತೆ ಇರಲಿ. ಸೋಲನ್ನ ಜೀವನದ ಸಾಧ್ಯತೆ ಅಂತ ಖುಷಿ ಪಡೋಣ. ಯಾವುದೇ ಮತ್ಸರ ಬೇಡ. ಜೀವನದ ಸಾಧನೆಗೆ ನೋವೇ ಇಂಧನವಾಗಬಹುದು. ಹಾಗಾಗಿ ಯಾವತ್ತೂ ಸಹ ಋಣಾತ್ಮಕ ಚಿಂತನೆ ಇಲ್ಲದೆ ಪಾಸಿಟಿವ್ ಥಿಂಕಿಂಗ್, ಧನಾತ್ಮಕ ಚಿಂತನೆಯನ್ನ, ಆಪ್ಟಿಮಿಸ್ಟಿಕ್ ಥಿಂಕಿಂಗ್ ಅನ್ನ ನಮ್ಮಲ್ಲಿ ಬೆಳೆಸ್ಕೊಂಡಾಗ ಜೀವನ ಬದಲಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸುವ ಸಮಯ ಬಂದಿದೆ. ಸ್ನೇಹಿತರೆ, ಎಂದಿನ ಮನವಿ, ಸಾಧ್ಯವಾದಷ್ಟು ಕನ್ನಡ ಪುಸ್ತಕಗಳನ್ನ ಕೊಂಡು ಓದುವ ಅಭ್ಯಾಸವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಣ. ಕನ್ನಡ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ವೈಯಕ್ತಿಕ ಜೀವನದಲ್ಲೇ ದೃಷ್ಟಿಕೋನದ ಬದಲಾವಣೆಗಳು, ಒಳ್ಳೆಯ ದಿನಗಳು ಸಾಧ್ಯವಾಗಬಹುದು ಅನ್ನೋದನ್ನ DVG, ಕಾರಂತ, ಕುವೆಂಪು, ಲಂಕೇಶ್, ಬಸವಣ್ಣನವರ ಕೃತಿಗಳು ಸಹ ನಮಗೆ ಉದಾಹರಣೆ ರೀತಿ ನಿಂತ್ಕೊಳ್ಳುತ್ತವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಚಾನೆಲ್ನ ಅಬೌಟ್ ಸೆಕ್ಷನ್ ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.